ನಮಸ್ಕಾರ. ಆ, ಇವತ್ತು ಅರೋಮಾ ಥೆರಪಿ ಅಂತ ಹೊಸ ಟಾಪಿಕ್ ವಿತೌಟ್ ಕ್ಲೂ ಬಂದಿದ್ದೀವಿ. ಹೊಸ ಟಾಪಿಕ್ ತಗೊಂಡು. ಸೊ ಅರೋಮಾ ಥೆರಪಿ ಬಗ್ಗೆ ತುಂಬಾ ಜನಕ್ಕೆ ಮಾಹಿತಿ ಈಗ ಇದೆ. ಅಂದ್ರೆ ಸೈಂಟಿಫಿಕ್ ಆಗಿರ್ಬೋದು, ಅಕ್ಯುರೇಟ್ ಆಗಿ ಇಲ್ದಲೇ ಇರ್ಬೋದು. ಮನೆಗಳಲ್ಲಿ ನಾವು ದೇವ್ರಿಗೆ ಹಚ್ಚೋಂಥ ಧೂಪ ಹಾಕೋಂಥ ಧೂಪ ಇರ್ಬೋದು. ಸೊ ಇವುಗಳು ನಮ್ಗೆ ಯಾವ ರೀತಿ ಪಾಸಿಟಿವ್ ಎನರ್ಜಿಗಳು ಕೊಡ್ತಿದೆ ಅಂತ ನಮ್ಗೆ ಈಗಾಗಲೇ ಗೊತ್ತಿದೆ. ಮತ್ತೆ ನಾವೆಲ್ಲಾದ್ರೂ ಹೋದಾಗ ಒಂದು ಒಳ್ಳೆ ಸುಗಂಧ ಬಂತು ಅಂದ್ರೆ ನಮ್ಗಲ್ಲಿ ಆಗಂತ ಅನುಭವಗಳು ಕೂಡ ನಾವು ಫೀಲ್ ಆಗಿದೀವಿ. ಸೊ ಇದನ್ನ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಇದರಲ್ಲೂ ಕೂಡ ನಾವು ಟ್ರೀಟ್ಮೆಂಟ್ಗಳನ್ನ ಯಾಕೆ ಮಾಡಬಾರ್ದು ಅನ್ನೋಂಥದ್ದು ನಮಗೂ ಕೂಡ ಯೋಚನೆ ಬಂತು ದಯಾನಂದ್ ಸರ್ಗೆ. ಸೊ ಹಂಗಾಗಿ ಅರೋಮಾ ಥೆರಪಿ ಅಂತಾನೆ ಒಂದು ಕ್ಲಾಸ್ ಮಾಡುವ ಅನ್ನೋ ಯೋಚನೆಗೆ ಬಂದು ಇವತ್ತು ಅರೋಮಾ ಥೆರಪಿಯ ಇಂಟ್ರೊಡಕ್ಷನ್ ಕ್ಲಾಸ್ ಇದು. ಸೊ ಕ್ಲಾಸ್ನ ಎಂಡಲ್ಲಿ ಹೇಳ್ತೀನಿ ಯಾವತ್ತಿಂದ ಶುರುವಾಗುತ್ತೆ, ಅವೆಲ್ಲ ಡೀಟೇಲ್ಸ್ ಕೂಡ ಹೇಳ್ತೀನಿ. ಈ ಕ್ಲಾಸಿನ ಫೀಸ್ ಏನಿದೆ ಅಂತ. ಸೊ ಅರೋಮಾ ಥೆರಪಿನ ನಮಗೆ ಕಲಿಸ್ಕೊಡಕ್ ಬಂದಿರೋದು ಸ್ನೇಹ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ. ಸ್ನೇಹ ಮೇಡಮ್ ನ ಪರಿಚಯ ಈಗಾಗಲೇ ಎಲ್ಲರಿಗೂ ಇದೆ. ATM ನಲ್ಲಿರೋರ್ಗೂ ಇದೆ. ಬಸವೇಶ್ವರ ನಗರ ಕ್ಲಿನಿಕ್ ಅಲ್ಲಿ ಮೇಡಮ್ ಕೂಡ ಅವೈಲೇಬಲ್ ಇದ್ದಾರೆ. ಮೇಡಮ್ ಯಾವ್ದೆಲ್ಲ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್ ಇಲ್ಲ ಅನ್ನೋದನ್ನ ನಾನು ಹುಡುಕಿ ಹೇಳ್ಬೇಕಾಗತ್ತೆ. ಮೇಡಮ್ ಈಗಾಗ್ಲೇ ಅಂದ್ರೆ ಎಮರ್ಜೆನ್ಸಿ ಪಾಯಿಂಟ್ಸ್ ಅಂತ ಅಂದ್ಬಿಟ್ಟು ATM ಅಲ್ಲಿ ಹೇಳ್ಕೊಟ್ರು. ಆಕ್ಯುಪ್ರೆಷರ್ ಥೆರಪಿಸ್ಟ್ ಇದ್ದಾರೆ, ಕಲರ್ ಥೆರಪಿಸ್ಟ್ ಇದ್ದಾರೆ. ಆಮೇಲೆ ಈಗ ನಮ್ಗೆ ಅರೋಮಾ ಹೇಳ್ಕೊಡ್ತಿದ್ದಾರೆ. ಬ್ಯಾಚ್ ಫ್ಲವರ್ ಥೆರಪಿ ಕ್ಲಾಸ್ ಕೂಡ ಮುಂದೆ ಬರುತ್ತೆ. ಈಗ ನಮ್ಗೆ ಹಳೆ ಪುಸ್ತಕದಲ್ಲಿ ಬ್ಯಾಚ್ ಫ್ಲವರ್ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ. ಸೊ ಮುಂದಿನ ಪುಸ್ತಕದಲ್ಲೂ ಬ್ಯಾಚ್ ಫ್ಲವರ್ ಬಗ್ಗೆ ಮಾಹಿತಿ ಬರುತ್ತೆ. ಈಗ ಇದಲ್ದಲೆ ಸ್ವಿಚ್ ಕೋಡ್ಸು, ಹೀಲಿಂಗ್ ಕೋಡ್ಸ್ ಇವೆಲ್ಲವೂ ಕೂಡ ಮೇಡಮ್ ಕಲ್ತಿದ್ದಾರೆ. ಇವೆಲ್ಲವನ್ನು ಕೂಡ ಸೈಂಟಿಫಿಕ್ ಆಗಿ ಕಲ್ತಿರೋಂಥದ್ದು. ನಮ್ಮ ದೇಶದಲ್ಲಿ ಯಾರು ಲೀಡಿಂಗ್ ಅಲ್ಲಿ ಇದ್ದಾರೆ, ಟಾಪ್ ಅಲ್ಲಿ ಇದ್ದಾರೆ ಅಂದ್ರೆ ತುಂಬಾ ಎಫೆಕ್ಟಿವ್ ಆಗಿ ಹೇಳ್ಕೊಡ್ತಾ ಇದಾರಲ್ಲ ಅಂತವ್ರ ಹತ್ರ ಕಲ್ತಿರೋದು ಮೇಡಮ್. ಸೊ ಅವ್ರು ಇವತ್ತು ಅರೋಮಾ ಥೆರಪಿಯ ಇಂಟ್ರೊಡಕ್ಷನ್ ಕೊಡ್ತಿದ್ದಾರೆ. ಇಂಟ್ರೊಡಕ್ಷನ್ ನಂತರ ಕೊನೆಯಲ್ಲಿ ನಾನು ಇದು ಯಾವತ್ತಿಂದ ಶುರುವಾಗುತ್ತೆ ಕ್ಲಾಸ್ ಎಲ್ಲಾನು ತಿಳಿಸ್ಕೊಡ್ತೀನಿ. ಮೇಡಮ್ ದಯವಿಟ್ಟು ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಬೋದು ಮೇಡಮ್. ಥ್ಯಾಂಕ್ ಯು. ಸೊ ನಮಸ್ತೆ ಎಲ್ರಿಗೂ. ಈಗ ಅರೋಮಾ ಥೆರಪಿ ಅಂದ್ರೆ ಏನು ಅಂತ ನಾವು ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಂಡ. ಅರೋಮಾ ಅಂದ್ರೆ ಏನು? ಅದೊಂದು ಇಂಗ್ಲಿಷ್ ವರ್ಡ್. ನಮ್ ಕನ್ನಡದಲ್ಲಿ ಅರೋಮಾ ಅಂತ ಹೇಳೋದಾದ್ರೆ ಸುಗಂಧ ದ್ರವ್ಯಗಳನ್ನ ನಾವು ಅರೋಮಾ ಅಂತ ಹೇಳ್ತೀರಿ. ಸುಗಂಧ ಸುವಾಸನೆಯನ್ನ ನಾವು ಅರೋಮಾ ಹೇಳ್ತೀರಿ. ಅರೋಮಾ ಥೆರಪಿ ಅಂದ್ರೆ ಈ ಸುಗಂಧ ಎಣ್ಣೆಗಳು ಇಲ್ಲ ತೈಲಗಳನ್ನು ಯೂಸ್ ಮಾಡಿ ನಾವು ಯಾವ ರೀತಿ ಚಿಕಿತ್ಸೆ ಕೊಡ್ಬೋದು ಅನ್ನೋದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಫಸ್ಟ್ ಅದರ ಇತಿಹಾಸವನ್ನ ತಿಳ್ಕೊಳ್ಳೋಣ. ಅರೋಮಾ ಥೆರಪಿ ಹೇಗ್ ಬಂತು, ಯಾವ ರೀತಿ ನಾವು ಪ್ರತಿನಿತ್ಯ ನಮ್ಮ ಮನೆಗಳಲ್ಲಿ ನಾವು ಯೂಸ್ ಮಾಡ್ತಾ ಇದ್ರು, ನಮ್ಗೆ ಅದ್ರ ಬಗ್ಗೆ ಅಷ್ಟು ಅವೇರ್ನೆಸ್ ಇಲ್ಲ, ಅಷ್ಟು ಕಾನ್ಶಿಯಸ್ ಇಲ್ಲ. ಸೊ ಈ ಅರೋಮಾ ಥೆರಪಿ ನಾವೀಗ ಅರೋಮಾ ಥೆರಪಿ ಅನ್ನೋದು ಅಬ್ರಾಡ್ ಅಲ್ಲಿ ಫಾರಿನ್ ಅಲ್ಲಿ ಯೂಸ್ ಮಾಡ್ತಾ ಇದ್ದಂತ ಒಂದು ವರ್ಡ್. ಇವಾಗ ಅದನ್ನ ನಾವು ಕನ್ನಡದಲ್ಲಿ ಈಗ ನಮ್ಮ ದೇಶದಲ್ಲಿ ಯಾವ ರೀತಿ ಅದನ್ನ ನಾವು ತರಬಹುದು ಅಂದ್ರೆ ಅದು ಸುಗಂಧ ದ್ರವ್ಯಗಳು ಇಲ್ಲ ಸುಗಂಧ ತೈಲಗಳಿಂದ ನಾವು ಯಾವ ರೀತಿ ಚಿಕಿತ್ಸೆಗಳನ್ನ ಕೊಡ್ಬೋದು. ನಾವ್ ಯಾವಾಗ್ಲೂ ಈ ಕೆಮಿಕಲ್ಸ್ ಈಗ ನಮ್ಮ ಆಯುಷ ಮಂಡಲಂ ಇಂದ ರಿಲೀಸ್ ಆಗಿರೋ ಡ್ರಗ್ಲೆಸ್ ಕಿಂಗ್ಡಮ್ ಬುಕ್ ಅಲ್ಲೇ ನಾವು ನೋಡ್ಬೋದು ಎಷ್ಟು ರೀತಿ ಎಸೆನ್ಷಿಯಲ್ ಆಯಿಲ್ಸ್ ಟ್ರೀಟ್ಮೆಂಟ್ ಇದೆ. ಬಟ್ ಆ ಎಸೆನ್ಷಿಯಲ್ ಆಯಿಲ್ಸ್ ಅಂದ್ರೆ ಏನು, ಅದ್ರ ಬಗ್ಗೆ ಒಂದು ಅರಿವನ್ನ ಇವತ್ತು ನಾವು ತಿಳ್ಕೊಳ್ಳೋಣ. ಸೊ ಈ ಅರೋಮಾ ಥೆರಪಿ, ಈ ಒಂದು ಅರೋಮಾ ಥೆರಪಿ ಅನ್ನೋ ಒಂದು ವರ್ಡ್ ನ ಫ್ರೆಂಚ್ ಸೈಂಟಿಸ್ಟ್ ಆದ ರೆನಿ ಮೊರೈಸ್ ಗೆಟಿಫೋಸಿ ಅನ್ನೋರು 1931 ನಲ್ಲಿ ಅವರು ಇದನ್ನ ಮಾಡಿದ್ರು. ಅವರು ಅವ್ರದೇ ಒಂದು ಲ್ಯಾಬ್ ಅಲ್ಲಿ ವರ್ಕ್ ಮಾಡೋವಾಗ ಏನಾಯ್ತು, ಒಂದು ಎಕ್ಸ್ಪ್ಲೋಷನ್ ಆಗುತ್ತೆ. ಅವಾಗ ಅವ್ರು ಏನ್ ಮಾಡ್ತಾರೆ, ಅಲ್ಲೇ ಇದ್ದಂತ ಒಂದು ತೈಲ ಒಂದು ಅದೇನು ಅಂತಾನೂ ಅವ್ರಿಗೆ ಗೊತ್ತಿರಲ್ಲ, ಅದ್ರೊಳಗಡೆ ಕೈ ಅದ್ದು ಬಿಡ್ತಾರೆ. ತುಂಬಾ ಬರ್ನ್ಸ್ ಆಗಿರುತ್ತೆ. ಆ ಕೈ ಅದ್ದಿದ ತಕ್ಷಣ ಅವ್ರಿಗೇನಾಗುತ್ತೆ, ತುಂಬಾ ಅದರಿಂದ ರಿಲೀಫು, ಒಂದು ಸ್ಕಾರು, ಒಂದು ಮಾರ್ಕು. ಈಗ ಬರ್ನ್ ಆದ್ರೆ ಯಾವ ತರ ಮಾರ್ಕ್ ಆಗುತ್ತೆ ಆ ತರ ಏನು ಮಾರ್ಕ್ ಇರಲ್ಲ. ಸೊ ಇದೇಗಪ್ಪ ಸಾಧ್ಯ ಅಂತ ಅವ್ರಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಸೊ ಅವರು ಅದ್ರಲ್ಲಿ ಏನಿದೆ, ಅದ್ರ ಬಗ್ಗೆ ಏನು ಅಂತ ಅದ್ರ ಬಗ್ಗೆ ರಿಸರ್ಚ್ ಶುರು ಮಾಡ್ತಾರೆ. ಸೊ ಅದ್ರಲ್ಲಿ ಇದ್ದಂಥದ್ದು ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್ ಅನ್ನೋದು. ಸೊ ಈ ಆಯಿಲ್ಗೆ ಇಷ್ಟೊಂದು
ನಮ್ಮ ನೈಸರ್ಗಿಕವಾಗಿ ದೊರೆಯುವಂಥದ್ದು ಇದಕ್ಕೆ ಇಷ್ಟೊಂದು ಮಹತ್ವ ಇದೆಯಾ, ಇಷ್ಟೊಂದು ಗುಣ ಪಡಿಸುವ ಪ್ರಾಪರ್ಟೀಸ್ ಇದೆಯಾ ಇದ್ರ ಬಗ್ಗೆ ಅಂತ ಅವರು ಅದರಲ್ಲಿ ಆಳವಾಗಿ ರಿಸರ್ಚ್ ಮಾಡ್ತಾ ಹೋಗ್ತಾರೆ. ಸೊ ಹೀಗೆ ಕೆಲವೊಂದು ಆಯಿಲ್ಸ್ ನ ಅವರು ಡಿಸ್ಕವರ್ ಮಾಡ್ತಾರೆ. ಈ ಆಯಿಲ್ ಇಂದ ಆದ್ರೆ ಏನೇನ್ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ಒಂದೊಂದು ಆಯಿಲ್ ಇಂದ, ಒಂದೊಂದು ಇದರಿಂದ ಅನ್ನೋದನ್ನ ಅವರು ಮತ್ತಷ್ಟು ರಿಸರ್ಚ್ ಮಾಡಿ ಆ ರಿಸರ್ಚ್ ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ತುಂಬಾ ಈಗ ಫಾರಿನ್ ದೇಶಗಳಲ್ಲೇ ತಗೊಂಡೋಗಿದ್ರೆ ಈಜಿಪ್ಟ್ ಅಲ್ಲಾಗ್ಲಿ, ಈಜಿಪ್ಟು, ಗ್ರೀಕು, ರೋಮನ್ಸು, ಈ ಪರ್ಫ್ಯೂಮ್ಸ್ ನ ಎಲ್ಲ ಅವ್ರು ಅವಾಗ ನಮ್ಗೆ ಯಾವ್ದೋ ಒಂದು ಕೆಮಿಕಲ್ಸ್ ಏನು ಲಭ್ಯ ಇರ್ತಾ ಇರ್ಲಿಲ್ಲ. ಅವಾಗ ನಮ್ಗೆ ನೈಸರ್ಗಿಕವಾಗಿ ದೊರಕ್ತಾ ಇದ್ದಂತಹ ಈ ಒಂದು, ಈಗ ಸಿನಾಮಿನ್ ಅಂತ ತಗೋಣ, ಚಕ್ಕೆ ಮರದ ಬಾರ್ಕ್ ಇಂದ ಸಿಗುತ್ತೆ, ಅದರಿಂದ ಆಯಿಲ್ಸ್ ಎಕ್ಸ್ಟ್ರಾಕ್ಟ್ ಮಾಡಕ್ ಶುರು ಮಾಡಿದ್ರು. ಫ್ಲವರ್ಸ್ ಇಂದ, ಬಾರ್ಕ್ಸ್ ಇಂದ, ಆಮೇಲೆ ಬುಡದಿಂದ, ರೂಟ್ಸ್ ಇಂದ, ಈ ತರ ಪ್ರತಿಯೊಂದು ಗಿಡಗಳ ಒಂದು ಭಾಗದಿಂದ ಆಯಿಲ್ಸ್ ನ, ರೋಸಸ್ ನ ಬಂದು ರೋಸ್ ಪೆಟಲ್ಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ರು. ಆಮೇಲೆ ಹತ್ತರ ಅನ್ನೋದು ನಾವು ಕೇಳಿರ್ತೀರಿ, ಈಗಲೂ ಜಾಸ್ಮಿನ್ ಫ್ಲಾಸ್ ಎಷ್ಟು ಒಂದು ಸುಗಂಧ ಕೊಡುತ್ತೆ. ಸೊ ಈ ತರ ಎಲ್ಲ ಆಯಿಲ್ಸ್ ನ ಅವಾಗೆ ಅವರು ಇದ್ ಮಾಡಕ್ ಶುರು ಮಾಡಿದ್ರು, ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಬಳಸಕ್ ಶುರು ಮಾಡಿದ್ರು. ಈಗ ಈಜಿಪ್ಷಿಯನ್ಸ್ ನಮಗ್ ಗೊತ್ತಿದ್ದಂಗೆ ಅವರು ಮಮ್ಮೀಸ್ ತರ ಮಾಡಿ ಡೆಡ್ ಬಾಡೀಸ್ ಜೊತೆಲೂ ಅವರು ಈ ಪರ್ಫ್ಯೂಮ್ಸ್ ನಾಗ್ಲಿ, ಈ ಆಯಿಲ್ಸ್ ನಾಗ್ಲಿ ಇಡ್ತಾ ಇದ್ರು. ಅದನ್ನ ನಾವು ಹಿಸ್ಟ್ರಿ ಓದಾಗ ನಾವು ತಿಳ್ಕೊಂಡಿದ್ದೀರಿ. ಸೊ ಪ್ರತಿಯೊಬ್ರು ರೋಮನ್ಸ್ ಎಲ್ಲಾಗ್ಲಿ, ಚೈನೀಸು, ಈಜಿಪ್ಷಿಯನ್ಸು, ಈ ರೀತಿ ಎಲ್ಲಾ ದೇಶಗಳಲ್ಲಿ ಒಂದಲ್ಲ ಒಂದು ರೀತಿ ಈ ಎಸೆನ್ಷಿಯಲ್ ಆಯಿಲ್ಸ್ ನ ಬಳಸ್ತಾ ಬಂದಿದ್ದಾರೆ. ಈಗ ಒಂದು ಊದ್ಕಡ್ಡಿ ಹಚ್ಚೋವಾಗ ನಾವು ಮನೇಲಿ ನಾವು ಪ್ರತಿಯೊಂದು, ಈಗ ದೇವ್ರ ಪೂಜೆ ಮಾಡ್ಬೇಕಂದ್ರೆ ಫಸ್ಟ್ ನಾವು ಮಾಡೋದೇ ಊದ್ಕಡ್ಡಿ ಹಚ್ತೀರಿ, ದೀಪ ಹಚ್ಚಿ ಊದ್ಕಡ್ಡಿ ಹಚ್ತೀರಿ. ಏನಕ್ಕೆ? ಒಂದು ಸುಗಂಧವಾದ ವಾತಾವರಣ ಕ್ರಿಯೇಟ್ ಆದ್ರೆ ನಮ್ಮಲ್ಲಿ, ನಮ್ಮ ಮೈಂಡು, ನಮ್ಮ ಫೋಕಸ್ಸು ಎಲ್ಲ ನಮ್ಗೆ ಒಂದು ಫ್ರೆಶ್ನೆಸ್ ಕೊಡುತ್ತೆ. ಈಗ ನಾವು ನಮ್ಮ ದೇಶದ ಇದಕ್ಕೆ ಬಂದ್ರೆ ನಾವು ಒಂದು ತಿಲಕ, ನಮ್ಮ ವೇದಸ್ ಆಗ್ಲಿ, ಉಪನಿಷತ್ಸ್ ಆಗ್ಲಿ, ಅದರಲ್ಲಿ ಈ ಚಂದನ ಆಗ್ಲಿ, ಕಸ್ತೂರಿ ತಿಲಕ, ಇದ್ರ ಬಗ್ಗೆ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಆಗಿನ ಕಾಲದಿಂದನೂ ಈ ಹೋಮ ಹವನ ಇದನ್ನೆಲ್ಲ ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ಹಾಕೋ ಒಂದು ಪದಾರ್ಥಗಳನ್ನ ನಾವು ಗಮನಿಸಿದ್ರೆ, ಆ ವೆಟ್ಟಿವೇರ್ ರೂಟ್ಸ್ ಆಗ್ಲಿ, ಪ್ರತಿಯೊಂದು ಆ ಸುಗಂಧ ನಮ್ಮ ದೇಶದಲ್ಲಿ 5,000 years ಬ್ಯಾಕ್ ಓನ್ಲಿ ಈ ತರದ್ದು ಹೋಮಗಳಾಗ್ಲಿ ನಮ್ಮ ಋಷಿ ಮುನಿಗಳು ಮಾಡ್ತಾ ಬಂದಿದ್ದಾರೆ. ನಮ್ಗೆ ಅದ್ರ ಬಗ್ಗೆ ಆ ಅವೇರ್ನೆಸ್ ಇರ್ಲಿಲ್ಲ. ಈಗ್ಲೂ ಪ್ರತಿಯೊಂದು ಸುಮಾರು ಯೋಗ ಇದ್ರಲ್ಲಾಗ್ಲಿ ಏನ್ ಮಾಡ್ತಾರೆ, ನಮ್ಗೇನೋ ಒಂದು ಪ್ರಾಬ್ಲಮ್ ಇದೆಯಾ ಅದ್ರ ಬಗ್ಗೆ ಆ ಹರ್ಬ್ಸ್ ನ ಹೋಮಕ್ಕಾಕಿ ಆ ಹೊಗೆನ ಅದರಿಂದ ನಮ್ಗೆ ಹೀಲ್ ಮಾಡ್ತಾರೆ. ಸೊ ತುಂಬಾ ಹೀಲಿಂಗ್ ಪ್ರಾಪರ್ಟೀಸು ಈ ಪ್ಲಾಂಟ್ಸ್ ಅಲ್ಲಿ ಇರೋದ್ರಿಂದ, ಇದು ಆಯುರ್ವೇದಕ್ಕೂ ಸಂಬಂಧಪಟ್ಟಂತಹ ಒಂದು ಹರ್ಬ್ಸ್ ಆಗ್ಲಿ ಪ್ರತಿಯೊಂದನ್ನ ಕಲೆಕ್ಟ್ ಮಾಡಿ ಈ ತರ ಹೀಲಿಂಗ್ ಶುರು ಮಾಡಿದ್ದಾರೆ. ಹೀಲಿಂಗ್ ಮಾಡ್ತಾ ಬಂದಿದ್ದಾರೆ, ಶುರು ಮಾಡಿಲ್ಲ, ಹೀಲಿಂಗ್ ಮಾಡ್ತಾನೆ ಬಂದಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಇವತ್ತು ಯಾವ್ಯಾವ ಆಯಿಲ್ಸ್ ಇಂದ ನಾವು ಯಾವ ರೀತಿ ಅರೋಮಾ ಥೆರಪಿ ನಮ್ಮ ಶರೀರಕ್ಕಾಗ್ಲಿ, ನಮ್ಮ ಮನಸ್ಸಿಗೆ, ನಮ್ಗೆ ಈಗ ಒಂದು ಯಾವುದೇ ಒಂದು ಪ್ರಾಬ್ಲಮ್, ಒಂದು ಕಾಯಿಲೆ, ತಲೆನೋವು ಬಂತು, ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಅವರು ಯಾವ್ದೋ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ, ನಮ್ಗೆ ಫಿಸಿಕಲಿ ಹೀಲ್ ಆಗುತ್ತೆ, ಮೆಂಟಲಿ ದ ರೂಟ್ ಕಾಸ್ ವಿಲ್ ನಾಟ್ ಬಿ ಹೀಲ್ಡ್. ಆವಾಗ ನಮ್ಗೆ ಈ ಒಂದು ಎಸೆನ್ಷಿಯಲ್ ಆಯಿಲ್ಸ್ ಯೂಸ್ ಮಾಡೋದ್ರಿಂದ, ಈಗ ಒಂದು ಆಯಿಲ್, ಯಾವುದೋ ಒಂದು ಆಯಿಲ್ ನಾವು ರಬ್ ಮಾಡ್ಕೊಂತೀರಿ ಕೈ ಮೇಲೆ ಇಲ್ಲ ಟೆಂಪಲ್ಸ್ ಮೇಲೆ, ನಿಮ್ಗೆ ಆ ಸ್ಮೆಲ್ಗೆ, ಆ ಅರೋಮಾಗೆ ನಮ್ ಬ್ರೈನ್ ರಿಸೆಪ್ಟರ್ಸ್ ಯಾವ ತರ ರಿಸೀವ್ ಮಾಡುತ್ತೆ ಅಂದ್ರೆ, ಅದು ನಮ್ಮ ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ ಮೇಲೆ ವರ್ಕ್ ಮಾಡುತ್ತೆ. ಡೈರೆಕ್ಟ್ ಆಗಿ ಮೆಡಿಸಿನ್ ತರಾನೇ ಈ ಅರೋಮಾ ಆಯಿಲ್ಸ್, ಎಸೆನ್ಷಿಯಲ್ ಆಯಿಲ್ಸ್ ವರ್ಕ್ ಆಗುತ್ತೆ. ನಮ್ ಬ್ಲಡ್ ಸ್ಟ್ರೀಮ್ ಒಳಗೇನೆ ರಿಲೀಸ್ ಆಗುತ್ತೆ ಇದು. ಸೊ ಅಷ್ಟು ಬೇಗ ನಮ್ಗೆ ಅದು ವೆರಿ ಫ್ಯೂ ಮಿನಿಟ್ಸ್. ಈಗ ನಿಮ್ಗೆ ಎಲ್ಲಾದ್ರೂ ಹೋಗಿರ್ತೀರಾ, ತುಂಬಾ ಒಂದು ಸುವಾಸನೆ, ಒಂದು ರೋಸ್ ಆಗ್ಲಿ, ಒಂದು ಜಾಸ್ಮಿನ್ ಆಗ್ಲಿ, ಅದ್ರ ವಾಸನೆ ನೋಡಿದ ತಕ್ಷಣ ನಿಮ್ಗೆ ಏನನ್ಸುತ್ತೆ? ಮುಖ ಅರಳುತ್ತೆ ಎಲ್ರಿಗೂನು, ತುಂಬಾ ಚೆನ್ನಾಗಿದ್ಯಪ್ಪ. ಆ ಸ್ಮೆಲ್ಗೆ ನಮ್ ಮೈಂಡು ತುಂಬಾ ರಿಫ್ರೆಶ್ ಆಗುತ್ತೆ. ಅದೇ ನಮ್ಗೇನೋ ಒಂದ್ ಕೆಟ್ಟ ವಾಸನೆ ಬಂತು, ಏನೋ ಬಂತು, ನಾವು ಮೂಗ್ ಮುಚ್ಕೊಂತೀರಿ, ಹೌದಲ್ವಾ? ಸೊ ಯಾರ್ಯಾರಿಗೆ, ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಒಂದೊಂದು ಸ್ಮೆಲ್ಸ್, ಒಂದೊಂದು ಇದಕ್ಕಿದಾಗಿರುತ್ತೆ. ಕೆಲವ್ರಿಗೆ ಕೆಲವೊಂದು ಅಲರ್ಜಿ ಇರುತ್ತೆ. ಸೊ ಆ ರೀತಿ. ಸೊ ಈಗ ಒಂದು ಸ್ಮೆಲ್, ಒಂದು ಸುವಾಸನೆ, ಈ ಒಂದು ಜಸ್ಟ್ ಒಂದು ಸ್ಮೆಲ್ ಇಂದ ಒಂದು ಟ್ರೀಟ್ಮೆಂಟ್ ಯಾವ ರೀತಿ ಆಗುತ್ತೆ, ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ನಮ್ಮ ವರ್ಕ್ಶಾಪ್ ಅಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಯಾವ ರೀತಿ ನಮ್ಮ ಬ್ರೈನ್ ರಿಸೆಪ್ಟರ್ಸ್ ಅದನ್ನ ರಿಸೀವ್ ಮಾಡುತ್ತೆ, ಯಾವ ರೀತಿ ಬ್ಲಡ್ ಸ್ಟ್ರೀಮ್ ಒಳಗೆ. ಹೌದು, ಯಾರೋ ಪಾರಿಜಾತ ಸ್ಮೆಲ್ ಅಂತ ಹೇಳಿದ್ರು, ನೀವು ಕಮೆಂಟ್ಸ್ ಅಲ್ಲಿ ಹಾಕ್ಬೋದು ನಿಮ್ಗೆ ಯಾವ್ಯಾವ ಸ್ಮೆಲ್ ತುಂಬಾ ಇಷ್ಟ ಆಗುತ್ತೆ ಅನ್ನೋದನ್ನ, ಅಲ್ವಾ? ನಾವು ಮನೇಲಿ ಈಗ ಒಂದು ನಮ್ಮ ಇದ್ರಲ್ಲಿ ಮನೇಲಿ ಏನೇ ಒಂದು ನಾವು ಮಾಡಕ್ ಹೋಗಕ್ ಮೊದ್ಲು ತುಂಬಾ
ತುಂಬಾ ಏನಾಗುತ್ತೆ, ಒಂದು ತಿಲ್ಕ ಹಚ್ಚೋದಾಗ್ಲಿ, ಒಂದು ಶ್ರೀಗಂಧ ತಿಲ್ಕ ಹಚ್ತೀರಿ, ಏನಕ್ಕೆ? ಆ ಸ್ಮೆಲ್ ನಮ್ಗೆ ತುಂಬಾ ಇಷ್ಟ. ಅದು ನಮ್ ಕಾನ್ಶಿಯಸ್ ನ ಇನ್ನಷ್ಟು ಹೈಯರ್ ಲೆವೆಲ್ ತಗೊಂಡೋಗುತ್ತೆ. ಇಲ್ಲಿ ಆಜ್ಞಾ ಚಕ್ರಕ್ಕೆ ತಿಲ್ಕ ಹಚ್ತೀರಿ, ಆಮೇಲೆ ಏನ್ ಮಾಡ್ತೀರಿ, ಇನ್ಸೆನ್ಸ್ ಸ್ಟಿಕ್, ನಾವು ಜಾಸ್ಮಿನ್ದು, ರೋಸ್ದು, ಸಂಪಿಗೆ, ಹೌದು ನಮ್ ಸುತ್ತಮುತ್ತ ಇರುವಂತ ಹೂವಿನ ಗಿಡಗಳೇ ತಗೊಳ್ಳಿ, ಒಂದು ರೋಸ್ ತಗೊಳ್ಳಿ, ಒಂದು ಸಂಪಿಗೆ ಹೂವು, ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ. ನಾವು ಅದ್ರ ಸ್ಮೆಲ್ ನೋಡಿದ್ರೇನೆ ಒಂಥರ ಇದಾಗತ್ತೆ. ಇದು ಅರೋಮಾ ಥೆರಪಿ ಯಾವ ತರ ಅಂದ್ರೆ, ನಮ್ಮಲ್ಲಿ ಕೆಲವೊಂದು ಎಮೋಷನ್ಸ್ ಆಗ್ಲಿ ಇದನ್ನ ಇನ್ವೋಕ್ ಮಾಡುತ್ತೆ. ನಮ್ಮಲ್ಲಿ ಒಂದು ಆಗೋ ಎಮೋಷನ್ಸ್, ಒಂದು ಮೆಮೊರೀಸ್ ಟ್ರಿಗರ್. ಈಗ ಒಂದು ಕಾಫಿ ಸ್ಮೆಲ್, ಅಂಡ್ ಇದು ಯಾವ ರೀತಿ ಕನೆಕ್ಟ್ ಆಗಿರುತ್ತೆ ಅಂದ್ರೆ ಮನುಷ್ಯರಿಗೂ ಕನೆಕ್ಟ್ ಮಾಡುತ್ತೆ. ನಮ್ಗೆ ಈಗ ಒಂದು ಕಾಫಿ ತುಂಬಾ ಇಷ್ಟ, ನಿಮ್ಗೆ ನಿಮ್ ತಾಯಿ ಮಾಡೋ ಕಾಫಿ ತುಂಬಾ ಇಷ್ಟ. ಒಂದು ಕಾಫಿ ಕುಡಿತೀರಾ ಅನ್ಕೊಳ್ಳಿ, ನಮ್ಮಮ್ಮ ತುಂಬಾ ಚೆನ್ನಾಗಿ ಮಾಡೋರು, ಅಲ್ಲಿ ಕನೆಕ್ಟ್ ಆಗ್ತೀರಿ, ಹೌದಲ್ವಾ? ಯಾವ್ದು ಇಟ್ ವಿಲ್ ಬಿ ಕನೆಕ್ಟೆಡ್ ಟು ಒಬ್ಬ ವ್ಯಕ್ತಿಗಾಗ್ಲಿ, ಒಂದು ಜಾಗಕ್ಕಾಗ್ಲಿ. ಅಯ್ಯೋ ನಮ್ಮೂರಲ್ಲಿ ಇದನ್ನ ತುಂಬಾ ಚೆನ್ನಾಗಿ ಬೆಳಿತಾರೆ, ಇದ್ರ ವಾಸನೆ ತುಂಬಾ ಇಷ್ಟ ನಮ್ಗೆ. ಈ ತರ ಪ್ರತಿಯೊಂದು ವಾಸನೆ, ಒಂದು ಸುವಾಸನೆನೂ ಒಂದೊಂದು ಜಾಗಕ್ಕೆ, ಒಂದೊಂದು ವ್ಯಕ್ತಿಗೆ ಕನೆಕ್ಟ್ ಆಗಿರುತ್ತೆ, ಹೌದಲ್ವಾ? ಸುಮಾರು ಜನ ಇದಿರಲ್ಲ ಇಲ್ಲಿ. ಎಷ್ಟೋ ಜನಕ್ಕೆ ಒಂದು ಸ್ಮೆಲ್ಗುನು ಒಂದೊಂದು, ಒಬ್ಬೊಬ್ಬರಿಗೆ ಒಂದೊಂದು ಮೆಮೊರೀಸ್ ಇರುತ್ತೆ, ಕನೆಕ್ಟ್ ಆಗಿರ್ತೀರಾ. ಈ ತರ ಈ ಸ್ಮೆಲ್, ಇದು ಒಂದು ಸಾಂಬಾರು, ಏನೋ ಒಂದು, ಇದು ನಮ್ ತಾಯಿ ತುಂಬಾ ಚೆನ್ನಾಗಿ ಮಾಡೋರು, ನಮ್ ಫ್ರೆಂಡು, ಒಂದು ಒಂದ್ ಸ್ಮೆಲ್, ಏನೋ ಒಂದು ನಮ್ಮೂರ್ ಕಡೆ ತುಂಬಾ ಚೆನ್ನಾಗಿರುತ್ತೆ ಇದು ಕಾಫಿ ಸ್ಮೆಲ್, ಮಲ್ನಾಡ್ ಕಡೆ, ಈ ತರ ಮಂಗ್ಳೂರ್ ಕಡೆ. ಒಂದೊಂದು ಸುವಾಸನೆಗೂ ಒಂದೊಂದು ಜಾಗ ಆಗ್ಲಿ, ಒಂದೊಂದು ಫೀಲಿಂಗ್ಸ್ ಅಲ್ಲಿ ಆ ಮಡ್ ಸ್ಮೆಲ್ ಆಗ್ಲಿ, ಯಾವುದು ಮಡ್ ಸ್ಮೆಲ್ಲು, ಈ ತರ ನಮ್ಮನ್ನ ಒಂದೊಂದು ಎಮೋಷನ್ಸ್ಗೆ ಇನ್ವೋಕ್ ಮಾಡಿರುತ್ತೆ ಇದು. ಸೊ ಈಗ ನಾವು ನೆಕ್ಸ್ಟ್ ಬಂದು ಯಾವ ರೀತಿ ಇದು ನಮ್ಗೆ ಅರೋಮಾ ಥೆರಪಿ ಯಾವ ತರ ಅಂದ್ರೆ, ಇದು ನಮ್ಮ ವಾತ, ಪಿತ್ತ, ಕಫ, ಈ ಮೂರನ್ನು ಬ್ಯಾಲೆನ್ಸ್ ಮಾಡುವಂತ ಶಕ್ತಿ. ಪ್ರತಿಯೊಂದು ನಮ್ಗೆ ಯಾವ ರೀತಿ ಮೆಡಿಸಿನ್ ಮೂಲಕ ನಾವು ಟ್ರೀಟ್ಮೆಂಟ್ ತಗೊಂತೀರಿ, ಈ ಎಸೆನ್ಷಿಯಲ್ ಆಯಿಲ್ಸ್ ಮೂಲಕನೂ ಟ್ರೀಟ್ಮೆಂಟ್ ತಗೊಬಹುದು. ಹೌದು, ಪನ್ನೀರ್ ಗುಲಾಬಿ ಇದೆಲ್ಲ ತುಂಬಾ ಸುವಾಸನೆ ಇರುತ್ತೆ. ಲೆಮನ್ ಗ್ರಾಸ್ ಟೀ, ಕ್ಯಾಮೊಮೈಲ್ ಟ್ರೀ, ಪನ್ನೀರ್ ಸ್ಪ್ರೇ, ಹೌದು ಪ್ರತಿಯೊಂದು ಸುಗಂಧ ವಸ್ತುಗಳು ನಮ್ಮ ಸುತ್ತಮುತ್ತ ಇರೋದನ್ನೇ ನಾವು ಆ ವಸ್ತುಗಳನ್ನ ಯೂಸ್ ಮಾಡ್ತಾ ಯಾವ ರೀತಿ ಚಿಕಿತ್ಸೆ ಮಾಡ್ಕೊಬಹುದು ಅನ್ನೋದನ್ನ ನಾವು ಈ ವರ್ಕ್ಶಾಪ್ ಅಲ್ಲಿ ಹೇಳ್ಕೊಡ್ತಾ ಬರ್ತೀರಿ. ಆಮೇಲೆ ಈಗ ಒಂದು ಅದ್ರ ಹಿಸ್ಟ್ರಿ ತಿಳ್ಕೊಂಡ್ರಿ, ನಮ್ ದೇಶದಲ್ಲಿ ಯಾವ ರೀತಿ ನಾವು ಅದನ್ನ ಬಳಸ್ತಾ ಬಂದಿದ್ದೀರಿ, ಒಂದು ಹೋಮಕ್ಕಾಗ್ಲಿ, ಒಂದು ಹೋಮದಲ್ಲಾಗ್ಲಿ, ಒಂದು ಊದ್ಕಡ್ಡಿ ಹಚ್ಚೋದ್ರಲ್ಲಾಗ್ಲಿ, ಒಂದು ಸಾಂಬ್ರಾಣಿ ಹಾಕೋದ್ರಲ್ಲಾಗ್ಲಿ. ಸಾಂಬ್ರಾಣಿ ಹಾಕೋವಾಗ ನಾವು ಪ್ರತಿಯೊಂದು ಅದರಲ್ಲಿ ಕೆಲವೊಂದು ಫ್ರಾಂಕಿನ್ಸನ್ ಆಯಿಲ್ ಅಂತ ಬರುತ್ತೆ. ಈ ಸಾಂಬ್ರಾಣಿ ರಸನ್ನಿಂದ ಮಾಡಿರುವಂತದ್ದು ಫ್ರಾಂಕಿನ್ಸನ್, ಮಿರ್ ಆಯಿಲ್, ಇವೆಲ್ಲ ತುಂಬಾ ಈ ಹೆಸರುಗಳು ಕೇಳಿ ಮಾಡ್ತಾ ಯೂಸ್ ಮಾಡ್ತಾರೋ ಆಯಿಲ್ಸ್, ಎಸೆನ್ಷಿಯಲ್ ಆಯಿಲ್ಸ್. ಇವಾಗ ಈ ಒಂದು 1 ಡ್ರಾಪ್ ಆಫ್ ರೋಸ್ ಆಯಿಲ್ ಮಾಡ್ಬೇಕು ಅಂದ್ರೆ ನಾವು 60 ರೋಸಸ್ ಅಷ್ಟೊಂದು ಹಾಕಿ 1 ಡ್ರಾಪ್ ಆಫ್ ಆಯಿಲ್ ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೇವೆ. ಸೊ ಎಷ್ಟು ಕಾನ್ಸಂಟ್ರೇಟೆಡ್ ಆಗಿರುತ್ತೆ ಈ ಎಸೆನ್ಷಿಯಲ್ ಆಯಿಲ್ಸ್ ಅಂದ್ರೆ, ಟನ್ಸ್ ಆಫ್ ರೋಸಸ್ ಜಸ್ಟ್ 5 ml to 10 ml ಅಷ್ಟೇ ಸಿಗೋದು ನಮ್ಗೆ ಆಯಿಲ್, ಅಷ್ಟು ಕಾನ್ಸಂಟ್ರೇಟ್ ಆಗಿರುತ್ತೆ. ಇವಾಗ್ಲೂನು ನಮ್ಗೆ ನಮ್ಮ ರಾಜ ಮಹಾರಾಜರು ಮೊದ್ಲಿಂದ ಕನೌಜ್ ಅನ್ನೋ ಜಾಗದಲ್ಲಿ ಈಗ್ಲೂ ಹೌದ್ ಅನ್ನೋದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ದೊಡ್ಡ ದೊಡ್ಡ ಹರ್ತನ್ ಪಾಟ್ಸ್, ನೀವು ಯೂಟ್ಯೂಬ್ ಎಲ್ಲೋ ಇದ್ರೆಲ್ಲೋ ನೋಡ್ಬೋದು. ಹರ್ತನ್ ಪಾಟ್ಸ್ ಇಟ್ಟು ಯಾವ ರೀತಿ ಆಗಿನ ಕಾಲದಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ರು, ಈಗ್ಲೂ ಅದೇ ಪದ್ಧತಿನ ಅವ್ರು ಬೆಳೆಸ್ಕೊಂಡ್ ಬರ್ತಾ ಇದಾರೆ. ಅಷ್ಟು ಪವರ್ಫುಲ್ ಪರ್ಫ್ಯೂಮ್ಸ್, ಅದನ್ನ ಹಂಗೆ ಉಳ್ಸ್ಕೊಂಡ್ ಬರ್ತಾ ಇದಾರೆ ಆ ಜಾಗದಲ್ಲಿ. ಮತ್ತೆ ನಮ್ಮ ಆರೋಗ್ಯಕ್ಕೆ ಬರೋಂಗಿದ್ರೆ ನಮ್ಮ ವಾತ, ಪಿತ್ತ, ಕಫ ದೋಷಗಳನ್ನ ತುಂಬಾ ಬ್ಯಾಲೆನ್ಸ್ ಮಾಡೋದಕ್ಕೂ ಇದು ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ತ್ರಿಗುಣಾಸ್, ಈ ತ್ರಿಗುಣಾಸ್ನೆಲ್ಲ ಸತ್ವಸ್ಸು, ರಜಸ್ಸು, ತಮಸ್ಸು, ಈ ತ್ರಿಗುಣಾಸ್ನು ನಾವು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಬೋದು, ಯಾವ ಆಯಿಲ್ಸ್ ನ ನಾವು ಯೂಸ್ ಮಾಡ್ಬೋದು. ಒಂದು ಬಾಡಿ ಮಸಾಜ್ಗಾಗ್ಲಿ, ತುಂಬಾ ಜನಕ್ಕೆ ಈಗ ಸ್ಕಿನ್ ಪ್ರಾಬ್ಲಮ್ಸ್ ಇರುತ್ತೆ, ಈ ಸ್ಕಿನ್ ಪ್ರಾಬ್ಲಮ್ಸ್ ಅಲ್ಲಿ ಯಾವ ರೀತಿ ನಾವು ಅದನ್ನ ಯೂಸ್ ಮಾಡ್ತಾ ಹೋಗ್ಬೋದು. ಒಂದೊಂದು ಆಯಿಲ್ಗೆ ಯಾವ್ಯಾವ ಪ್ರಾಪರ್ಟೀಸ್ ಇದೆ, ಯಾವ ಆಯಿಲ್ ನ ನಾವು ಯೂಸ್ ಮಾಡ್ಬೋದು. ಆ ಆಯಿಲ್ಸ್ ಎಷ್ಟು ಕಾನ್ಸಂಟ್ರೇಟ್ ಆಗಿರುತ್ತೆ ಅಂದ್ರೆ, ನಾವ್ ಯಾವುದೇ ಒಂದು ಎಸೆನ್ಷಿಯಲ್ ಆಯಿಲ್ ನ ಡೈರೆಕ್ಟ್ ಆಗಿ ನಾವು ಯೂಸ್ ಮಾಡಕ್ ಬರಲ್ಲ. ಸೊ ಈ ಎಸೆನ್ಷಿಯಲ್ ಆಯಿಲ್ಸ್ ನ ನಾವು ನಮ್ಮ ಬಾಡಿಗೆ ಯಾವ ರೀತಿ ಒಂದು ಕ್ಯಾರಿಯರ್ ಆಯಿಲ್ ಜೊತೆ ಯಾವ ಪ್ರಪೋರ್ಷನಲ್ ಮಿಕ್ಸ್ ಮಾಡಿ ನಾವು ಯೂಸ್ ಮಾಡ್ಕೋಬಹುದು. ಆಮೇಲೆ ಈಗ ಮನೇಲಿ ಯೂಸ್ ಮಾಡೋದು, ಮನೆಯಲ್ಲಿ ಯಾವ ರೀತಿ ಒಂದು ಹಾಲಲ್ಲಿ ಒಂದು ಪರ್ಫ್ಯೂಮ್ ತರ ಯೂಸ್ ಮಾಡ್ಬೇಕು, ಇಲ್ಲ ಒಂದು
ರೂಮಲ್ಲಿ ಯೂಸ್ ಮಾಡಬೇಕು, ಒಂದೊಳ್ಳೆ ಸುವಾಸನೆಗೆ ನಾವು ಯೂಸ್ ಮಾಡ್ತೀವಿ, ಡಿಫ್ಯೂಸರ್ಸ್ ಅಲ್ಲಿ ಯೂಸ್ ಮಾಡ್ಬೋದು. ಈ ಆಯಿಲ್ಸ್ ಯೂಸ್ ಮಾಡೋ ಡಿಫ್ರೆಂಟ್ ಮೆಥಡ್ಸ್ ಇದೆ. ಯಾವ್ಯಾವ ಮೆಥಡ್ ಅಲ್ಲಿ ನಾವು ಈ ಆಯಿಲ್ಸ್ ನ ಯೂಸ್ ಮಾಡ್ಬೋದು. ಡಿಫ್ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ನಾವು ಪರ್ಫ್ಯೂಮ್ ಸ್ಪ್ರೇ ಮಾಡೋ ಬದಲು ಡಿಫ್ಯೂಸರ್ಸ್ ಅಲ್ಲಿ ಎಸೆನ್ಷಿಯಲ್ ಆಯಿಲ್ಸ್ ನ ಯೂಸ್ ಮಾಡ್ಬೋದು. ಆ ಸ್ಮೆಲ್ ಇಂದ ನಮ್ಮ ಮೈಂಡ್ ಎಷ್ಟು ಚೆನ್ನಾಗಿ ರಿಫ್ರೆಶ್ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ನಿದ್ದೆ ಬರ್ದೇ ಇರೋರ್ಗು ಒಳ್ಳೆ ನಿದ್ದೆ ಮಾಡ್ತೀರಿ ಆ ತರ. ಆಮೇಲೆ ನಮ್ಮ ಸ್ಕಿನ್ ಅಲ್ಲಿ ನಾವು ಯೂಸ್ ಮಾಡೋ ಒಂದು ಕ್ರೀಮ್ ಎಲ್ಲಾಗ್ಲಿ, ಒಂದು ಪ್ರತಿಯೊಂದು ದಿನ ಬಳಕೆ ವಸ್ತುಗಳಲ್ಲಿ ನಾವು ಈ ಕೆಮಿಕಲ್ಸ್ ನ ತೆಗೆದು ಈ ಆಯಿಲ್ಸ್ ನ ಯಾವ ರೀತಿ ರೀಪ್ಲೇಸ್ ಮಾಡ್ಕೊಬಹುದು ಅನ್ನೋದ್ರ ಬಗ್ಗೆ ನಾವು ವರ್ಕ್ಶಾಪ್ ಅಲ್ಲಿ ಹೇಳ್ಕೊಡ್ತಾ ಬರ್ತೀರಿ. ಸೊ ಪ್ರತಿಯೊಬ್ರು ಅದನ್ನ ನಮ್ಮ ಕಿಚನ್ ಅಲ್ಲಿ ಇರುವಂತ ವಸ್ತುಗಳು, ಸಿನಾಮನ್ ಆಗ್ಲಿ, ಚಕ್ಕೆ, ಲವಂಗ, ಆಮೇಲೆ ಟರ್ಮರಿಕ್ ಆಗ್ಲಿ, ಆ ಟರ್ಮರಿಕ್ ನ ಕಾನ್ಸಂಟ್ರೇಟೆಡ್ ಫಾರ್ಮ್ ಅಲ್ಲಿ ಯಾವ ರೀತಿ ಟರ್ಮರಿಕ್ ಎಸೆನ್ಷಿಯಲ್ ಆಯಿಲ್ ಅಂತ ಬರುತ್ತೆ. ಸೊ ಈ ತರ ಎಲ್ಲದದ್ದು ಎಸೆನ್ಷಿಯಲ್ ಆಯಿಲ್ಸ್ ನ, ಆಮೇಲೆ ತುಳಸಿ, ಬೆಸಿಲ್ ಎಸೆನ್ಷಿಯಲ್ ಆಯಿಲ್, ಕ್ಲೋವ್ ಎಸೆನ್ಷಿಯಲ್ ಆಯಿಲ್, ಲೆಮನ್ ಗ್ರಾಸ್, ಪ್ರತಿಯೊಂದು ನಮ್ಮ ಆಯುಷ ಮಂಡಲಂ ವೆಬ್ಸೈಟ್ ಅಲ್ಲಿ ನೀವು ಸರ್ಚ್ ಮಾಡಿದ್ರೆ ಎಸೆನ್ಷಿಯಲ್ ಆಯಿಲ್ಸ್ ಸರ್ ಆಲ್ರೆಡಿ ನಿಮ್ಗೆ ಡ್ರಗ್ಲೆಸ್ ಕಿಂಗ್ಡಮ್ ಅಲ್ಲಿ ಎಲ್ಲ ಆಯಿಲ್ಸ್ ಬಗ್ಗೆ ಯಾವ ರೀತಿ ಅದನ್ನ ಚಿಕಿತ್ಸೆ ನಾವು ಮಾಡ್ಕೊಬಹುದು ಅನ್ನೋದ್ರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ತುಂಬಾ ಜನ ಬುಕ್ಗಳು ತಗೊಂಡಿದ್ರಿ, ಇಷ್ಟೊತ್ತು ನಾವು ಬುಕ್ ಬಗ್ಗೆ ನೀವೆಲ್ಲ ಡಿಸ್ಕಸ್ ಮಾಡಿದ್ರಿ, ತುಂಬಾ ಖುಷಿ ವ್ಯಕ್ತಪಡಿಸಿದೀರಾ. ಸೊ ನಮ್ಗೆ ಅದೊಂದು ನಿಜವಾದ ಒಂದು ಬೂನ್ ಅಂತಾನೆ ಹೇಳ್ಬೋದು ಈ ಬುಕ್ ನಮ್ಗೆಲ್ಲ ಸೇರಿರೋದು. ಸೊ ಅದನ್ನ ಬಳಕೆ ಮಾಡ್ತಾ ಅದ್ರ ಜೊತೆಗೆ ಇದನ್ನು ನಾವು ತಿಳ್ಕೊಂತಾ ಬಂದ್ರೆ ಅದನ್ನ ನಾವು ಸ್ಮೆಲ್ ಮಾಡ್ಬೋದು, ಇಲ್ಲ ಡಿಫ್ಯೂಸ್ ಮಾಡ್ಬೋದು ಅಂತಿದೆ. ಬಟ್ ಅದಕ್ಕಿಂತ ಹೆಚ್ಚಾಗಿ ನಾವು ದಿನ ಬಳಕೆಯಲ್ಲಿ ಯಾವ ರೀತಿ ಇದನ್ನ ಯೂಸ್ ಮಾಡ್ತಾ ಹೋಗ್ಬೋದು. ಆಮೇಲೆ ಒಬ್ಬ ಹೀಲರ್ಸ್, ಪ್ರತಿಯೊಬ್ಬ ಹೀಲರ್ಸ್ಗೂ ಈ ಅರೋಮಾ ಥೆರಪಿ ಒಂದು ಟೂಲ್ ತರ ಇರುತ್ತೆ. ಈಗ ನಾವು ಜಸ್ಟ್ ಪಾಯಿಂಟ್ಸ್ ಪ್ರೆಸ್ ಮಾಡೋದ್ರಿಂದ ಕ್ಯೂರ್ ಆಗುತ್ತಿಲ್ಲ ಅಂತಲ್ಲ, ಅದ್ರ ಜೊತೆಗೆ ನಾವು ಆ ಪೇಷಂಟ್ ನ ಮೈಂಡೇ ನಮ್ಗೆ ತುಂಬಾ ಎಮೋಷನ್ಸ್ ಆಗ್ಲಿ, ನಮ್ಮ ಮೈಂಡ್ ಆಗ್ಲಿ, ನಾವ್ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಬೋದು. ಈಗ ಜಸ್ಟ್ ನೋಡಿ, ತುಂಬಾ ತಲೆನೋವು ನಿಮ್ಗೆ ಆಗ್ತಾ ಇಲ್ಲ, ಜಸ್ಟ್ ಇಮಿಡಿಯೇಟ್ ಆಗಿ ಒಂದು ಆಯಿಲ್ ಜಸ್ಟ್ ಫಾರ್ 5 to 10 minutes ಒಳಗಡೆ ನಮ್ಗೆ ಆ ಫ್ರೆಶ್ನೆಸ್ ನಾವು ಫೀಲ್ ಆಗ್ತೀವಿ. ಏನೋ ತುಂಬಾ ಸುವಾಸನೆ ಇರೋಂತ ಒಂದು ವಸ್ತು ಇದ್ ಮಾಡಿದ್ರೇನೆ ನಮ್ ಮುಖ ಅರಳ್ದಂಗ ಆಗುತ್ತೆ, ನಮ್ ಮೈಂಡ್ ತುಂಬಾ ಫ್ರೆಶ್ ಆಗತ್ತೆ. ಹೌದಲ್ವಾ? ಅಬ್ಸರ್ವ್ ಮಾಡಿದೀರಾ? ಫೀಲ್ ಆಗಿದ್ಯಾ ಆ ತರ ನಿಮ್ಗೆ? ಯಾವ್ದಾದ್ರು ಒಂದು ಪರಿಸ್ಥಿತಿಯಿಂದ ತುಂಬಾ ಬೇಜಾರಾದಾಗ, ತುಂಬಾ ನಾವು ಈ ಫ್ರೆಶ್ನೆಸ್ ಫೀಲ್ ಮಾಡೋದು, ಒಂದು ಹೂವ ಆಗ್ಲಿ, ಒಂದ್ ಇದ್ರಲ್ಲಿ ಆ ಸ್ಮೆಲ್ ಬಂದಾಗ ನಮ್ಗೆ ಆ ಫೀಲ್ ಚೇಂಜ್ ಆಗುತ್ತೆ ಅನ್ನೋದು ಅಬ್ಸರ್ವ್ ಮಾಡಿದೀರಾ ನೀವು? ಕಮೆಂಟ್ಸ್ ಅಲ್ಲಿ ಹಾಕ್ಬೋದು ನೀವು. ಸೊ ಹೇಳ್ತಾ ಇದಾರೆ ಆಗಿದೆ ಆತರ. ಎಸ್, ತುಂಬಾ ಜನ ಹೇಳ್ತಾ ಇದಾರೆ ದೇ ಫೀಲ್ ಹ್ಯಾಪಿ. ಈಗ ತುಂಬಾ ಇದಾದಾಗ ಆ ಸ್ಮೆಲ್ಲೇ ನಮ್ಗೆ ನಮ್ಮ ಮೈಂಡ್ನೇ ಕೆಲವೊಂದು ವೆರಿ ಸ್ಪ್ಯಾನ್ ಆಫ್ ವೆರಿ ಫ್ಯೂ ಮಿನಿಟ್ಸ್ ನಮ್ಗೆ ಆ ಫ್ರೆಶ್ನೆಸ್ ಫೀಲ್ ಆಗುತ್ತೆ. ನಮ್ಗ ಒಂದು ಏನ್ ಹೇಳ್ತೀರಿ, ಆ ಎಮೋಷನ್ಸ್ ಆಗ್ಲಿ ಅದೆಲ್ಲ ತುಂಬಾನೇ ಇನ್ವೋಕ್ ಆಗುತ್ತೆ. ಆ ಮೆಡಿಟೇಷನ್, ನಾವೇನ್ ಮೆಡಿಟೇಷನ್ ಮಾಡ್ತಾ ಇದೀರಿ, ಆ ಕಾನ್ಸಂಟ್ರೇಷನ್ ಬರೋದಕ್ಕೆ ಯಾವ್ದಾಗ್ಲಿ, ನಾವೆಲ್ಲ ಈ ಕೆಮಿಕಲ್ಸ್ಗೆ, ಕ್ರೀಮ್ಸ್ಗಾಗ್ಲಿ, ಏಡೈಸ್, ತುಂಬಾ ಕೆಮಿಕಲ್ಸ್ ಬಗ್ಗೆ ಹೋಗ್ತಾ ಇದೀರಿ. ಫ್ರಾಗ್ರೆನ್ಸ್ ಏನ್ ಮಾಡುತ್ತೆ ಅಂದ್ರೆ ಇಟ್ ಬ್ರಿಂಗ್ಸ್ ಯು ಒಂದು ಕಾಮ್ನೆಸ್ ತರುತ್ತೆ ಮೈಂಡ್ಗೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಮ್ ಮೈಂಡ್ ಕಂಟ್ರೋಲ್ ಬಂದ್ರೆ ಎಲ್ಲ ಕಂಟ್ರೋಲ್ ಅಲ್ಲಿ ಇರುತ್ತೆ ಅಂತ. ಮೈಂಡೇ ಮೇನ್ ನಮ್ಗೆ. ಸೊ ಈ ಕಾಮ್ನೆಸ್ ನ, ಈ ಸ್ಮೂತ್ನೆಸ್ ನ, ಈ ಸೂತಿಂಗ್ ನ ನಾವು ಯಾವ ರೀತಿ ನಮ್ಮ ದಿನನಿತ್ಯ ಜೀವನದಲ್ಲಿ ಯಾವ ರೀತಿ ನಾವು ಇದನ್ನ ಬಳಕೆ ಮಾಡ್ಕೊಬಹುದು ಅನ್ನೋದನ್ನ ನಾವು ಈ ವರ್ಕ್ಶಾಪ್ ಮೂಲಕ, ಇದೊಂದು ಈ ವರ್ಕ್ಶಾಪ್ ಅಲ್ಲಿ ನಾವು ಪ್ರತಿಯೊಂದನ್ನು ಡೀಟೇಲ್ ಆಗಿ ಹೇಳ್ಕೊಡ್ತಾ ಬರ್ತೀರಿ. ಯಾವ ರೀತಿ ಇದು ಎಸೆನ್ಷಿಯಲ್ ಆಯಿಲ್ಸ್ ವರ್ಕ್ ಆಗುತ್ತೆ, ಯಾವ್ಯಾವ ಪ್ರಾಡಕ್ಟ್ಸ್ ನಾವು ಮಾಡ್ಕೊಬಹುದು ಮನೇಲಿ ಅನ್ನೋದನ್ನ ಒಂದು ಕಾಂಪ್ಲಿಮೆಂಟರಿ ಸರ್ ಕೊಟ್ಟಿದ್ದಾರೆ. ತುಂಬಾ ಒಂದು ನಾವು ಏನ್ ಹೇಳ್ಬೇಕು ಅಂದ್ರೆ, ನಾನೇ ಇದು 2014-15 ಅಲ್ಲೇ ಇದ್ರ 2-3 ಪಟ್ಟು ಫೀಸ್ ಕೊಟ್ಟು ನಾವು ಕಲ್ತಿದ್ದೀರಿ. ಬಟ್ ನಮ್ಮ ಆಯುಷ್ ಮಂಡಲ ಮೇಲೆ ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ಅದ್ರ 50% ಸರ್ ಚಾರ್ಜ್ ಮಾಡ್ತಾರೆ. ಸೊ ತುಂಬಾ ಜನ ಕಲೀಲಿ, ಇದ್ರ ಒಂದು ಬೆನಿಫಿಟ್ ಪಡಿಲಿ ಅನ್ನೋದು. ಸೊ ಇವಾಗ ನೀವು ಏನಾದ್ರೂ ಈಗ ಲೈಕ್, ಹೌದು, ಸೊ ಇದ್ರ ಬೆನಿಫಿಟ್ ನಾವು ಈಗ ಎಷ್ಟೋ ಸಾವಿರಾರು ರೂಪಾಯಿ, ಈಗ ನಾರ್ತ್ ಇಂಡಿಯಾದಲ್ಲೇ ನೀವು ಅರೋಮಾ ಥೆರಪಿ ನೀವೇ ಸರ್ಚ್ ಮಾಡ್ಬೋದು, ಒಂದು ಕ್ಲಾಸ್ಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಏನು ಅನ್ನೋದನ್ನ. ಸೊ ಈ ಆಯಿಲ್ಸ್ ಬಗ್ಗೆ, ಈ ಆಯಿಲ್ಸ್ ಎಲ್ಲ ನಮ್ಮ ಅರೋಮಾ ಆಯುಷ ಮಂಡಲಂ ವೆಬ್ಸೈಟ್ ಅಲ್ಲಿ ಅವೈಲಬಲ್ ಇದೆ. ಈ ಆಯಿಲ್ಸ್ ನ ನಾವ್ ಯಾವ ರೀತಿ ಬಳಸ್ಬೋದು, ಏನೇನಕ್ಕೆ, ಪ್ರತಿಯೊಂದು ನೋವಾಗ್ಲಿ, ಒಂದು ಈಗ ಸ್ಕಿನ್ ಫೇರ್ನೆಸ್ಗಾಗ್ಲಿ, ಒಂದು ಗಾಯ ಹೀಲಿಂಗ್ ಆಗ್ಲಿ, ಆರ್ಥ್ರೈಟಿಸ್ಗಾಗ್ಲಿ, ಕಾಯಿಲೆಗಳಿಗೂ ಪ್ರತಿಯೊಂದು ಫಿಸಿಕಲ್ ಪೇನ್ಗಾಗ್ಲಿ, ಆಮೇಲೆ ಸ್ಟ್ರೆಸ್ ರಿಲೀಫ್, ಎಮೋಷನಲ್ ಪೇನ್,
ಅದಕ್ಕೂ ನಾವ್ ಇದನ್ನ ಯೂಸ್ ಮಾಡ್ಬೋದು. ಆಮೇಲೆ ನಮ್ಮ ಒಂದು ಬ್ಯೂಟಿಗೆ, ಒಂದು ಸೋಪ್ಸ್ಗಾಗ್ಲಿ, ಒಂದು ಹೇರ್ ಕಲರ್ಸ್ಗಾಗ್ಲಿ, ಪ್ರತಿಯೊಂದಕ್ಕೂ, ಒಂದು ತಲೆಯಲ್ಲಿ ಒಂದು ಡ್ಯಾಂಡ್ರಫ್ಗಾಗ್ಲಿ, ನಾವೀಗ ಎಷ್ಟು ಈ ಕೆಮಿಕಲ್ಸ್ ಯೂಸ್ ಮಾಡಿ ತುಂಬಾ ಜನಕ್ಕೆ ಕ್ಯಾನ್ಸರು, ಇಲ್ದೇ ಇರೋ ಸ್ಕಿನ್ ಪ್ರಾಬ್ಲಮ್ಸು, ತುಂಬಾ ಕೆಮಿಕಲ್ಸ್, 90% ನಾವು ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ಸ್ ಅಲ್ಲಿ ಕೆಮಿಕಲ್ಸ್, ಅಮೋನಿಯಾ ಇದೇ ತುಂಬೋಗಿದೆ. ಸೊ ನಾವ್ ಯಾಕೆ ಈ ಕೆಮಿಕಲ್ಸ್ ನ ತೆಗೆದು ನಾವು ಪ್ರತಿಯೊಂದು ನಮ್ಮ ಸುತ್ತಮುತ್ತ ಅವೈಲಬಲ್ ನೈಸರ್ಗಿಕವಾಗಿ ಸಿಗ್ತಾ ಇರುವಂತಹ ಇಂಥ ಅಮೂಲ್ಯ ವಸ್ತುಗಳನ್ನ ನಾವ್ ಯಾಕೆ ಕೆಮಿಕಲ್ಸ್ ಬದಲು ನಾವು ಅಳವಡಿಸ್ಕೊಳ್ಬಾರ್ದು ನಮ್ಮ ಇದ್ರಲ್ಲಿ? ಯಾಕೆ ನಾವು ಈ ಖನಿಜನ ನಾವ್ ಯಾಕೆ ಯೂಸ್ ಮಾಡ್ಬೋದು? ನಮ್ಮ ಪ್ರಕೃತಿನೇ ನಮಗ್ ಕೊಡ್ತಿದೆ. ಸೊ ನಮ್ಗ ಅವೇರ್ನೆಸ್, ಕಾನ್ಶಿಯಸ್ನೆಸ್ ಮನೇಲಿ ಒಬ್ರು ಯೂಸ್ ಮಾಡಕ್ ಶುರು ಮಾಡಿದ್ರೆ, ಪ್ರತಿಯೊಂದು ದಿನ ಡೇ ಬೈ ಡೇ ನಾವು ಅದ್ರ ಎಫೆಕ್ಟ್ ಎಷ್ಟು ಎಫೆಕ್ಟಿವ್ ಇದೆ ಅಂತ ನಿಮಗ್ ಗೊತ್ತಾದ್ರೆ ನೀವೇ ಅದನ್ನ ಬಳಕೆ ಮಾಡಕ್ ಶುರು ಮಾಡ್ತೀರಾ. ಈಗ ನೋಡಿ, ಲ್ಯಾವೆಂಡರ್ ಆಯಿಲ್ ಅನ್ನೋದು, ಸೊ ಇದು ಲ್ಯಾವೆಂಡರ್ ಆಯಿಲ್. ಸೊ ನಾನು ಈಗ ಈ ವರ್ಕ್ಶಾಪ್ ಡೇಟ್ಸ್ ಅನೌನ್ಸ್ ಆಗುತ್ತೆ ನಿಮ್ಗೆ. ತುಂಬಾ ಆಯಿಲ್ಸ್ ಇದೆ. ನಾನ್ ನಿಮ್ಗೊಂದು ಕೆಲವೊಂದು ಆಯಿಲ್ಸ್, ಈ ಆಯಿಲ್ಸ್ ಏನಿಲ್ಲ, ತುಂಬಾ ಸ್ಟ್ರೆಸ್ ರಿಲೀಫ್ ಇಂಥದಕ್ಕೆಲ್ಲ ಜಸ್ಟ್ ಫ್ಯೂ ಡ್ರಾಪ್ಸ್ ಇಲ್ಲಿ. ಆ ಸ್ಮೆಲ್ ನೋಡಿದ್ರೇನೆ ನಮ್ಗೆ ತುಂಬಾ ರಿಫ್ರೆಶ್ ಅನ್ಸುತ್ತೆ. ಒಂದು ಪೇನ್ಗಾಗ್ಲಿ ಪ್ರತಿಯೊಂದಕ್ಕೂ ನಾವು ಈ ಆಯಿಲ್ಸ್ ನ, ಇದು ನೋಡಿ 10 ml ಇದು, ಬಟ್ ಎಷ್ಟು ಸ್ಮೆಲ್ ಬರುತ್ತೆ. ಆಮೇಲೆ ಅದು ನಾವು ತುಂಬಾ ದಿನ ಅದನ್ನ ಬಳಕೆನೂ ಮಾಡ್ಬೋದು. ಇದನ್ನ ಡೈರೆಕ್ಟ್ ಆಗಿ ನಾವು ಯೂಸ್ ಮಾಡೋಂಗಿಲ್ಲ. ನಾನು ನಿಮ್ಗೆ ಆಗ್ಲೇ ಹೇಳ್ದಂಗೆ ಈ ಎಸೆನ್ಷಿಯಲ್ ಆಯಿಲ್ಸ್ ತುಂಬಾ ಕಾನ್ಸಂಟ್ರೇಟೆಡ್ ಆಗಿರುತ್ತೆ. ಇದನ್ನ ನೀವು ಡಿಫ್ಯೂಸು ಮಾಡ್ಬೋದು. ಅಂದ್ರೆ ಡಿಫ್ಯೂಸರ್ಸ್ ನೋಡಿರ್ತೀರಾ ನೀವು, ಎಲ್ಲ ಹೋಟೆಲ್ಸ್ ಅಲ್ಲಿ ಎಲ್ಲ ಕಡೆ ತುಂಬಾ ಕಡೆ ಇಟ್ಟಿರ್ತೀರಾ. ಆದ್ರೆ ಆ ಡಿಫ್ಯೂಸರ್ಸ್ ಅಲ್ಲಿ ಬಿಸಿನೀರ್ ಹಾಕಿ ಕೆಳಗಡೆ ಒಂದು ದೀಪ ಇಟ್ಟಿರ್ತಾರೆ. ಫ್ಯೂ ಡ್ರಾಪ್ಸ್ ಹಾಕ್ಬಿಟ್ಬಿಟ್ರೆ ಮನೆಯೆಲ್ಲ ಸ್ಪ್ರೆಡ್ ಆಗುತ್ತೆ. ಸೊ ನಾವೇ ಡಿಫ್ಯೂಸರ್ಸ್ ಅಲ್ಲಿ ಯಾವ ರೀತಿ ಇದನ್ನ ಯೂಸ್ ಮಾಡ್ಬೋದು ಅನ್ನೋ ಪ್ರಾಡಕ್ಟ್ಸ್ ಹೇಳ್ಕೊಡ್ಬೇಕು ಅಂತಾನು ನಾವು ಪ್ಲಾನ್ ಮಾಡಿದೀವಿ. ಆಮೇಲೆ ಚಕ್ರಾಸ್, ನಮ್ ಚಕ್ರಾಸ್ನ ನಾವು ಯಾವ ರೀತಿ ಈ ಆಯಿಲ್ ಸಪ್ಲೈ ಮಾಡಿ ಚಕ್ರಾಸ್ನ ನೀವು ನೋಡಿ, ಇದೆಲ್ಲ ಒಂದು ಸಪೋರ್ಟಿವ್ ಟೂಲ್ಸ್ ತರ. ಈಗ ಚಕ್ರಾಸ್ ನಾವು ಬರೀ ಬೀಜ ಮಂತ್ರ ಹೇಳೋದ್ರಿಂದ ಚಕ್ರಾಸ್ ಆಕ್ಟಿವೇಟ್ ಆಗುತ್ತೆ, ಕ್ಲೆನ್ಸ್ ಆಗುತ್ತೆ ಅನ್ನೋ ಅದ್ರ ಜೊತೆಗೆ ನಾವು ಈ ಆಯಿಲ್ಸ್ ಯೂಸ್ ಮಾಡೋದ್ರಿಂದ ಇನ್ನಷ್ಟು ಎಫೆಕ್ಟ್ ಬರುತ್ತೆ ಅದಕ್ಕೆ. ಸೊ ಇನ್ನಷ್ಟು ನಾವು ಅದನ್ನ ಸ್ಟ್ರಾಂಗ್ ಮಾಡ್ಬೋದು, ಇನ್ನಷ್ಟು ಅದನ್ನ ಆಕ್ಟಿವೇಟ್ ಅಲ್ಲ, ಅದನ್ನ ಕ್ಲೆನ್ಸ್ ಮಾಡ್ಬೋದು. ನಮ್ಮ ಆರಾ ಕ್ಲೆನ್ಸಿಂಗ್ ನಾವು ಯೂಸ್ ಮಾಡ್ಬೋದು. ಆಮೇಲೆ ಈ ಹರ್ಬ್ಸ್ ಯೂಸ್ ಮಾಡೋದ್ರಿಂದ, ಯಾವ್ಯಾವ ಹರ್ಬ್ಸ್ ನಮ್ಗೆ, ಈಗ ಕೆಲವೊಂದು ಹರ್ಬ್ಸ್ ಮನಿ ಮ್ಯಾಗ್ನೆಟ್ ತರ ವರ್ಕ್ ಆಗುತ್ತೆ. ಯಾವ ಹರ್ಬ್ಸ್ ಯೂಸ್ ಮಾಡ್ಬೋದು ಏನ್ರಿಂದ? ಈಗ ತುಂಬಾ ನಾವು ನಾವು ನೋಡಿರ್ತೀರಿ, ಬಟ್ ನಮ್ಗೆ ಅದು ಅವೇರ್ನೆಸ್ ಇಲ್ಲ. ಸೊ ಈ ಮನಿ ಆಯಿಲ್ಸ್ ತರನೇ ನಾವು ಕೆಲವೊಂದು ಆಯಿಲ್ಸ್ ನಾವು ಪ್ಯಾಕೇಜ್ ತರ ಮಾಡಿ ಅದನ್ನ ಯೂಸ್ ಮಾಡಿ ಟ್ರೈ ಮಾಡಿದೀನಿ. ತುಂಬಾ ರಿಸರ್ಚ್ ಮಾಡಿ ಅದನ್ನ ಯೂಸ್ ಮಾಡಿ ಇದರಿಂದ ಏನೇನ್ ಆಗುತ್ತೆ, ಯಾವ್ಯಾವ ತರ ಇದು ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ನಾವು ಇದ್ ಮಾಡಿದೀನಿ. ದೀಪ ಹಚ್ತೀರಿ ಮನೇಲಿ, ದೀಪಕ್ ನಾವು ಯಾವ ಎಣ್ಣೆ ಯೂಸ್ ಮಾಡ್ಬೋದು, ಯಾವ ಎಸೆನ್ಷಿಯಲ್ ಆಯಿಲ್ ದೀಪಕ್ಕೆ ನಾವು ಯೂಸ್ ಮಾಡ್ಬೋದು. ಆಮೇಲೆ ಈಗ ಒಂದು ಮಂಡಿ ನೋವು, ಆ ಮಂಡಿ ನೋವು ನಾವು ಈಗ ಕೆಲವೊಂದು ಆಯಿಲ್ಸ್ ಯೂಸ್ ಮಾಡಿದ್ರೆ ಓಕೆ, ಆಯುರ್ವೇದಿಕ್ ಆಯಿಲ್ಸ್, ನಾವು ಸುಮ್ನೆ ಬೇರೆ ಎಲ್ಲ ಯೂಸ್ ಮಾಡ್ತಾ ಬಂದ್ರೆ ಕೆಮಿಕಲ್ಸ್, ಅದು ಬ್ಲಡ್ ಸ್ಟ್ರೀಮ್ ಹೋಗುತ್ತೆ, ನಮ್ಗೆ ಒಂದಲ್ಲ ಒಂದಿನ ಅದ್ರ ಎಫೆಕ್ಟ್ ಇದ್ದೇ ಇರುತ್ತೆ. ಸೊ ಅದ್ರ ಬದಲು ನಾವು ಯಾಕೆ ಈ ಆಯಿಲ್ಸ್ ನ ಯೂಸ್ ಮಾಡಬಾರ್ದು, ಹೌದಲ್ವಾ? ಸೊ ಈ ಲ್ಯಾವೆಂಡರ್ ಆಯಿಲ್ ಬಂದು ತುಂಬಾ ಸ್ಟ್ರೆಸ್ ರಿಲೀಫ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಯಾರಿಗೆ ತುಂಬಾ ಸ್ಟ್ರೆಸ್ ಇದೆ, ತುಂಬಾ ಈಗ ಒಂದ್ ವರ್ಕ್ ಪ್ಲೇಸ್ಗೆ ಹೋಗಿರ್ತೀರಾ ನೀವು. ಮೇಡಮ್ ಸಾರಿ ಇಂಟರಪ್ಟ್ ಮಾಡ್ತಿದ್ದೀನಿ. ಇಲ್ಲ ಸರ್, ನಮ್ಮ ಆಯುಷ್ ಮಂಡಲಂ ಕಡೆಯಿಂದ ಬ್ಯಾಕ್ ಟು ಬ್ಯಾಕ್ ಕ್ಲಾಸ್ ಬರ್ತಿದೆ ಅಂತ ನಮ್ ಸ್ಟೂಡೆಂಟ್ಸ್ ಗಳಿಗೆಲ್ಲ ತುಂಬಾ ಸ್ಟ್ರೆಸ್ ಆಗ್ತಾ ಇದೆ, ಯಾವ್ದನ್ ಕಲಿಯೋದು ಅಂತ. ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ ಸರ್ ನಾನು. ಅದೇ ಸ್ಟ್ರೆಸ್ ಅಂತಿದ್ರಲ್ಲ, ನನ್ಗದ್ ನೆನಪಾಯ್ತು. ತುಂಬಾ ಜನ ಏನ್ ಹೇಳ್ತಾರೆ, ಸರ್ ಈ ಕ್ಲಾಸ್ ಹಾಕಿದೀರಾ, ಅದ್ ಮುಗೀತು, ಇನ್ನೊಂದ್ ಕ್ಲಾಸ್ ಕೊಡ್ತಿದ್ದೀರಾ, ನಾವ್ ಯಾವ್ದಕ್ ಸೇರ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ. ತಗೊಂಡಿರೋರು ಕೂಡ, ನಾನು ಇದಲ್ಲಿ ಇದೀನಿ ಸರ್, ಅದು ಕಲಿತಿದೀನಿ, ಇದು ರೆಕಾರ್ಡಿಂಗ್ ನನ್ ನೋಡಕ್ ಟೈಮ್ ಆಗಿಲ್ಲ ಅಂತಾರಲ್ಲ. ಇವೆಲ್ಲವೂ ಅಂದ್ರೆ ಹೌದು, ಅಂದ್ರೆ ಈಗ ಅವ್ರಿಗೊಂಥರ ಸ್ಟ್ರೆಸ್ ಕ್ರಿಯೇಟ್ ಆಗಿರತ್ತೆ. ಅದಕ್ಕೆ ಇದು ವರ್ಕ್ ಆಗುತ್ತಾ? ಖಂಡಿತ ಸರ್, ಖಂಡಿತ. ನಾವು ಹೇಳೋದಕ್ಕಿಂತ ಅವ್ರು ಯೂಸ್ ಮಾಡಿ ನೋಡ್ಲಿ, ಆಮೇಲೆ ಅವ್ರು ಹೇಳಿ ನನ್ಗೆ. ಕ್ಲಾಸ್ ಟೈಮ್ ಅಲ್ಲಿ ನೀವು ನೋಡಿ. ಇನ್ನೊಂದು ತುಂಬಾ ಸ್ಟ್ರೆಸ್ ಆಗಿರೋದು ಅಂದ್ರೆ ಕೆಲವ್ರಿಗಿದೆ, ಬುಕ್ ಬಂದಿಲ್ಲ ಅಂತ ಅನ್ಬಿಟ್ಟು. ಸೊ
ಅಂದ್ರೆ ಈ ತರ ಅಂದ್ರೆ ನಾನು ಜಸ್ಟ್ ಜೋಕ್ ಮಾಡಿದೆ ಅಷ್ಟೇ. ಹೌದು, ಹೌದು. ಎಲ್ಲರಿಗೂ ಬುಕ್ ರೀಚ್ ಆಗುತ್ತೆ, ಈಗಲೂ ಮೆಸೇಜ್ ಅಲ್ಲಿ ಹಾಕ್ತಿದಾರೆ ಬುಕ್ ಬಂದಿಲ್ಲ ಅಂತ ಅನ್ಬಿಟ್ಟು. ಸೊ ಅಂದ್ರೆ ಅದೊಂಥರ ಆ, ಬಂದಿಲ್ಲ ಅನ್ನೋದು ಒಂಥರ ಸ್ಟ್ರೆಸ್ ಕ್ರಿಯೇಟ್ ಆಗ್ತಿರುತ್ತಲ್ಲ. ಹೌದು. ಸೊ ಆ ತರದ್ದೆಲ್ಲದಕ್ಕೂ ಇದಕ್ಕೆಲ್ಲ ವರ್ಕ್ ಆಗುತ್ತಾ ಮೇಡಮ್ ಈ ನೀವೇ ಸಜೆಸ್ಟ್ ಖಂಡಿತ ವರ್ಕ್ ಮಾಡ್ತಿದ್ದೀರಲ್ಲ? ಆಗುತ್ತೆ ಸರ್, ಖಂಡಿತ ಓಕೆ ವರ್ಕ್ ಆಗುತ್ತೆ. ಓಕೆ. ಇದನ್ನ ನಾನು ನಿಮ್ಗೆ ಹೇಳಿದೆ 1931 ನಲ್ಲಿ ಆ ಫ್ರೆಂಚ್ ಸೈಂಟಿಸ್ಟ್ ಅವರು ಬರ್ನ್ ಆಗಿದ ತಕ್ಷಣ, ಕೈನ ಅದ್ದಿದ ತಕ್ಷಣ ಒಂದ್ ಸ್ಕಾರ್ ಇಲ್ದಿರಾ, ಒಂದ್ ಬರ್ನಿಂಗ್ ಇಲ್ದಿರಾ ಕೆಲವೊಂದ್ ನಿಮಿಷದಲ್ಲೇ ಅವ್ರಿಗೆ ಗುಣ ಆಯ್ತು. ಸೊ ಇದಕ್ಕೆ ಅಷ್ಟೊಂದು ಒಂದು ನೈಸರ್ಗಿಕವಾದ ಶಕ್ತಿ ಆಗ್ಲಿ, ಒಂದು ಗುಣ ಪ್ರಾಪರ್ಟೀಸ್ ಆಗ್ಲಿ, ಕ್ಯೂರಿಂಗ್ ಪ್ರಾಪರ್ಟೀಸ್ ಆಗ್ಲಿ ಇದಕ್ಕಿದೆ. ಸೊ ಈಗ ನಾನ್ ಹೇಳೋದಕ್ಕಿಂತ ನೀವೇ ಒಂದೊಂದು ಈ ತರ ಬಾಟ್ಲ್ ಲ್ಯಾವೆಂಡರ್ ಆಯಿಲ್ ನ ಮನೇಲಿ ಇಟ್ಕೊಂಡು ನೀವು ಟ್ರೈ ಮಾಡಿ. ಒಂದ್ ಮಗು ತುಂಬಾ ಅಳ್ತಾ ಇದೆ, ಇರಿಟೇಟ್ ಆಗ್ತಿದೆ ಅನ್ನೋವಾಗ ನೀವ್ ಯಾಕೆ ಒಂದ್ ಸಣ್ಣ ಪಾಪುಯಿಂದ ನಾವು ಪಾಪುಗೆಲ್ಲ ಹಚ್ಚಕ್ಕೆಲ್ಲ ಹೋಗ್ಬೇಡಿ. ಅಂಡ್ ಒನ್ ಮೋರ್ ಥಿಂಗ್, ಈ ಎಸೆನ್ಷಿಯಲ್ ಆಯಿಲ್ಸ್ ನ ಪ್ರೆಗ್ನೆನ್ಸಿ ವುಮೆನ್ ಯೂಸ್ ಮಾಡಬಾರ್ದು. ಇದು ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ ಎಣ್ಣೆ ತರ ಅಂತೂ ಖಂಡಿತ ಅಲ್ಲ. ನೋಡಿ, ಇದು ಫ್ಯೂ ಡ್ರಾಪ್ಸ್, ನನಗೆ ಒಂದ್ ಡ್ರಾಪ್ ತಗೊಂಡು ನಿಮ್ಗೆ ಹಚ್ಚಿ ತೋರಿಸ್ತೀನಿ. ಇದನ್ನ ಈ ತರ ರಬ್ ಮಾಡಿದ ತಕ್ಷಣ ಎವಾಪ್ರೇಟ್ ಆಗೋಗುತ್ತೆ. ಬೇರೆ ಎಣ್ಣೆ, ಕೊಬ್ಬರಿ ಎಣ್ಣೆ, ನೀವು ಈ ಎಣ್ಣೆ ಹಚ್ಚಿದ್ರೆ ಅದು ಸ್ಟಿಕ್ಕಿ ಹಂಗಂಗೆ ಉಳಿಯುತ್ತೆ. ಬಟ್ ಇದು ಆ ತರ ಅಲ್ಲ, ತುಂಬಾ ಬೇಗ ಎವಾಪ್ರೇಟ್ ಆಗೋಗುತ್ತೆ. ಅದ್ ನಮ್ ಬ್ಲಡ್ ಸ್ಟ್ರೀಮ್ ಹೋಗಿ ಮೆಡಿಸಿನ್ ಯಾವ ರೀತಿ ವರ್ಕ್ ಮಾಡುತ್ತೆ ಅದೇ ರೀತಿ ಇದು ವರ್ಕ್ ಮಾಡುತ್ತೆ. ಸೊ ಈ ಟೆಂಪಲ್ಸ್ ಹತ್ರ ಆಗ್ಲಿ, ಇಲ್ಲ ಈ ಲಿಂಫ್ ನೋಟ್ಸ್ ಹತ್ರ ಆಗ್ಲಿ, ಕಾಲರ್ ಬೋನ್ ಹತ್ರ ಆಗ್ಲಿ, ಕೆಲವೊಂದು ಡ್ರಾಪ್ಸ್ ಈ ಬ್ರಿಸ್ಟ್ ಇದ್ರ ಹತ್ರ ಆಗ್ಲಿ, ಇದು ಹಚ್ಚೋದ್ರಿಂದ ಕೆಲವೊಂದು ಡ್ರಾಪ್ಸ್ ನಮ್ಗೆ ದೊಡ್ಡವ್ರಿಗೆ, ಸಣ್ಣ ಮಕ್ಕಳಿಗೆ ಅವ್ರ ಮಲಗೋ ಇದ್ರ ಹತ್ರ ಒಂದು ಬಟ್ಟೆಲಿ, ಕಾಟನ್ ಬಟ್ಟೆಲಿ ಫ್ಯೂ ಡ್ರಾಪ್ಸ್ ಹಾಕಿ ಇಟ್ರೆ ತುಂಬಾ ಅಳ್ತಾ ಇದಾರೆ, ಇದನ್ನ ಕ್ಯಾರಿ ಮಾಡಿ ಎಲ್ಲೇ ಹೋಗ್ಲಿ, ಒಂದು ಬಸ್ಸು ಟ್ರೈನ್ಗಳಲ್ಲಿ ಮಕ್ಕಳವಾಗ ನಾನೇ ಇದನ್ನ ತುಂಬಾ ಸಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ತುಂಬಾ ಇರಿಟೇಷನ್ ಕಡಿಮೆ ಆಗಿ ತುಂಬಾ ಚೆನ್ನಾಗಿ, ಇಟ್ ಇಸ್ ವೆರಿ ಕಾಮಿಂಗ್ ಅಂಡ್ ವೆರಿ ಸೂತಿಂಗ್. ಸೊ ಈ ತರ ಕೆಲವೊಂದು ನಾನು ನಿಮ್ಮಲ್ಲಿ ಏನೊಂದು ಹೇಳ್ತೀನಿ ಅಂದ್ರೆ, ನಾನ್ ಹೇಳೋದಕ್ಕಿಂತ ನೀವ್ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ. ಈ ಒಂದು ವರ್ಕ್ಶಾಪ್ ಕಂಡಕ್ಟ್ ಮಾಡೋ ಅಷ್ಟೊತ್ತಿಗೆ ನೀವು ಕೆಲವೊಂದು ಆಯಿಲ್ಸ್ ನಾನು ಲಿಸ್ಟ್ ಹೇಳ್ತೀನಿ ನಿಮ್ಗೆ. ಮೇನ್ ಕಂಪಲ್ಸರಿ ಆಯಿಲ್ಸ್ ನಾವು ಮನೇಲಿ ಇಟ್ಕೊಳೋ ಅಂತದ್ದು, ಅದನ್ನ ನೀವು ನಮ್ಮ ವೆಬ್ಸೈಟ್ ಅಲ್ಲಿ, ಈ ಆಯುಷ್ ಮಂಡಲಂ ವೆಬ್ಸೈಟ್ ಅಲ್ಲೇ ನಿಮ್ಗೆ ಸಿಗುತ್ತೆ. ಒಳ್ಳೆ ಆಯಿಲ್ ಸಿಗುತ್ತೆ ಅಂಡ್ ಅಟ್ ವೆರಿ ಕಾಂಪಿಟೇಟಿವ್ ಪ್ರೈಸು ನಿಮಗೆ ಸಿಗ್ತಿದೆ. ಸೊ ಅದನ್ನ ನೀವು ತರಿಸ್ಕೊಬಹುದು. ಲ್ಯಾವೆಂಡರ್ ಆಯಿಲ್ ತುಂಬಾ ಚೆನ್ನಾಗಿ ಸ್ಟ್ರೆಸ್ ರಿಲೀಫ್ಗೆ ಇದಕ್ಕೆಲ್ಲ ತುಂಬಾ ಚೆನ್ನಾಗಿ ಲ್ಯಾವೆಂಡರ್ ಆಯಿಲ್ ವರ್ಕ್ ಆಗುತ್ತೆ. ಅದ್ರ ಜೊತೆಗೆ ಲ್ಯಾಂಗ್ ಆಯಿಲ್ ಅಂತ ಒಂದ್ ಬರುತ್ತೆ. ಇವಾಗ ನಾವು ಯಾವ ರೀತಿ ಈ ಆಯಿಲ್ಸ್ ನ ಬ್ಲೆಂಡ್ ಮಾಡ್ಬೋದು, ಬ್ಲೆಂಡ್ ಅಂದ್ರೆ ಇದು ಎಷ್ಟು ಡ್ರಾಪ್ಸ್ ತಗೊಬೇಕು, ಲ್ಯಾವೆಂಡರ್ ಆಯಿಲ್ ಇವೆಲ್ಲ ನಾವು ಡೈರೆಕ್ಟ್ ಆಗಿ ಯೂಸ್ ಮಾಡಬಾರ್ದು. ನಾನ್ ನಿಮ್ಗೆ ಇದು ಟ್ರೈ ಮಾಡಿಬೇಕಂದ್ರೆ ನೀವು ನೆಕ್ಸ್ಟ್ ವರ್ಕ್ಶಾಪ್ ಅಷ್ಟೊತ್ತಿಗೆ ನೀವೇ ನನ್ಗೆ ಹೇಳ್ತೀರಾ. 1 ಸ್ಪೂನ್ ಆಫ್ ಆಲ್ಮಂಡ್ ಆಯಿಲ್ ಅಂದ್ರೆ ಬಾದಾಮಿ ಆಯಿಲ್ ತಗೊಳ್ಳಿ. ಬಾದಾಮಿ ಆಯಿಲ್ ಇಲ್ಲ ಅಂದ್ರೆ ಕೊಬ್ಬರಿ ಎಣ್ಣೆ ತಗೊಬಹುದು. ಇದನ್ನ 5 to 6 ಡ್ರಾಪ್ಸ್ ಆಫ್ ಲ್ಯಾವೆಂಡರ್ ಆಯಿಲ್ ಹಾಕಿ, ಆಮೇಲೆ ತುಂಬಾ ಅದನ್ನ ಒಂದು ಬ್ಲೆಂಡ್ ತರ ಮಾಡಿಟ್ಕೊಡಿ. ತುಂಬಾ ಸ್ಟ್ರೆಸ್ ಆಗ್ತಿದೆ ನನ್ಗೆ, ಈ ಟೆಂಪಲ್ಸ್ ಹತ್ರ ಅಪ್ಲೈ ಮಾಡಿ. ಇಲ್ಲ ಅಪ್ಲೈ ಮಾಡ್ಕೊಂಡು ಬೆಳಿಗ್ಗೆ ನೀವು ಕೆಲ್ಸಕ್ಕೆ, ನೀವು ಆಫೀಸ್ಗೆ ಎಲ್ಲಿ ಹೋಗ್ತಾ ಇದೀರಾ ಅಪ್ಲೈ ಮಾಡ್ಕೊಂಡು ಹೋಗ್ಲಿ. ನಿಮ್ಗೆ ಆ ಫ್ರೆಶ್ನೆಸ್ ಹೇಗ್ ಉಳಿಯುತ್ತೆ ಅಂದ್ರೆ, ನೀವು ಸ್ಟ್ರೈನ್ ಆಗೋದಾಗ್ಲಿ, ತುಂಬಾ ಇದಾಗೋದು, ಆ ಸ್ಮೆಲ್ಗೆ ನಿಮ್ಗೆ ಆ ಎನರ್ಜಿ ಇನ್ನಷ್ಟು, ನಿಮ್ಗೆ ಉತ್ಸಾಹ ಇನ್ನಷ್ಟು ಇರುತ್ತೆ. ಬೇಕಂದ್ರೆ ಟ್ರೈ ಮಾಡಿ ನೋಡಿ. ವರ್ಕ್ಶಾಪ್ ಟೈಮ್ಗೆ ನೀವು ನನಗೆ ರಿಪ್ಲೈ ಮಾಡ್ಬೋದು, ಏನ್ ಮೇಡಮ್ ನೀವು ಹಿಂಗೆ ಹೇಳಿದ್ರಲ್ಲ ಅಂತಾನೂ ಕೇಳ್ಬೋದು. ಟ್ರೈ ಮಾಡಿ. ಸೊ ಲ್ಯಾವೆಂಡರ್ ಆಯಿಲ್ ಜೊತೆಗೆ ಮೂಡ್ ಸ್ವಿಂಗ್ಸ್ ತುಂಬಾ ಜನಕ್ಕೆ ಇರುತ್ತೆ ಅನ್ಕೊಳ್ಳಿ. ಯಾವ್ಯಾವ ಆಯಿಲ್, ಯಾವ್ಯಾವ ಪ್ರಮಾಣದಲ್ಲಿ ನಾವು ಅದನ್ನ ಬ್ಲೆಂಡ್ ಮಾಡೋದು ಅನ್ನೋದನ್ನ, ಈಗ ಲ್ಯಾಂಗ್ ಆಯಿಲ್ ಅಂತ ಬರುತ್ತೆ. ಸೊ ಇದು ಲ್ಯಾಂಗ್ ಆಯಿಲ್ ಅನ್ನೋದು ತುಂಬಾ ಜನಕ್ಕೆ ಮೂಡ್ ಸ್ವಿಂಗ್ಸ್, ಈಗಿದ್ದಂಗೆ ಸ್ವಲ್ಪ ಹೊತ್ತಿಗಿರಲ್ಲ ಮೇಡಮ್, ಇವರು ತುಂಬಾ ಒಂದ್ಸಲ ಮಾತಾಡ್ತಾರೆ, ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಇನ್ನೊಂದ್ ತರ ಇರ್ತಾರೆ. ಸೊ ಈ ಆಂಗ್ಸೈಟಿ ಇಶ್ಯೂಸ್ಗೆಲ್ಲ ತುಂಬಾನೇ ಸೂಪರ್ಬ್ ಆಗಿ ವರ್ಕ್ ಆಗುತ್ತೆ. ಆಂಗ್ ಆಯಿಲ್ ಇದೆ ನಮ್ ಸುತ್ತಮುತ್ತ, ನಮ್ಮ ಅಡಿಗೆ ಮನೇಲಿ ನೋಡಿ ಟರ್ಮರಿಕ್ ಆಯಿಲ್ ನೋಡಿದ್ರಾ? ಈ ಟರ್ಮರಿಕ್ ಆಯಿಲ್ ಎಲ್ಲ ನೋಡಿರ್ತೀವಿ ನಾವು, ಬಟ್ ಅದನ್ನ ಬಳಸಿರಲ್ಲ. ಸೊ ಈ ಟರ್ಮರಿಕ್ ಆಯಿಲ್ ಇದೆ, ಲೆಮನ್ ಗ್ರಾಸ್ ಟೀ ಎಲ್ಲ ಕುಡಿತೀರಿ, ಸೊ ಈ ಲೆಮನ್ ಗ್ರಾಸ್ ಆಯಿಲ್ಸ್ ಇದೆ. ಈ ಆಯಿಲ್ಸ್ ಎಲ್ಲ ನಾವು ಯಾವ ರೀತಿ ನೋಡಿ, ತುಳಸಿ, ಬೆಸ್ಸೆಲ್ ಅಂದ್ರೆ ತುಳಸಿ ಆಯಿಲ್ ಇದೆ. ಒಂದು ಕೆಮ್ಮು ಬಂತು, ಕಫ ಬಂತು, ಯಾವ ರೀತಿ ನಾವು ಇದ್ರಲ್ಲಿ ಒಂದು ಬ್ಲೆಂಡ್ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು. ಗಂಟ್ಲು ನೋವಾಗ್ಲಿ, ಇಲ್ಲ ಇದಕ್ಕಾಗ್ಲಿ ನೋಡಿ, ನಟ್ಮೆಗ್ ಆಯಿಲ್, ಜಾಕಾಯ್ದು, ಆಮೇಲೆ ಆರೆಂಜ್ ಆಯಿಲ್ ಇದೆ, ಜಿಂಜರ್ ಆಯಿಲ್ ನೋಡಿ.
ಸೊ ಈ ಎಲ್ಲ ಆಯಿಲ್ಸ್ ಬಳಕೆ ಮಾಡ್ತಾ ನಾವು ಯಾವ ರೀತಿ ಈ ಒಂದು ವರ್ಕ್ಶಾಪ್ ಅಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ನಾನು ಈ ಚಕ್ರ ಕ್ಲೆನ್ಸಿಂಗ್ ಪ್ರಾಡಕ್ಟ್ಸ್ ಆಗಲಿ, ನಿಮ್ ಮನೆಯಲ್ಲಿ ಒಂದು ಹಾರ ಕ್ಲೆನ್ಸಿಂಗ್, ಮನೆಯಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ ತೆಗೆಯುವಂಥದ್ದು ನೀವು ದೀಪಕ್ಕೆ ಬಳಸ್ಬೋದು, ಒಂದು ಬ್ಲೆಂಡ್ ತರ ಮಾಡಿಟ್ಕೊಂಡು ದೀಪಕ್ಕೆ ಬಳಸ್ಬೋದು. ಆಮೇಲೆ ನಾವು ಇವಾಗ ಹೊರಗಡೆ ಎಲ್ಲೋ ಹೋಗ್ತೀರಿ, ತುಂಬಾ ಸೊಳ್ಳೆಗಳು, ಇನ್ಸೆಕ್ಟ್ ಬೈಟ್ ಆಗುತ್ತೆ, ಮಕ್ಕಳಿಗಾಗ್ಲಿ ನಮ್ಗಾಗ್ಲಿ. ಸೊ 1 or 2 ಡ್ರಾಪ್ಸ್ ಆಫ್ ಆಯಿಲ್ ನಾವು ಜಸ್ಟ್ ಈ ತರ ಅಪ್ಲೈ ಮಾಡ್ಕೊಂಡು ಹೋದ್ರೆ ಯಾವ ಒಂದು ಇನ್ಸೆಕ್ಟ್ ಬೈಟು ಆಗಲ್ಲ. ನೀವ್ ಯಾವ ಕಾಡ್ಗೆ ಹೋಗ್ಬಿಟ್ಟು ಬರ್ಲಿ, ಯಾವ್ದೊಂದು ಇನ್ಸೆಕ್ಟ್ ನಮ್ಮ ಹತ್ರ ಬರಲ್ಲ. ಸೊ ಅದನ್ನ ಅದು ಹತ್ರ ಬಂದ್ರು ಅದೇ ಸೊಳ್ಳೆಗಳೆಲ್ಲ ಆದಷ್ಟು ಸತ್ತು ಬೀಳುತ್ತೆ. ನಾವು ಈ ಮಸ್ಕಿಟೋ ರಿಪೆಲೆಂಟ್ಸ್ ಇವೆಲ್ಲ ಯೂಸ್ ಮಾಡ್ತೀವಿ. ಕೆಲವೊಂದು ಆ ರಿಪೆಲೆಂಟ್ ಬಾಟ್ಲಲ್ಲೇ ಕೆಲವೊಂದು ಯಾವ ರೀತಿ ಆಯಿಲ್ಸ್ ಹಾಕಿಟ್ಟು ನೀವು ಮನೇಲೆ ನ್ಯಾಚುರಲ್ ಮಸ್ಕಿಟೋ ರಿಪೆಲೆಂಟ್ ಯಾವ ರೀತಿ ಮಾಡ್ಕೊಬಹುದು ಅನ್ನೋದನ್ನ ನಾವು ಈ ವರ್ಕ್ಶಾಪ್ ಅಲ್ಲಿ ಹೇಳ್ಕೊಡ್ತಾ ಕೆಲವೊಂದು ಪ್ರಾಡಕ್ಟ್ಸ್ ನಾವು ಡಿಸೈಡ್ ಮಾಡಿದಿರಿ ಯಾವ್ಯಾವ್ದು ಹೇಳ್ಕೊಡ್ಬಹುದು ಅಂತ. ಸೊ ಅದನ್ನೆಲ್ಲ ನಿಮ್ಗೆ ಕಲಿಯೋ ಇಂಟ್ರೆಸ್ಟ್ ಇರಬೇಕು. ನೀವು ಕಲ್ತ್ಕೊಂಡು ನೀವು ಮನೇಲಿ ಈ ನೈಸರ್ಗಿಕ ವಸ್ತುಗಳಿಂದ ಯಾವ ರೀತಿ ನೀವು ಬಳಕೆ ಮಾಡ್ಕೊಬಹುದು, ಇದರ ಉಪಯೋಗ ನೀವು ಪಡ್ಕೊಬಹುದು. ಸೊ ದಯವಿಟ್ಟು ಎಲ್ರು ವರ್ಕ್ಶಾಪ್ಗೆ ಸೇರ್ಕೊಳ್ಳಿ, ಕಲ್ತ್ಕೊಳ್ಳಿ, ಇದ್ರ ಉಪಯೋಗವನ್ನ ಪಡ್ಕೊಳ್ಳಿ. ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಹ್ಯಾಂಡ್ ರೈಸ್ ಮಾಡಿ. ಈಗ ಮೇಡಮ್ ಹೇಳಿದ್ರ ಬಗ್ಗೆ ಅರೋಮಾ ಕ್ಲಾಸ್ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಿ. ಬುಕ್ ಯಾರ್ಯಾರಿಗೆ ಬಂದಿಲ್ಲ ಖಂಡಿತ ಬರುತ್ತೆ. ಮೇಘನಾ ಮೇಡಮ್ ಹೇಳಿ. ಸರ್ ಫಸ್ಟ್ ನಂದು ಎಕ್ಸ್ಪೀರಿಯನ್ಸ್ ಹೇಳ್ಬಿಡ್ತೀನಿ. ನಾನು ಇದಕ್ಕೆ ನಾವು ಮೂಡ್ಗೆರೆನಲ್ಲಿ ಕ್ಲಾಸ್ ಬಂದಾಗ ನಾನು ಎಸೆನ್ಷಿಯಲ್ ಆಯಿಲ್ಸ್ ತಗೊಂಡಿದ್ದೆ ಆಯುಷ್ಯ ಮಂಡಲಮ್ದು. ಸೊ ನಾನು ದುಬೈನಲ್ಲಿ ಇರೋದು. ಸೊ ಲ್ಯಾವೆಂಡರ್ ಆಯಿಲ್ ತಗೊಂಡಿದ್ದೆ, ಆಮೇಲೆ ಪಚೋಲಿ ಆಯಿಲ್ ತಗೊಂಡಿದ್ದೆ, ಮತ್ತೆ ಯೂಕಲಿಪ್ಟಸ್ ತಗೊಂಡೋಗಿ. ಯಾಕಂದ್ರೆ ನಂಗೆ ಜಾಸ್ತಿ ಅವೇರ್ನೆಸ್ ಇರ್ಲಿಲ್ಲ ಯಾವ್ದು ಸರಿ ಇರುತ್ತೆ, ಯಾವ್ದು ಹೇಗೆ ಯೂಸ್ ಆಗುತ್ತೆ, ಇಷ್ಟೇ ತಗೊಂಡಿದ್ದು. ಅಂಡ್ ಫ್ರಮ್ ದಟ್ ಡೇ ಐ ಆಮ್ ಯೂಸಿಂಗ್ ವಿತ್ ದ ಡಿಫ್ಯೂಸರ್. ಅಂಡ್ ನಮ್ ಮನೆಗೆ ಯಾರ್ಯಾರು ಬರ್ತಾರಲ್ಲ, ಎಂಟರ್ ಆಗ್ತಾರಲ್ಲ, ಎಲ್ಲಾರು ಹೇಳ್ತಾರೆ ನಿಮ್ ಮನೆಗ್ ಬಂದ್ರೆ ತುಂಬಾ ಚೆನ್ನಾಗ್ ಅನ್ಸುತ್ತೆ, ತುಂಬಾ ಫ್ರೆಶ್ ಅನ್ಸುತ್ತೆ ಅಂತ ಎಲ್ಲಾರು ಹೇಳ್ತಾರೆ. ಸೊ ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್ ವಿತ್ ಎಸೆನ್ಷಿಯಲ್ ಆಯಿಲ್ಸ್. ನೆಕ್ಸ್ಟ್ ಮೇಡಮ್ಗೆ ನಂದು ಕ್ವೆಶ್ಚನ್ ಏನಂದ್ರೆ, ಮ್ಯಾಮ್ ಇದ್ರದ್ದು ಸಿಲೆಬಸ್ ಹೇಳಕ್ ಆಗತ್ತಾ? ಅಂದ್ರೆ ನಾವ್ ಏನೇನ್ ಕಲಿತೀವಿ ಅಂತ ಹೇಳಕ್ ಆಗತ್ತಾ? ಇದು ನನ್ನ ಪ್ರಶ್ನೆ. ಮೇಡಮ್ ಖಂಡಿತ ಈ ವರ್ಕ್ಶಾಪ್ ಅನೌನ್ಸ್ ಮಾಡಿದಾಗ ಹೇಳ್ತಾರೆ, ಅದ್ರಲ್ಲಿ ಏನೇನ್ ಪ್ರಾಡಕ್ಟ್ಸ್ ನಾವ್ ಹೇಳ್ಕೊಡ್ತಾ ಇದೀರಿ ಅನ್ನೋದನ್ನೆಲ್ಲ ಹೇಳ್ತಾರೆ ಮೇಡಮ್. ಆಮೇಲೆ ಅಲ್ಲ, ತುಂಬಾ ಜನ ಪಾರ್ಟಿಸಿಪೆಂಟ್ಸ್ಗೆ ಇವಾಗ ನಿಮ್ಗೆಲ್ಲ ಏನೇನ್ ಕಲಿಬೇಕು ಅಂತಿದೆ ಅಂತ ಹೇಳಿದ್ರು ನಾವು ಆದಷ್ಟು ಅದನ್ನು ಹೇಳ್ಕೊಡಕ್ ಟ್ರೈ ಮಾಡ್ತೀವಿ. ಆಮೇಲೆ ಇನ್ನೊಂದು ಮ್ಯಾಮ್, ಆಕ್ಚುಲಿ ನಾನು ಅಸ್ಟ್ರಾಲಜರ್ ಬೈ ಪ್ರೊಫೆಷನ್. ನಾನು ಕಲಿಬೇಕಾದ್ರೆ ನಮ್ಮ ಅಸ್ಟ್ರಾಲಜಿ ಹೇಳ್ಕೊಟ್ಟಿದ್ ಗುರುಗಳು ನಮ್ಗೆ ಒಂದು ಮನಿ ಅಟ್ರಾಕ್ಷನ್ಗೆ ಅಂತ ಈ ತರದೇ ಒಂದು ಎಸೆನ್ಷಿಯಲ್ ಆಯಿಲ್ ಎನರ್ಜೈಸ್, ಅವ್ರು ಹೇಳಿಲ್ಲ ಏನೇನ್ ಹಾಕಿದಾರೆ ಅಂತ ಹೇಳಿಲ್ಲ, ಅದು ನಮಗೆ ಕೊಟ್ಟಿದ್ರು. ಅದನ್ನ ನಾನು ಯೂಸ್ ಅಂದ್ರೆ ನಾವು ದೇವ್ರಿಗೆ ಪೂಜೆ ಮಾಡುವಾಗ ದೀಪದ ಆಯಿಲ್ಗೆ ನೀವು ಅದ್ 2 ಡ್ರಾಪ್ ಹಾಕಿ ಅಂತ. ಅಂಡ್ ಆಕ್ಚುಲಿ ಇಟ್ ವರ್ಕ್ಡ್. ನಾನು ನಿಜಾನೇ ಹೇಳ್ತೀನಿ, ನಾನು ಅದು ಈಸ್ಕೊಳ್ವಾಗ ಇದೆಲ್ಲ ಹೆಂಗ್ ವರ್ಕ್ ಆಗುತ್ತೆ ಅನ್ಕೊಂಡೆ, ಬಟ್ ಆಕ್ಚುಲಿ ಇಟ್ ವರ್ಕ್. ಅವಾಗಿಂದ ನನ್ಗೆ ಏನಿರ್ಬೋದು ತುಂಬಾ ಕ್ಯೂರಿಯಾಸಿಟಿ ಇತ್ತು. ಸೊ ಆ ತರದ್ದು ಏನಾದ್ರು ನಾವು ಕಲಿತೀವ? ಅದು ಖಂಡಿತ ಮೇಡಮ್ ಹೇಳ್ಕೊಡ್ತೀವಿ. ನಾವು ಮನೇಲಿರೋ ಹರ್ಬ್ಸ್ ಎಲ್ಲ, ಕಿಚನ್ ಅಲ್ಲಿರೋ ಹರ್ಬ್ಸ್ ಎಲ್ಲ ಎಷ್ಟೊಂದು ಮನಿ ಅಟ್ರಾಕ್ಟಿಂಗ್ ಹರ್ಬ್ಸ್ ಇದೆ. ನಮ್ಗೆ ಅದ್ರ ಅವೇರ್ನೆಸ್ ಇಲ್ಲ. ನಾನ್ ನಿಮ್ಗೆ ಫಸ್ಟ್ ಹೇಳಿದೆ, ನಾವು ಯೂಸ್ ಮಾಡ್ತಾ ಇರ್ತೀರಿ, ಬಟ್ ಅದ್ರ ಕಾನ್ಶಿಯಸ್ನೆಸ್ ಅವೇರ್ನೆಸ್ ನಮ್ಗಿರಲ್ಲ. ಸೊ ಪ್ರತಿಯೊಂದು ನಿಮ್ಗೆ ಏನೇನ್ ಕಲಿಬೇಕು ಅನ್ನೋದಿದೆ ಅನ್ನೋದನ್ನ ನೀವು ಶೇರ್ ಮಾಡಿದ್ರೆ ನಾವು ಆದಷ್ಟು ಹೇಳ್ಕೊಡಕ್ ಟ್ರೈ ಮಾಡ್ತೀವಿ. ಓಕೆ. ಬಟ್ ನಂಗೆ ಫಸ್ಟ್ ಆಕ್ಚುಲಿ ಹೆಲ್ತ್ ಬಗ್ಗೆ ತುಂಬಾ ಇತ್ತು. ಅಂದ್ರೆ ಮಕ್ಳದು ನೀವು ಹೇಳಿದ್ರಿ ಅದು ಆಲ್ರೆಡಿ ಇನ್ಕ್ಲೂಡೆಡ್ ಇದೆ ಅಂತ. ಸೊ ನನ್ಗೆ ತುಂಬಾ ಖುಷಿ ಆಯ್ತು. ಅಂಡ್ ದಿಸ್ ಎಕ್ಸ್ಪೀರಿಯನ್ಸಸ್ ಆಲ್ಸೋ ಐ ವಾಂಟೆಡ್ ಟು ಶೇರ್. ಸೊ ತುಂಬಾ ಐ ಆಮ್ ವೇಟಿಂಗ್ ಫಾರ್ ದ ಕ್ಲಾಸಸ್. ಥ್ಯಾಂಕ್ ಯು. ಸರಸ್ವತಿ ಮೇಡಮ್ ಮಾತಾಡಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ ಮೇಡಮ್. ಬಾಳೆ ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲೇ ಸಾಕಷ್ಟು ನಮ್ಗೆ ಉಪಯುಕ್ತ ಮಾಹಿತಿ ಕೊಡ್ತಾ ಇದ್ದೀರಿ. ಧನ್ಯವಾದಗಳು ಮೇಡಮ್. ಆಯುಷ್ ಮಂಡಲಂಗೂ ಅಷ್ಟೇನೆ. ಏನಿಲ್ಲ ಮೇಡಮ್, ನಾನೊಂದ್ 2 ನನ್ನ ಅಭಿಪ್ರಾಯ ಹೇಳ್ಬಿಡ್ತೀನಿ. ಸಾಮಾನ್ಯವಾಗಿ ರೋಗಗಳಿಗೆ ಇಮೋಷನ್ಸ್ ಕಾರಣ ಅಂತ ತಮ್ಗೆಲ್ಲ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಅದು ಈಗ ನಮ್ಗೆ ಆಯುಷ್ ಮಂಡಲಂ ಬಂದ್ಮೇಲೆ ಇನ್ನೂ ಜಾಸ್ತಿ ಗೊತ್ತಾಗ್ತಾ ಇದೆ. ಹಾಗಾಗಿ ಆ ನಿಟ್ಟಿನಲ್ಲಿ ನೋಡಿದ್ರು ಕೂಡ ಈ ಸುಗಂಧ ದ್ರವ್ಯಗಳ ಒಂದು ಏನಿದೆಯಲ್ಲ ಪರಿಹಾರ ಬಹಳ ದೊಡ್ಡ ಪರಿಹಾರ ಮೇಡಮ್ ಇದು. ಯಾಕಂದ್ರೆ ನ್ಯಾಚುರಲ್ ಆಗಿ ನೋಡಿ,
ಮಣ್ಣಿಂದ ಹಿಡ್ಕೊಂಡು ಮಣ್ಣಿನ ವಾಸನೆ, ಬೇರಿನ ವಾಸನೆ, ಎಲೆ, ಕಾಂಡ, ಹೂವು, ಹಣ್ಣು, ಹೌದು. ಪ್ರತಿಯೊಂದು ಕಾಯಿ ಹಸಿಯಾಗಿದ್ದಾಗ ಒಂದು, ಒಣಗದಾಗ ಒಂದು ವಿಶೇಷವಾದ ಡಿಸ್ಟಿಂಕ್ಟ್ ಅರೋಮಾ ಇರುತ್ತೆ ಮೇಡಮ್. ಹೌದು. ಈ ಹಳ್ಳಿಗಳಲ್ಲಿ ಸುಮಾರು ಕುಟುಂಬದಲ್ಲಿ ಶಾಂತಿ ಇದೆ ಅಂತಂದ್ರೆ ಅವರು ಫೀಲ್ಡ್ ಅಲ್ಲಿ ಇರ್ತಾರೆ, ನೇಚರ್ ಅಲ್ಲಿ ಇರ್ತಾರೆ. ಎಕ್ಸಾಕ್ಟ್ಲಿ ಮೇಡಮ್. ಸೊ ಹೋಗುವಾಗ ಹೆಂಡತಿ ಹತ್ರ ಕೋಪ ಮಾಡ್ಕೊಂಡು ಹೋಗಿದ್ರೆ ಬರೋಷ್ಟ್ರಲ್ಲಿ ಸರಿಯಾಗಿ ಬಂದ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ನಮಗೇನಾಗಿದೆ, ನಗರದ ಜೀವನ ಅನಿವಾರ್ಯನೂ ಹೌದು, ಹಾಗೇನೆ ಸ್ವಲ್ಪ ಇಟ್ ಈಸ್ ಅಡ್ವರ್ಸ್ ಆಲ್ಸೋ. ಸೊ ಅಂತ ಸಮಯದಲ್ಲಿ ಇವಾಗ ತಾವೇನ್ ಹೇಳ್ಕೊಡ್ತಿದ್ದೀರಲ್ಲ, ಇಟ್ ಈಸ್ ಅಪ್ರೋಪ್ರಿಯೇಟ್. ಇವಾಗ ನಾವು ಹಳ್ಳಿಲಿ ಹೋಗಿ ಹೊಂಗೆ ಮರದ ನೆರಳಲ್ಲಿ ಕೂತ್ಕೊಳಕ್ ಆಗಲ್ಲ, ಅಥವಾ ಶ್ರೀಗಂಧದ ಮರ ಕೆಳಗಡೆ ಕೂತ್ಕೊಳಕ್ ಆಗಲ್ಲ. ಇವಾಗ ತಾವು ಏನು ಈ ಡಿಸ್ಟಿಲ್ಡ್ ಏನಿದೆಯಲ್ಲ ಅದನ್ನ ಉಪಯೋಗಿಸೋದು ಬೆಟರ್. ಬಟ್ ಅಟ್ ದ ಸೇಮ್ ಟೈಮ್ ಶುಡ್ ಟೇಕ್ ಕೇರ್ ಆಫ್ ವೆದರ್ ಇಟ್ ಈಸ್ ಇದು ಕೆಮಿಕಲ್ಸ್ ಎಷ್ಟಿದೆ ಅನ್ನೋದನ್ನು ಹ್ಯಾಕ್ ಕಂಡುಹಿಡಿಯೋದು ನಾವು ಅದನ್ನ. ಸಿಂಥೆಟಿಕ್ ಖಂಡಿತ ನಾವು ವರ್ಕ್ಶಾಪ್ ಅಲ್ಲಿ ಹೇಳ್ಕೊಡ್ತೇವೆ. ಇದು ಪ್ಯೂರ್ ಎಸೆನ್ಷಿಯಲ್ ಆಯಿಲ್, ಸಿಂಥೆಟಿಕ್ ಎಸೆನ್ಷಿಯಲ್ ಆಯಿಲ್, ಇದನ್ನ ನಾವು ಯಾವ ರೀತಿ ಕಂಡುಹಿಡಿಬಹುದು, ಯಾವ ರೀತಿ ಅದನ್ನ ಬಳಕೆ, ಯಾವ ಪ್ರಮಾಣದಲ್ಲಿ ಬಳಕೆ ಮಾಡ್ಬೇಕು ಅನ್ನೋದನ್ನೆಲ್ಲ ನಿಮ್ ವರ್ಕ್ಶಾಪ್ ಅಲ್ಲಿ ಕಲ್ಸ್ಕೊಡ್ತೇವೆ. ಓ ಥ್ಯಾಂಕ್ ಯು ಮೇಡಮ್. ನಾನು ಸಾಮಾನ್ಯವಾಗಿ ಶ್ರೀಗಂಧದ ಎಣ್ಣೆ ಉಪಯೋಗಿಸ್ತಾ ಇದ್ದೆ, ಬೈಯಿಂಗ್ ಫ್ರಮ್ ಮೇಡಮ್. ನಿಮ್ಗೆ ಪ್ಯೂರ್ ಆಯಿಲ್ ಸಿಗ್ತಾ ಶ್ರೀಗಂಧದ? ಹೌದು ಮೇಡಮ್, ಸಿಗುತ್ತೆ. ವೆರಿ ಕಾಸ್ಟ್ಲಿ. ಮಾಡಿದ್ರಿ? Actually, I was paying, I started paying from 600 to 1000, some thousands. ಅದು ಎಷ್ಟು ತುಂಬಾ ಕಡಿಮೆ ಇರುತ್ತೆ. ನಾನು ಅದನ್ನ ಚೂರು ಹತ್ತಿಯಲ್ಲಿ ಅದ್ಕೊಂಡು, ಈ ತಾವು ಹೇಳೋದ್ರಲ್ಲ ಈ ಕೆಲವು ಪಾರ್ಟ್ಗಳು, ಅಲ್ಲಿ ನಾನು ಜಸ್ಟ್ ಸ್ಮಿಯರ್ ಮಾಡ್ತೀನಿ ಅಷ್ಟೇ. ಪೌಡರ್ ಗಿೌಡರ್ ಹಾಕಲ್ಲ ಅದ್ರ ಮೇಲೆ, ಬಿಕಾಸ್ ಅದು ವೀಕ್ ಆಗತ್ತೆ ಅರೋಮಾ. ಸೊ ಅದನ್ನೊಂದನ್ನೇ ನಾನು ಗಟ್ಟಿಯಾಗಿ ನಂಬ್ಕೊಂಡು, ಸರ್ಕಾರಿದು ಅಂತ ಒಂದು ನಂಬಿಕೆ, ಅಲ್ಲೇನು ಕಲಬೆರಕೆ ಇರೋ ಗ್ರೌಂಡಿಂಗ್ ಕೊಡುತ್ತೆ ನಿಮ್ಗೆ. ಎಕ್ಸಾಕ್ಟ್ಲಿ ಮೇಡಮ್, ಎಕ್ಸಾಕ್ಟ್ಲಿ ಆತ್ಮವಿಶ್ವಾಸ ಕೊಡುತ್ತೆ ಮೇಡಮ್. ಅದು ಮಾತಾಡಕ್ಕೆ, ಒಬ್ಬರ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕೆ ನಮ್ಗೊಂದು ಆತ್ಮವಿಶ್ವಾಸ ಕೊಡುತ್ತೆ. ಸೊ ನಾನು ಅದೊಂದು 30 ವರ್ಷದಿಂದ ಉಪಯೋಗಿಸ್ತಾ ಇದ್ದೀನಿ. ಅಂಡ್ ಒಳ್ಳೆ ಏನು ಇಫೆಕ್ಟ್, ಐ ಮೀನ್ ರಿಸಲ್ಟ್ ಇದೆ. ಹಾಗಾಗಿ ನಾನು ಆಗಾಗ ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಎಲ್ಲ ತನ್ನ ಮನೇಲಿ ನೇತಾಕಿರ್ತೀನಿ ಮೇಡಮ್ ಊರಿಗೆ ಹೋದಾಗೆಲ್ಲ. ಆಮೇಲೆ ತಲೆನೋವು ಬಂದಾಗ ನಾನ್ ಕಂಡ್ಕೊಂಡ ಒಂದು ಔಷಧಿ ಅಂದ್ರೆ, ತುಳಸಿ ಗಿಡದ ಹತ್ರ ಒಂದು 10 ನಿಮಿಷ ಕೂತ್ಕೊಂಡ್ರೆ, ಅಂದ್ರೆ ಗಾಳಿ ಬೀಸ್ಬೇಕು ಎಲೆ ಮೇಲೆ, ಒಂದ್ 10 ನಿಮಿಷ ಅಲ್ಲಿ ಕೂತ್ಕೊಂಡ್ರೆ ನನ್ನ ತಲೆನೋವು, ಕೆಲವು ಸಾರಿ ತಲೆನೋವಿಗೆ ತಮಗೂ ಗೊತ್ತಿದೆ ಸಾಕಷ್ಟು ಕಾರಣಗಳು ಅಂತ. ಹೌದು ನೋಡಿ ಮೇಡಮ್, ನಾನು ನಿಮ್ಗೆ ಅದನ್ನೇ ಹೇಳಿದ್ದು. ಹಾಲಿಬ್ಯಾಸಿಲ್ ಅಂದ್ರೆ ಇದು ತುಳಸಿ ಎಲೆದು ಕಾನ್ಸಂಟ್ರೇಟೆಡ್ ಆಯಿಲ್ ಇದು. ಬಟ್ ಗಿಡದ ಹತ್ರ ಕುತ್ಕೊಂಡ್ರೆ ಅಷ್ಟು ಎಫೆಕ್ಟ್ ಅಂದ್ರೆ, ಇನ್ನಿದು 1 ಡ್ರಾಪ್ ಅಂದ್ರೆ ಎಷ್ಟು ಕೆಜಿ ಆಫ್ ಲೀವ್ಸ್ ಅದೆಲ್ಲ ಹಾಕಿ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ. ಖಂಡಿತ ಅಲ್ಲ, ನಾನು ಕಾನ್ಸಂಟ್ರೇಟೆಡ್ ಇರುತ್ತೆ. ಮನೇಲಿ ಗೃಹಿಣಿಯರು ಮತ್ತು ಮಕ್ಕಳು ಅವ್ರಗಳಿಗೆ ಒಂಥರ ಮನೆಯಲ್ಲಿ ಹೇಗೂ ತುಳಸಿ ಗಿಡ ನಾವು ಇಟ್ಕೊಂಡೇ ಇರ್ತೀವಿ. ಒಂದ್ 10 ನಿಮಿಷ ಅಲ್ಲಿ ಕೂತ್ಕೊಂಡು ಏನಾದ್ರು ಒಂದು ಪುಸ್ತಕ ಓದೋದು, ಹಾಡ್ ಕೇಳೋದು, ಏನೋ ಮಾಡ್ಬಿಟ್ರೆ ನಂಗೆ ಸುಮಾರು ಸಾರಿ ನನ್ಗೆ ಪರಿಹಾರ ಸಿಕ್ಕಿದೆ. ವೆರಿ ನೈಸ್. ಎನಿವೆ, ತಾವು ತುಂಬಾ ಮೊದಲು ಗ್ಲ್ಯಾಂಡ್ಸ್ ಬಗ್ಗೆನೂ ತಾವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಐ ರಿಮೆಂಬರ್. ಥ್ಯಾಂಕ್ ಯು. ಸೋ ನೈಸ್ ಆಫ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಹಲೋ. ಯಾ ಮೇಡಮ್ ಹೇಳಿ. ನಮಸ್ಕಾರ ಮ್ಯಾಮ್. ನಮಸ್ತೆ ಮೇಡಮ್. ಅಂದ್ರೆ ಟಾಪಿಕ್ ತುಂಬಾ ಚೆನ್ನಾಗಿದೆ. ಅಂದ್ರೆ ಆಯುಷ್ ಮಂಡಲಂ ನಮ್ಗೆಲ್ಲ ಇದು ಗಿಫ್ಟ್ ವರದಾನ ಕೊಡ್ತಾ ಇದೆ. ಖಂಡಿತ ಮೇಡಮ್, ನಾವ್ ಎಲ್ಲೆಲ್ಲೋ ಹೋಗಿ ಕಲ್ತ್ಕೊಂಡ್ ಬಂದ್ರೆ ನಿಮಗ್ ಮನೆಗೆ ತಲುಪಿಸ್ತಾ ಇದಾರೆ. ಅದೇ ನಾವು ಏನ್ ಅದೃಷ್ಟ ಮಾಡಿದ್ವೋ, ಇಟ್ ಇಸ್ ಅಂದ್ರೆ ಈ ವಯಸ್ಸಲ್ಲಿ ಸಿಕ್ತಿದೆ, ಇಟ್ಸ್ ಓಕೆ. ಅಟ್ಲೀಸ್ಟ್ ನಮ್ ಫ್ಯೂಚರ್ ಜನರೇಷನ್ಗೆ ಎಲ್ಲ ಹೆಲ್ಪ್ ಆಗುತ್ತೆ. ಮೇಡಮ್, ನನ್ಗೊಂದ್ ಕ್ವಶನ್ ಏನಂದ್ರೆ, ಇವಾಗ ನಮ್ಮ ಮನೆ ಮುಂದೆ ಪಾರಿಜಾತ ಗಿಡ ಇದೆ. ಅದ್ರದ್ದು ಹೂ ಸ್ಮೆಲ್ ನಮಗ್ ಬರ್ತಿದೆ. ಆದ್ರೆ ಇವಾಗ ನೀವು ಅದು ಕಾನ್ಸಂಟ್ರೇಟ್ ಅಂತ ಮಾಡ್ತೀರಲ್ವಾ, ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಇದೆ ಮ್ಯಾಮ್? ಮೇಡಮ್ ಈಗ ನೋಡಿ, ರೋಸ್ ಸ್ಮೆಲ್ಲು ಚೆನ್ನಾಗಿರುತ್ತಲ್ವಾ, ಬಟ್ ನೀವು 60 ರೋಸಸ್ ಹಾಕಿದ್ರೆ 1 ಡ್ರಾಪ್ ಆಯಿಲ್ ಸಿಗುತ್ತೆ ಅಂತ ಹೇಳಿದೆ. ಇದಕ್ಕೂ ಎಷ್ಟೋ ಒಂದು ಕೆಜಿಸ್ ಆಫ್ ನೀವು ಪಾರಿಜಾತ ಹೂವು ಹಾಕಿದ್ರೆ ನಿಮ್ಗೆ ವೆರಿ 5 ml 10 ml ಆಫ್ ಆಯಿಲ್ ಅಷ್ಟೇ ನಿಮ್ಗೆ ಸಿಗೋದು. ಸೊ ನಿಮ್ಗೆ ಒಂದು 4-5 ಗಿಡದಲ್ಲಿ ಬರುವಂತದ್ದು ಒಂದು 50-60 ಹೂವಿಂದಾನೇ ನಿಮ್ಗೆ ಅಷ್ಟು ಒಳ್ಳೆ ಪರಿಮಳ. ಅಂದ್ರೆ ಇದನ್ನ ನಾವು ಕೆಜಿಸ್ ಆಫ್ ಫ್ಲವರ್ಸ್ ಹಾಕಿ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಡಿಸ್ಟಿಲೇಷನ್ ಮೂಲಕ ಆಯಿಲ್ಸ್ ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡೋದು.
ಸೊ ಓಕೆ ಅದ್ ಆಯಿಲ್ಸ್ ನ ಡಿಸ್ಟಿಲ್ ಮಾಡಿ ಅದನ್ನ ಹಾಕಿ ನೀರಲ್ಲಿ ಕುದಿಸಿ ಇದರಿಂದ ಒಂದೊಂದ್ ಡ್ರಾಪ್ ಆಯಿಲ್ಲೇ ಬಂದ್ ಕಲೆಕ್ಟ್ ಆಗುತ್ತೆ. ಈಗ ಮತ್ತಷ್ಟು ಸೈಂಟಿಫಿಕ್ ವೇಸ್ ಕಂಡಿಡ್ಕೊಂಡಿದ್ದಾರೆ ಯಾವ ರೀತಿ ಎಸೆನ್ಷಿಯಲ್ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡೋದನ್ನ. ಸೊ ಅದು ಎಷ್ಟು ಕಾನ್ಸಂಟ್ರೇಷನ್ ಅಂದ್ರೆ ಜಸ್ಟ್ 1 ಡ್ರಾಪ್ ಇಂದಾನೆ ನಮ್ಗೆ ತುಂಬಾನೇ ಸ್ಮೆಲ್ ಬರುತ್ತೆ. ಅಷ್ಟು ನೀವು ಮರದಲ್ಲಿರೋ ಹೂದಷ್ಟು ಸ್ಮೆಲ್ ಚೆನ್ನಾಗಿ ಬರುತ್ತೆ ನಿಮ್ಗೆ. ಅಲ್ಲ ಇವಾಗ ನಾವು ಕಂಟಿನ್ಯೂಸ್ ಇದನ್ನ ತಗೊಳ್ತಾ ಇದೀವಲ್ಲ ನಮ್ ಬಾಡಿಗೆ ಇದು ಅಡ್ಜಸ್ಟ್ ಆಗ್ಬಿಟ್ಟಿರುತ್ತಾ ಅಂತ. ಆತರ ಏನಿಲ್ಲ ಮೇಡಮ್, ನಿಮ್ಗೆ ಫ್ರೆಶ್ನೆಸ್ ಒಂಥರ ಅಲ್ಲಿ ಹೋದಾಗ ಫ್ರೆಶ್ನೆಸ್ ಅನ್ಸುತ್ತೆ, ಹೌದೌದು ಮೈಂಡ್ ರಿಲೀಫ್ ಕಾಮ್ ಆಗುತ್ತೆ, ಹೌದಲ್ವಾ? ಹಾ ಸೊ ಅಡ್ಜಸ್ಟ್ ಏನ್ ಆಗಿರಲ್ಲ ಮೇಡಮ್, ಇಟ್ ಡಿಪೆಂಡ್ಸ್. ನೀವ್ ಅದನ್ನ ಇನೇಲ್ ಮಾಡಿದಾಗ್ಲೇ ನಿಮ್ ಬ್ರೈನ್ ರಿಸೆಪ್ಟರ್ಸ್ ಹೋಗಿ ಮೆಸೇಜ್ ಆತರ ನಮ್ ಬಾಡಿಗೆ ಅದು ಬ್ರೈನ್ ಮೂಲಕ ನಮ್ ಬಾಡಿಗೆ ಅದ್ ಮೆಸೇಜ್ ಬರುತ್ತೆ. ನೀವ್ ಆ Okay. ವಾರ್ತೆ ತಗೊಂಡಾಗ ಮಾತ್ರ ಆತರ ಎಫೆಕ್ಟ್ ಆಗೋದು, ಬೇರೆ ಅದರಿಂದ ನಿಮ್ಗೆ ಏನ್ ನೆಗೆಟಿವ್ ಎಫೆಕ್ಟ್ ಇಲ್ಲ, ಯೋಚನೆ ಮಾಡ್ಬೇಡಿ. ಬಟ್ ನಾವು ಇವಾಗ ಒಗ್ಗರಣೆ ಮಾಡ್ತೀವಲ್ಲ, ಒಗ್ಗರಣೆ ಸ್ಮೆಲ್ ಬರುತ್ತಲ್ಲ, ಅದು ಹೌದು. ನಮ್ಮ ಎಸೆನ್ಷಿಯಲ್ ಆಯಿಲ್ ಇಲ್ಲ ಇಲ್ಲ essential oil. ಅಲ್ಲ ನಾನು ಹೇಳ್ತೀನಿ, ಆ ಸ್ಮೆಲ್ ಬರುತ್ತಲ್ಲ ಒಗ್ಗರಣೆದು, ಅದ್ರಿಂದನೂ ನಮ್ ಬಾಡಿ ಆಕ್ಟಿವೇಟ್ ಆಗುತ್ತಾ ಅಂತ ಕೇಳ್ತಿರೋದು ಅಷ್ಟೇ, ಬೇರೆ ಅಂದ್ರೆ ಆಕ್ಟಿವೇಟ್ ಅಂದ್ರೆ ಇವಾಗ ನಾವು ಅದಕ್ಕೆ ಏನ್ ಹಾಕ್ತೀವಿ, ಒಣಮೆಣಸಿನ್ಕಾಯಿ ಮಸ್ಟರ್ಡ್ ಹಾಕ್ತಿವಿ, ಕೆಲವೊಂದು ಹೌದು ಮೇಡಮ್, ಹಿಂಗ್ ಅದ್ರಲ್ಲೂ ಹಾಕ್ತಿವಿ. ಕೆಲವೊಂದು ನಾವು ಹರ್ಬ್ಸ್ ತರ ಅದನ್ನ ಯೂಸ್ ಮಾಡಿದ್ರೆ ಅದು ಎಸೆನ್ಷಿಯಲ್ ಆಯಿಲ್ ಅಲ್ಲ, ಹರ್ಬ್ಸ್ ತರ ಯೂಸ್ ಮಾಡಿದ್ರೆ ಆ ಆಯಿಲ್ ಇಂದ ಫ್ರಾಗ್ರೆನ್ಸ್ Fragrance. ಮತ್ತೆ ನಿಮ್ಗೆ ಗೊತ್ತಾಗುತ್ತಲ್ಲ, ಒಗ್ಗರಣೆ ಹಾಕಿದ ತಕ್ಷಣ ಇಮಿಡಿಯೇಟ್ ಸ್ಮೆಲ್ ಮೂಲಕ ನಾವು ಅರೋಮಾ ಮೂಲಕ ಯಾವುದೇ ಒಂದು ಅರೋಮಾ ಆಗ್ಲಿ ಸ್ಮೆಲ್ ಮೂಲಕ ನಾವು ತಗೊಂಡ್ರೆ ಇಮಿಡಿಯೇಟ್ ಎಫೆಕ್ಟ್ ಬರುತ್ತೆ. ಓಕೆ 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 ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಮ್ಯಾಮ್ ಇದಕ್ಕೆ ಬಂಗುಗೂ ಇರ್ದ್ಯಾ ಮ್ಯಾಮ್ ಇದು ಎಸೆನ್ಷಿಯಲ್ ಆಯಿಲ್? ಇದೆ ಮೇಡಮ್, ನಮ್ ಪ್ರೊಮೋಗ್ರಾನೆಟ್ ಅಂತ ಕೇಳಿರ್ಬೇಕು ನೀವು. ಇದು ದಾಳಿಂಬೆ, ಇದು ತುಂಬಾ ಫ್ರೂಟ್ಸ್ ಅದ್ರದ್ದು ಎಲ್ಲ ನೀವ್ ಏನ್ ಮಾಡ್ಬೇಕಂದ್ರೆ ಕೆಲವೊಂದು ಆಯಿಲ್ಸ್ ನ ಬ್ಲೆಂಡ್ ಮಾಡಿ ಮಾಡ್ತೀವಿ ನಾವು ಅದನ್ನ. ಬರೀ ಒಂದೇ ಆಯಿಲ್ ಕೊಡಲ್ಲ. ಈಗ ಟರ್ಮರಿಕ್ ಅಂದ್ರೆ ಯಾರನ್ನು ಕೇಳೋಂಗಿಲ್ಲ, ಕೆಲವೊಂದು ಡ್ರಾಪ್ಸ್ ನಾವು ಕೊಬ್ಬರಿ ಎಣ್ಣೆ ಇಲ್ಲ ಆಲ್ಮಂಡ್ ಆಯಿಲ್ ಎಲ್ಲ ಹಾಕಿ ಮಸಾಜ್ ಮಾಡ್ಬೋದು. ಕೆಲವೊಂದು ಆಯಿಲ್ಸ್ ನಾವು ಯೂಸ್ ಮಾಡಕ್ ಮೊದ್ಲು ಏನ್ ಮಾಡ್ತೀರಿ, ಬ್ಲೆಂಡ್ ಆಫ್ ಆಯಿಲ್ಸ್ ಅಂತ ಮಾಡ್ತೀರಿ. ಸ್ಕಿನ್ಗೆ ಬಂಗಿಗೆನೆ ನಾನೇ ತುಂಬಾ ಜನಕ್ಕೆ ನಾನು ಫ್ರಮ್ 10 to 15 years ಇಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಸೊ ನಾವು ಈ ಕೆಲವೊಂದು ಆಯಿಲ್ಸ್, ಪೊಮೊಗ್ರಾನೆಟ್ ಆಯಿಲ್ ಆಗ್ಲಿ, ಜೋಜೋಬಾ ಆಯಿಲ್, ಇವೆಲ್ಲ ತುಂಬಾ ಆಯಿಲ್ಸ್ ಇದೆ. ಅದನ್ನ ನಾವು ಬ್ಲೆಂಡ್ ಮಾಡಿ 2 to 3 ಡ್ರಾಪ್ಸ್ ಒಂದು ಬ್ಲೆಂಡ್ ತರ ಪ್ರಿಪೇರ್ ಮಾಡಿ ಹಚ್ಕೊಬಹುದು ಮೇಡಮ್. ಮ್ಯಾಮ್ ಒಂದ್ ಸ್ಮಾಲ್ ಪರ್ಸನಲ್ ಕ್ವಶನ್, ಹ್ಮ್. ನೀವ್ ತುಂಬಾ ಫೇರ್ ಆಗಿ ಕಾಣಿಸ್ತಾ ಇದ್ದೀರಾ, ನೀವೇನಾದ್ರು ಕ್ರೀಮ್ ಹಚ್ಚಿದ್ರಾ ಇಲ್ಲ ಆಯಿಲ್ ಹಚ್ಕೊಂಡಿದ್ದೀರಾ? ಇಲ್ಲ ಮೇಡಮ್, ನ್ಯಾಚುರಲ್ ಪ್ರಾಡಕ್ಟ್ಸ್ ತುಂಬಾ ಗ್ಲೋವಿಂಗ್ ಇದೆ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮ್ಯಾಮ್. ನಾವು ಸೋಪ್ಸ್ ಎಲ್ಲ ನಾವು ಮನೇಲಿ ಎಲ್ಲ ಆದಷ್ಟು ನ್ಯಾಚುರಲ್ ಪ್ರಾಡಕ್ಟ್ಸ್ ಗೆ ಹೋಗ್ತೀರಿ ಮೇಡಮ್. ನಾವೀಗ ಸೋಪ್ಸ್ ಮಾಡಿದ್ರು ನಾವ್ ಎಸೆನ್ಷಿಯಲ್ ಆಯಿಲ್ಸ್ ಯೂಸ್ ಮಾಡ್ತೀರಿ. ಸೆರಮ್ಸ್ ಅಂತ ಬರುತ್ತೆ, ಅದು ಎಸೆನ್ಷಿಯಲ್ ಆಯಿಲ್ಸ್ ಯೂಸ್ ಮಾಡಿ ಮಾಡ್ತೀರಿ. ಮನೇಲೆ ನಾವು ಸೋಪ್ಸ್ ಮಾಡ್ಕೊಂತೀರಿ. ಸೊ ಈ ತರ ಎಲ್ಲ ನ್ಯಾಚುರಲ್ ಐಟಮ್ಸ್ ನಾವು ಮನೇಲೆ ಮಾಡ್ಕೊಳೋದ್ರಿಂದ ಈ ಕೆಮಿಕಲ್ಸ್ ಆದಷ್ಟು ನಾವು ಅವಾಯ್ಡ್ ಮಾಡ್ಬೋದಲ್ವಾ. ಓಕೆ. ಮಕ್ಕಳಿಗೆ ಎಲ್ಲ ಪ್ಯಾರಾಬೆನ್ಸ್, ಕ್ಯಾನ್ಸರ್ ಕಾಸ್ ಮಾಡೋದು ತುಂಬಾ ನಾವು ಯೂಸ್ ಮಾಡ್ತಾ ಇರೋದ್ರಲ್ಲಿ 90% ಕೆಮಿಕಲ್ಸ್, ಏರ್ ಡೈಗಳಲ್ಲಾಗ್ಲಿ ಸೋಪ್ಸ್ ಎಲ್ಲಾಗ್ಲಿ ನಾವು ಯೂಸ್ ಮಾಡ್ತಾ ಇರೋ ಸೋಪ್ಸ್ ಅಲ್ಲಿ ಪ್ಯೂರ್ ಗ್ಲಿಸರಿನ್ ಇಲ್ವೇ ಇಲ್ಲ ಮೇಡಮ್. ಸೊ ನಾವು ಸೋಪ್ ಮೇಕಿಂಗ್ ಇದ್ರಲ್ಲಿ ನಾವೇ ಮಾಡ್ಕೊಂಡ್ರೆ ಅದ್ರ ಎಫೆಕ್ಟೇ ಬೇರೆ ಇರುತ್ತೆ. ಸರಿ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ವಾಣಿಶ್ರೀ ಮಾತಾಡಿ. ಹಾ ನಮಸ್ತೆ ಮ್ಯಾಮ್, ತುಂಬಾ ಚೆನ್ನಾಗಿತ್ತು ಮ್ಯಾಮ್ ನೀವು ಕೊಡೋ ಇನ್ಫಾರ್ಮೇಶನ್ ಎಲ್ಲ. ಥ್ಯಾಂಕ್ ಯು. ಮತ್ತೆ ಈ ಗ್ಲ್ಯಾಂಡ್ಸ್ ಕ್ಲಾಸ್ನು ಅಷ್ಟೇ ಬಹಳ ಚೆನ್ನಾಗಿ ಬಂದಿತ್ತು ನಿಮ್ದು. ಈಗ ಬ್ಯಾಚ್ ಫ್ಲವರ್ ಹೇಳ್ಕೊಡ್ತೀನಿ ಅಂದಿದ್ದ, ಅದೊಂದ್ ಸ್ವಲ್ಪ ಬಹಳ ಖುಷಿ ಆಯ್ತು. ನಾನು ಬಹಳ ದಿನದಿಂದ ವೇಟ್ ಮಾಡ್ತಿದ್ದೆ ಅದಕ್ಕೆ. ಸೋ ನೈಸ್, ಥ್ಯಾಂಕ್ ಯು. ಮತ್ತೆ ಆಯುಷ್ ಮಂಡಲಂ ಇಂದ ಲ್ಯಾವೆಂಡರ್ ಮತ್ತೆ ಸೇಜ್ ಆಯಿಲ್ ತಗೊಂಡಿದ್ದೆ. ನನಗೆ ಏನು ಅಂತ ಗೊತ್ತಿಲ್ಲ, ಬಟ್ ನನ್ ರೂಮ್ ಅಲ್ಲಿ ಮಾತ್ರ ಅದು ಇಟ್ಟಿರೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ರಿಲ್ಯಾಕ್ಸಿಂಗ್ ಫೀಲಿಂಗ್ ಇರುತ್ತೆ. ಟ್ರೈನ್ ಟ್ರಾವೆಲ್ ಎಲ್ಲ ಮಾಡ್ಬೇಕಾದ್ರೆ ಅದನ್ನ ಸ್ವಲ್ಪ ಸ್ಮಿಯರ್ ಮಾಡ್ಕೊಂಡ್ ಹೋದ್ರೆ ಆ ಸ್ಮೆಲ್ಗೆ ಒಂಥರ ಇದಿರತ್ತಲ್ಲ, ಆ ಆಂಗ್ಸೈಟಿ ಇದಿರಲ್ಲ ಮ್ಯಾಮ್, ರಿಲ್ಯಾಕ್ಸ್, ಮೂಡ್ ಸ್ವಿಂಗ್ಸ್ ಇರಲ್ಲ, ಕೂಲ್ ಕಾಮ್ ಆಗಿರ್ತೀರಾ. ಹೌದು ಹೌದು. ಮತ್ತೆ ನೀವು ಹೇಳ್ತಿರೋದ್ ನೋಡಿದ್ರೆ ಇವಾಗ ಶ್ರೀಗಂಧದ ಆಯಿಲ್ ಗ್ರೌಂಡಿಂಗ್ ಅಂದ್ರೆ ಅರ್ತ್ ಎಲಿಮೆಂಟ್ ಏನೋ ಅಗೇನ್ ಇವೆಲ್ಲ ಆಯಿಲ್ಸ್ ಎಲ್ಲ 5 ಎಲಿಮೆಂಟ್ಸ್ ರಿಲೇಟ್ ಆಗುತ್ತೋ ಏನೋ ಗೊತ್ತಿಲ್ಲ. ಖಂಡಿತ. ಮತ್ತೆ ಸ್ಮೈಲಿ ಮೇಡಮ್ ಹೇಳಿದ್ರಲ್ಲ ಒಗ್ಗರಣೆಗೆ ಅರೋಮಾ ಇರತ್ತೆ ಅಂತ ಅಂದ್ಬಿಟ್ಟು ಅಶ್ವಂತೂ ಆಗತ್ತೆ ಮ್ಯಾಮ್. ಹೌದೌದು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಲುಕಿಂಗ್ ಫಾರ್ವರ್ಡ್ ಟು ದ ಕ್ಲಾಸ್. ಥ್ಯಾಂಕ್ ಯು ಮ್ಯಾಮ್. ಸುಮಾ ರಮೇಶ್ ಮಾತಾಡಿ ಮೇಡಮ್. ಹಲೋ ಮ್ಯಾಮ್. ನಮಸ್ತೆ ಮೇಡಮ್. ಅದೇ ಬಂಗಿಗೆ ಅಂತ ಹೇಳಿದ್ರಲ್ಲ, ಅದನ್ನು ಅದು ಕೋರ್ಸ್ ಅಲ್ಲಿ ಹೇಳ್ಕೊಡ್ತೀರಾ?
ಮೇಡಮ್ ನಾವು ಲಿಮಿಟೆಡ್ ಮಾಡಿದಿರಿ. ಯಾರ್ಯಾರಿಗೆ ಈಗ ಪಾರ್ಟಿಸಿಪೆಂಟ್ಸ್ಗೆ ಇಂಟ್ರೆಸ್ಟ್ ಇರುತ್ತೆ ಕೆಲವೊಂದು ನಾವು ಟ್ರೈ ಮಾಡ್ತೀರಿ ಮೇಡಮ್. ಮಾಡ್ತೀರಾ? ಆಮೇಲೆ ಅದು ನೀವು ಅರೋಮಾ ಅದೆಲ್ಲ ಹೇಳಿದ್ರಲ್ಲ, ಅದು ನಂಗೆ ಸ್ಮೆಲ್, ಈಗ ಒಂದು ಊದ್ಗಡ್ಡೆ ಹಚ್ಚಿದ್ರೇನೆ ಆ ಸ್ಮೆಲ್ ಆಗಲ್ಲ. ಅದು ಸ್ಮೋಕ್ ಮೇಡಮ್, ಸ್ಮೋಕ್ ಒಂದೊಂದು ಆಗಲ್ಲ. ಆಮೇಲೆ ಹಾ. ಕೆಲವ್ರಿಗೆ ಆಮೇಲೆ ನೀಲಗಿರಿ ತೈಲ ಅದೇನಾದ್ರೂ ಓಪನ್ ಮಾಡಿದ್ರೆ ಒಟ್ನಲ್ಲಿ ಏನ್ ಸ್ಮೆಲ್ ಬಂದ್ರುನು ನನಗೆ ಸೀನ್ ಶುರು ಆಗ್ಬಿಡುತ್ತೆ. ಹಂಗಾಗಿ ನಾನು ಮನೆಯೊಳಗಡೆ ಏನೂನು ಅದು ಉಪಯೋಗಿಸಲ್ಲ, ಸ್ಮೆಲ್ ಬರೋದೆಲ್ಲಾನು. ಫ್ಲವರ್ಸ್ ಅದಕ್ಕೆ ಆಗಲ್ವಾ ಮೇಡಮ್? ಫ್ಲವರ್ಸ್, ಮಲ್ಗೆ ಹೂ ಮುಡಿಯೋದೇ ಬಿಟ್ಬಿಟ್ಟಿದೀನಿ ನಾನು. ಓಕೆ ಮಲ್ಗೆ ಹೂ ಮುಡಿದ್ರೇನೆ ಮುಟ್ಕೊಂಡಿದ ತಕ್ಷಣ ಒಂದ್ 10 ನಿಮಿಷಕ್ಕೆ ಶುರು ಆಗ್ಬಿಡುತ್ತೆ ಸೀನ್ ಬರಕ್ಕೆ. ಓಕೆ. ಹಂಗಾಗಿ ಅದು ಇವಾಗ ಇದೆಲ್ಲ ಈಗ ನೀವು ಅದು ಕೆಲವೊಂದು ನೀವು ಅಬ್ಸರ್ವ್ ಮಾಡಿ, ಕೆಲವೊಂದು ಅಲರ್ಜಿ ಇರುತ್ತೆ, ಕೆಲವೊಂದು ಗ್ರೌಂಡಿಂಗ್. ಈಗ ನಿಮ್ಗೆ ಚಕ್ಕೆ ಸ್ಮೆಲ್ ಇಷ್ಟ ಆಗುತ್ತಾ? ಸಿನಾಮನ್ ಸ್ಮೆಲ್ ಚಕ್ಕೆದ್ ಪರವಾಗಿಲ್ಲ. ಒಬ್ಬೊಬ್ರಿಗೆ ಒಂದೊಂದು ಅಲರ್ಜಿ ಇರುತ್ತೆ. ಸೊ ಮೇಕ್ ಅ ಲಿಸ್ಟ್, ಒಂದು ಲಿಸ್ಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ್ಯಾವ್ದು ಇಷ್ಟ ಆಗುತ್ತೆ ಅಂತ. ನಿಮ್ಗೆ ಅಲರ್ಜಿ ಇರೋದನ್ನ ತೆಗ್ದು ಬಿಡಿ, ಯಾವ್ಯಾವ್ದು ಇಷ್ಟ ಆಗುತ್ತೆ. ಈಗ ಹೆರಮಾ ಥೆರಪಿ ಅಂದ್ರೆ ನಾವೇನ್ ಮಾಡ್ತೀರಿ, ಕೆಲವ್ರಿಗೆ ಯಾವ್ಯಾವ್ದು ಅಲರ್ಜಿ ಇದೆ ನಾವು ಆಯಿಲ್ಸ್ ಯೂಸ್ ಮಾಡಲ್ಲ. ಯಾವ್ಯಾವ್ದು ಇಲ್ಲ ಅವ್ರಿಗೆ ಏನ್ ಟ್ರೀಟ್ಮೆಂಟ್ ಕೊಡ್ಬೇಕಂದ್ರೆ ಅವ್ರಿಗೆ ಸೂಟ್ ಆಗುವಂತ ಆಯಿಲ್ಸ್ ಎಲ್ಲ ನಾವು ಬ್ಲೆಂಡ್ ಮಾಡ್ಕೊಡ್ತೀವಿ. ಅದೇ ಸೊಳ್ಳೆದೆಲ್ಲ ಹೇಳಿದ್ರಲ್ಲ, ಅದು ಸ್ವಲ್ಪ ಉಪಯೋಗ ಆಗುತ್ತೆ ಅನ್ಸುತ್ತೆ. ಅದೆಲ್ಲ ಹಾಕಿದಾಗ ಮನೆಯೆಲ್ಲ ಅದು ಸ್ಮೆಲ್ ಇರುತ್ತಲ್ಲ, ಮತ್ತೆ ನನ್ಗೆಲ್ಲ ಅದು ಮತ್ತೆ ಜಾಸ್ತಿ ಮಾಡುತ್ತ ಸ್ಮೆಲ್ ತಗೊಂಡಾಗ ಅಂತ ಕೇಳ್ದೆ. ಮೇಡಮ್ ನೀಲಗಿರಿ ತೈಲ ಏನ್ ಅನ್ಸುತ್ತೆ ನಿಮ್ಗೆ? ಅದೇ ತುಂಬಾನೇ ಸೀನ್ ಬರುತ್ತೆ ಅದಕ್ಕೆ. ನೀಲಗಿರಿ ತೈಲ ಹಚ್ಚಿದ್ರೇನೆ ಸೀನಾ? ಹೌದು. ಕ್ಯಾಂಫರ್ ಆಯಿಲ್ ಅದ್ ಪರವಾಗಿಲ್ಲ. ಸೊ ನೋಡಿ, ನೀಲಗಿರಿ ಬದಲು ಕರ್ಪೂರ ಯೂಸ್ ಮಾಡ್ಬೋದು. ಕರ್ಪೂರ ಯೂಸ್ ಮಾಡಿದ್ರು ಸೊಳ್ಳೆಗಳು ಬರಲ್ಲ ಜಾಸ್ತಿ. ಸೊ ಆತರ ರೀಪ್ಲೇಸ್ ಮಾಡ್ಕೊಬಹುದು ನೀವು. ಅದಕ್ಕೆ ಮಿಕ್ಸ್ ಮಾಡಿ ಅದು ಸ್ವಲ್ಪ ಅದೆಲ್ಲ ಐಡಿಯಾ ಕೊಡ್ತೀರಾ ಅಲ್ವಾ? ಅದು ಥ್ಯಾಂಕ್ ಯು. ಶಾಂತ ಮಾತಾಡಿ ಮೇಡಮ್. ನಮಸ್ತೆ, ನಮಸ್ತೆ ಮೇಡಮ್. ನಾನು ಶಾಂತ ಅಂತ ಮಾತಾಡ್ತಾ ಇದ್ದೀನಿ. ಅರೋಮಾ ಥೆರಪಿ ಇದ್ರ ಬಗ್ಗೆ ಮುಂಚೆ ಕೇಳಿದ್ದೆ, ಬಟ್ ವಿಚಾರ ಡೀಟೇಲ್ ಆಗಿ ನೀವು ಎಕ್ಸ್ಪ್ಲೇನ್ ಮಾಡಿದ್ರಿ. ನಂದು ಒಂದು ಸಂಶಯ ಅಂದ್ರೆ, ಇವಾಗ ನಾವು ಅದು ಥೆರಪಿ ಇದ್ರಲ್ಲಿ ವರ್ಕ್ಶಾಪ್ ಅಲ್ಲಿ ಥೆರಪಿ ಯೂಸ್ ಮಾಡೋದನ್ನ ತಿಳ್ಕೊಳ್ತೀವಾ, ಅಥವಾ ಅದು ಎಲ್ಲ ನಾವು ಮಾಡೋದು ಏನಾದ್ರು ಕಲೀಲಿಕ್ಕೆ ಸಾಧ್ಯತೆ ಇದೆಯಾ? ಮೇಡಮ್ ನಾವು ಮಾಡ್ಲಿಕ್ಕೆ ಬರಲ್ಲ, ಅದು ಮನೆಯಲ್ಲೇ ಮಾಡಕ್ ಆಗಲ್ಲ. ಅದನ್ನೆಲ್ಲ ನಾವು ಯಾವ ರೀತಿ ಸಿಗೋ ಆಯಿಲ್ಸ್ ನ ಯೂಸ್ ಮಾಡಿ, ನಮ್ಮ ಯಾವ್ಯಾವ ಆಯಿಲ್ಗೆ ಏನೇನ್ ಪ್ರಾಪರ್ಟೀಸ್ ಇದೆ, ಈಗ ತುಂಬಾ ನೋವಿದ್ರೆ ಯಾವ ಆಯಿಲ್ಸ್ ನಾವು ಯೂಸ್ ಮಾಡ್ಬೋದು, ಈ ತರದ್ದೆಲ್ಲ ನಾವು ಅಂದ್ರೆ ನಾವು ಪ್ರಾಡಕ್ಟ್ ರೆಡಿ ಮಾಡ್ಲಿಕ್ಕಿಲ್ಲ, ನಾವು ಅದನ್ನ ಯೂಸ್ ಮಾಡೋ ಮೆಥಡ್ ರೆಡಿ ಮಾಡಕ್ಕೆ ನಿಮ್ಗೆ ದೊಡ್ಡ ಸೆಟಪ್ ಬೇಕಾಗತ್ತೆ, ಡಿಸ್ಟ್ರಿಬ್ಯೂಷನ್ ಸೆಟ್ಗಳು ಬೇಕಾಗತ್ತೆ. ಅದೆಲ್ಲ ನಾವು ಮನೇಲಿ ಮಾಡಕ್ ಆಗಲ್ಲ. ಅದೇ ತಿಳ್ಕೊಂಡಿದ್ದು. ಅಂದ್ರೆ ಕೆಲವೆಲ್ಲ ನ್ಯಾಚುರಲ್ ಆಗಿ ಸೋಪ್ಸ್ ಎಲ್ಲ ಮಾಡ್ತಾರಲ್ಲ, ಆ ತರ ಅದ್ರಲ್ಲಿ ಏನಾದ್ರು ಮನೇಲಿ ಮಾಡಕ್ ಆಗಲ್ಲ. ಓಕೆ, ಥ್ಯಾಂಕ್ ಯು. ನಾನು ಜಾಯಿನ್ ಆಗಿ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಮೇಡಮ್. ಈಗ ತುಂಬಾ ಜನ ಹೀಲರ್ಸ್ ಇದ್ದೀರಾ. ಸೊ ಹೀಲರ್ಸ್ಗಳಿಗೂ ಇದು ತುಂಬಾ ನಿಮ್ಗೆ ಇದು ಉಪಯೋಗ ಆಗುತ್ತೆ. ಯಾಕೆಂದ್ರೆ ನೀವು ಬೇರೆಯವ್ರಿಗೆ ಹೀಲಿಂಗ್ ಕೊಟ್ಟಾಗ, ನಾನು ಬರೀ ಆಕ್ಯುಪ್ರೆಷರ್ ATM ಸ್ಟೂಡೆಂಟ್ಸ್ ಮಾತ್ರ ಅಡ್ರೆಸ್ ಮಾಡ್ತಿಲ್ಲ. ಇನ್ಫ್ಯಾಕ್ಟ್ ಬೇರೆ ಹೀಲಿಂಗ್ ಮೆಥಡಾಲಜೀಸ್ ಕಲ್ತಿರೋರ್ಗೂ ಕೂಡ ಇದನ್ನ ಹೇಳ್ತಾ ಇದೀನಿ. ಮೇಡಮ್ ಕವರ್ ಮಾಡಿದ್ರು ಚಕ್ರ ಎನರ್ಜೈಸಿಂಗು, ಬಾಡಿ ಎನರ್ಜೈಸ್ ಮಾಡ್ಕೊಳಕ್ ಏನೆಲ್ಲ ಬೇಕು. ಸೊ ನಿಮ್ಮ ಹತ್ರನೇ ಬಂದಿದ್ದಾರೆ ಹೀಲಿಂಗ್ಗೆ, ನಿಮ್ ಎದುರುಗಡೆ ಕೂತಿದ್ದಾರೆ, ನಿಮ್ಮ ಪ್ರಮಿಸಸ್ ಬಂದಿದ್ದಾರೆ ಅವ್ರು ಹೀಲಿಂಗ್ಗೋಸ್ಕರ ಅಂತಂದಾಗ, ಸೊ ನೀವ್ ಆ ಮೇಡಮ್ ಹೇಳ್ಕೊಡ್ತಾರೆ ಯಾವ ಆಯಿಲ್ಸ್ ಅನ್ನ ಬಳಸ್ಬೇಕು, ಯಾವ ಪರ್ಪಸ್ಗೆ ಅಂತ ಅನ್ಬಿಟ್ಟು. ನೀವ್ ಅದನ್ನ ಆ ಆಯಿಲ್ಸ್ ಗಳನ್ನ ಬಳಸಿದಾಗ ನೀವು ಕೂಡ ಹೀಲಿಂಗ್ ಜೊತೆನಲ್ಲಿ ಆ ಆಯಿಲ್ಸ್ ಗಳ ಅರೋಮಾ ಕೂಡ ಅಲ್ಲಿ ನೀವು ಹಾಕಿದಾಗ, ನೀವು ಏನ್ 10% ಅಂತ ಅಂದ್ರೆ 10 ಪಾಯಿಂಟ್ಸ್ ಅನ್ನ ಲೆಕ್ಕಕ್ಕೆ ಕೊಟ್ಟಿರ್ತೀರ ಹೀಲಿಂಗು, ಅದ್ರದ್ದೊಂದು 5 ಪಾಯಿಂಟ್ ಆಡಪ್ ಆಗುತ್ತೆ. ಸೊ ನೀವು ಎಕ್ಸ್ಪೆಕ್ಟೆಡ್ ಏನಿರ್ತದೆ ಇನ್ನು ಜಾಸ್ತಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಸೊ ಹೀಲರ್ಸ್ ಗಳು ಯಾರಿದಾರಲ್ಲ, ನಿಮ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಒಂದು. ಆಮೇಲೆ ತುಂಬಾ ಜನ ಸರ್ ಎಲ್ಲಾ ಕಲಿತಾ ಇದೀವಿ, ಎಲ್ಲಿ ಯೂಸ್ ಮಾಡೋದು, ಹೆಂಗ್ ಯೂಸ್ ಮಾಡೋದು, ಏನಕ್ಕೆ ಯೂಸ್ ಮಾಡೋದು, ಸುಮ್ನೆ ಕಲ್ತು ಇಟ್ಕೊಂತಾ ಇದೀವಿ ಅಂತ ಅನ್ಬಿಟ್ಟು ಕೆಲವರು ಕಾಲ್ಸ್ ಬಂತು. ಈ FC ಕೋರ್ಸ್ ನಾವು ಅನೌನ್ಸ್ ಮಾಡಿದಾಗ ಸರ್ ಇಷ್ಟೊಂದು ದುಡ್ಡಿದೆ ಅಂತ ಅನ್ಬಿಟ್ಟು, ಬೇರೆ ಕಡೆ ಇನ್ನೂ ಜಾಸ್ತಿ ದುಡ್ಡಿದೆ, ಅದನ್ನ ಕಂಪೇರ್ ಮಾಡಿಲ್ಲ, ಬಟ್ ಅವ್ರಿಗಿದು ಕಾಸ್ಟ್ಲಿ ಅಂತ ಅನಿಸ್ತು. ಸೊ ಈ ಕ್ಲಾಸ್ ಇಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈಗ ಅರೋಮಾ ಕ್ಲಾಸಿಗೆ ನೀವು ಸೇರ್ಕೊಂಡು ಬೇರೆಯವ್ರಿಗೆ ಅರೋಮಾ ಅವ್ರಿಗೆ ಏನ್ ಸಮಸ್ಯೆ ಹೇಳ್ತಿರ್ತಾರಲ್ಲ, ಈ ತರದನ್ನ ಬಳಸ್ಕೊಳ್ಳಿ, ಈ ತರದನ್ನ ಮಾಡ್ಕೊಳ್ಳಿ. ಮಿನಿಮಮ್ ಒಂದು 150-200 ರೂಪೀಸ್ ಕನ್ಸಲ್ಟೇಷನ್ ನೀವು ತಗೋಬಹುದಲ್ಲ ಆರಾಮಾಗಿ. ನೀವು ಆಯಿಲ್
ಕನ್ಸಲ್ಟೇಷನ್ ನೀವು ಕೊಟ್ರೆ, ಅರೋಮಾ ಥೆರಪಿನಲ್ಲಿ ನೀವು ಕನ್ಸಲ್ಟೇಷನ್ ಕೊಟ್ಟಿರೋದಕ್ಕೆ ಅದಕ್ಕೊಂದು 150-200 ರುಪೀಸ್ ನೀವು ಚಾರ್ಜ್ ಮಾಡಿದ್ರು ಕೂಡ, ಇಲ್ಲ ವಿತ್ ಪ್ರಾಡಕ್ಟ್ ತರಿಸ್ಕೊಳ್ಳಿ, ನಮ್ಮ ಆಯುಷ್ ಮಂಡಲಮಲ್ಲಿ ಸಿಗುತ್ತೆ, ಅದನ್ನೆಲ್ಲ ಬ್ಲೆಂಡ್ ಮಾಡಿ ಮೇಡಮ್ ಹೇಳ್ಕೊಡ್ತಾರೆ. ನೀವ್ ಏನು ಸೀಕ್ರೆಟ್ ಹೇಳ್ಕೊಡ್ಬೇಡಿ ಅವ್ರಿಗೆ, ನಾನೊಂದು ಆಯಿಲ್ ಮಾಡ್ಕೊಡ್ತೀನಿ, ತರಿಸ್ಕೊಳ್ಳಿ, ಬ್ಲೆಂಡ್ ಮಾಡಿ ಎಲ್ಲ ಮಾಡ್ಬಿಟ್ಟು ನಾನು ಕೊಡ್ತೀನಿ ಆಯಿಲ್ ಅಂತ. ನಿಮ್ದೊಂದು ಸ್ವಲ್ಪ ಕನ್ಸಲ್ಟೇಷನ್ ಅದಕ್ಕೆ ಹಾಕಿ, ಆಯಿಲಿನ ಚಾರ್ಜಸ್ ಕಸ್ಟಮರ್ಗೆ ನೀವು ಹಾಕಿರ್ತೀರಾ, ನಿಮ್ ಕನ್ಸಲ್ಟೇಷನ್ ಅದಕ್ಕೆ ಹಾಕೊಡ್ತೀರಾ. ಬಳಸ್ ನೋಡಿ ಸ್ವಲ್ಪ ದಿವಸ, ನಿಮ್ಗೆ ಏನ್ ಸಿಗುತ್ತೆ ರಿಸಲ್ಟ್ ಅಂತ ಹೇಳಿ. ಬಳಸಿದ್ಮೇಲೆ ಅವರು ಸುಮ್ನೆ ಕೂತ್ಕೊಳ್ಳಲ್ಲ, ಬೇರೆ ಸಮಸ್ಯೆಗೂ ನಿಮ್ಮ ಹತ್ರಕ್ಕೆ ಬರ್ತಾರೆ, ಸರ್ ಇದೊಂದು ಸಮಸ್ಯೆ ಇದೆ ಅಂತ ಅನ್ಬಿಟ್ಟು. ಸೊ ಒಂದ್ ಕನ್ಸಲ್ಟೇಷನ್ ಬಂದಿರೋರು ಅವ್ರದ್ದೇ ಇನ್ನೊಂದು ಪ್ರಾಬ್ಲಮ್ಗೂ ಬರ್ತಾರೆ, ಅಥವಾ ಅವ್ರಿಗೆ ಗೊತ್ತಿರೋರ್ಗೆ ಇಂಥವ್ರ ಹತ್ರ ನಾನು ಕಾಂಟ್ಯಾಕ್ಟ್ ಮಾಡಿದೆ, ಏನೋ ಒಂದು ಎಣ್ಣೆ ಕೊಟ್ಟಿದ್ರು, ಜನರಲ್ ಮಾತಾಡೋ ರೀತಿ, ಅದನ್ನ ಒಂದ್ ದೀಪಕ್ಕೆ ಹಚ್ಚಕ್ ಹೇಳಿದ್ರು, ನನ್ಗೆ ಈ ತರ ರಿಸಲ್ಟ್ ಸಿಕ್ತು, ಅಥವಾ ನನ್ಗೆ ಹಿಂಗೆ ಇಂಥ ಭಾಗಕ್ಕೆ ಹಚ್ಕೊಳಕ್ ಹೇಳಿದ್ರು, ಈ ತರ ರಿಸಲ್ಟ್ ಸಿಕ್ತು, ಅದು ಡಿಫ್ಯೂಸರ್ ತರ ಬಳಸೋಂಥದ್ದು, ಈ ತರದ್ದೆಲ್ಲ ಇದು ನೀವ್ ಯೋಚನೆ ಮಾಡ್ಬೇಕು, ನಿಮ್ ಕ್ರಿಯೇಟಿವಿಟಿ ನೀವ್ ಹೇಗೆಲ್ಲ ಬಳಸ್ಕೊಳ್ತೀರಾ ಅನ್ನೋಂಥದ್ದು. ಸೊ ಆಯುಷ್ ಮಂಡಲಮಲ್ಲಿ ನೀವು ಯಾವುದೇ ಕ್ಲಾಸ್ ತಗೊಂಡ್ರು, ನೀವು ಇನ್ವೆಸ್ಟ್ಮೆಂಟ್ ಅಂತ ಅನ್ಕೊಂತಾ ಇದ್ದೀರಾ ಅಂತಂದ್ರೆ, ಇನ್ವೆಸ್ಟ್ ಮಾಡಿರೋದಕ್ಕೆ ಯಾವುದು ನಿಮ್ಗೆ ಲಾಸ್ ಅಂತೂ ಅಲ್ಲ. ನೀವ್ ಹೇಗ್ ಬಳಸ್ಕೊಳ್ತೀರಾ ಅನ್ನೋದು ನಿಮಗ್ ಡಿಪೆಂಡ್ ಆಗಿರುತ್ತೆ. ಸೊ ಆಕ್ಯುಪ್ರೆಷರ್ ಟ್ರೀಟ್ಮೆಂಟ್ ಕೊಡಕ್ ಬರ್ತೀರಾ ಅಂತ, ಈಗ ನೀವು ನಾಡಿ ನೋಡಿ ಚೆಕ್ ಮಾಡಂತ ನಾನು ಕೆಲವ್ರ ಹತ್ರ ಕೇಳ್ಪಟ್ಟಿದ್ದೀನಿ. ಸೊ ನಾಡಿ ನೋಡ್ಬೇಕಾದ್ರೆ ಅದು ಸ್ವಲ್ಪ ಅವ್ರಿಗೂ ಕೂಡ ಆ ನೆಗೆಟಿವ್ಸ್ ಗಳನ್ನ ಟಚ್ ಮಾಡಿರೋಂಥದ್ದು ಕೂಡ ಅವ್ರಿಗೆ ಫೀಲ್ ಆಗಿರುತ್ತೆ, ಅದು ಸ್ವಲ್ಪ ಅವ್ರಿಗೂ ವೇರಿಯೇಷನ್ಸ್ ಆಗಿರುತ್ತೆ ಅಂತ ಅನ್ಬಿಟ್ಟು. ಸೊ ಅದು ನಿಮ್ಗೆ ಎನರ್ಜೈಸ್ ಮಾಡ್ಕೊಳ್ಳೋದಕ್ಕೆ, ಸೊ ನೀವು ಟ್ರೀಟ್ಮೆಂಟ್ ಕೊಡೋಂಥ ಜಾಗದಲ್ಲಿ ಈ ಆಯಿಲ್ಸ್ ಗಳನ್ನ ಡಿಫ್ಯೂಸರ್ಗೆ ಹಾಕಿ ಕಂಟಿನ್ಯೂಸ್ ಆಗಿ ಅದು ವೇಪರೈಸ್ ಆಗಿ ಬರೋ ತರ ಬಳಸೋ ಅಂಥದ್ದು, ಇದನ್ನೆಲ್ಲ ನೀವು ಪ್ಲಾನ್ ಮಾಡ್ಕೊಳ್ಳಿ. ನಿಮ್ಮ ಕ್ರಿಯೇಟಿವಿಟಿ ಯಾವ ರೀತಿ ಎಲ್ಲ ಇರ್ತದೆ ಅದನ್ನ ಪ್ಲಾನ್ ಮಾಡ್ಕೊಳ್ಳಿ. ಈಗ ಸುಮಾ ಮೇಡಮ್ ಅವ್ರು ಹೇಳ್ತಿದ್ರು ಸ್ಮೋಕ್ ಅವ್ರಿಗೆ ಆಗಲ್ಲ ಅಂತ ಅನ್ಬಿಟ್ಟು, ಊದ್ಗಡ್ಡಿ ಎಂದು ಬಿಲ್ಕುಲ್ ಯೂಸ್ ಮಾಡಲ್ಲ, ಸ್ಮೋಕ್ ಆಗಲ್ಲ. ಸೊ ಬೇರೆ 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 ರೀತಿನಲ್ಲೆಲ್ಲ ಮಾಡ್ಕೋಬಹುದು. ಈಗ ಕೆಲವರು ಪೇಷಂಟ್ ಅಂತ ಬಂದಾಗ ನಿಮ್ಗೆ ಇನ್ನೊಂದು ಯೋಚನೆ ಬರ್ತದೆ, ಈಗಾಗಲೇ ಅವ್ರು ಪೇಷಂಟ್ ಆಗಿರ್ತಾರಲ್ಲ, ನಾವು ಯೂಸ್ ಮಾಡೋದು ಅವ್ರಿಗೆ ಏನಾದ್ರು ಸಮಸ್ಯೆ ಆಗ್ಬೋದು ಅಂತ. ಸೊ ಇವನು ಎಲ್ಲ ಹೇಳ್ಕೊಡ್ತಾರೆ, ಯಾರಿಗೂ ಸಮಸ್ಯೆ ಆಗದಿದ್ದಾರೆ, ಅಂದ್ರೆ ಕಾಮನ್ ಆಗಿ ಜನರಲ್ ಆಗಿರೋ ಅಂಥದ್ದು ಅರೋಮಾಸ್ ಗಳನ್ನ ಯೂಸ್ ಮಾಡ್ಕೊಂಡು ಅವ್ರಿಗೆ ಅವ್ರ ಹತ್ರ ಹೀಲಿಂಗ್ ಆಕ್ಯುಪ್ರೆಷರ್ ಟ್ರೀಟ್ಮೆಂಟ್ ಹೋಗಿ ಬಂದೆ, ಟ್ರೀಟ್ಮೆಂಟ್ ಮಾಡಿದ್ ಒಂದೇ ಅಲ್ಲ, ಅಲ್ಲಿಂದ ನಾನು ಬಂದ್ಮೇಲೆ ನನ್ಗೊಂಥರ ಎನರ್ಜೈಸ್ ಆಗ್ಬಿಟ್ಟಿದೆ. ನಿಮ್ ಟ್ರೀಟ್ಮೆಂಟ್ ಅರೋಮಾ ಎರಡೂ ಕೂಡ ವರ್ಕ್ ಆಗಿರುತ್ತೆ, ಅಲ್ಲಿ ನಿಮ್ಗೆ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಸೊ ನೋಡಿ, ಯಾರಿಗೆಲ್ಲ ಹಂಗ ಇಷ್ಟ ಆಗಿದೆ ಸೇರ್ಕೋಬಹುದು. ಇದು ಕೋರ್ಸ್ ಯಾವತ್ತಿಂದ ಶುರುವಾಗುತ್ತೆ ಅಂತಂದ್ರೆ ಡಿಸೆಂಬರ್ 21ನೇ ತಾರೀಕು ಭಾನುವಾರ ಬರುತ್ತೆ. ಇದು 3 ದಿನದ ಕ್ಲಾಸ್ ಆಗಿರುತ್ತೆ. 3 ದಿನದ ಕ್ಲಾಸ್ ಅಲ್ಲಿ ಏನೆಲ್ಲ ಸಾಧ್ಯತೆಗಳಿರ್ತದೆ, ಮ್ಯಾಕ್ಸಿಮಮ್ ಮೇಡಮ್ ಆಕ್ಚುಲಿ ಯಾವ್ದನ್ನು ಹೈಡ್ ಮಾಡ್ತಾ ಇಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ಮೇಡಮ್ ಇದಕ್ಕೆ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ ಕಲಿಯೋದಕ್ಕೆ. ಹೌದು ಮೇಡಮ್ ಹೌದು ಸರ್, ನಾನು 15 years ಬ್ಯಾಕ್ ಗವರ್ಮೆಂಟ್ ಅಲ್ಲಿ ಕಲ್ತ, ಸೆಂಟ್ರಲ್ ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಹೇಳ್ಕೊಟ್ಟಾಗ್ಲೇ 15,000 ಪೇ ಮಾಡಿದ್ದೆ. 15 ವರ್ಷದ ಹಿಂದೆ. 15 ವರ್ಷದಿಂದ. ಸೊ ಆಮೇಲೆ ತಗೊಂಡು ನಂದೇ ಓನ್ ಬ್ಲೆಂಡ್ಸ್ ಮಾಡೋದು, ತುಂಬಾ ಅದನ್ನ ಯೂಸ್ ಮಾಡಿ ನೋಡೋದು, ಆ ತರ ಮಾಡಿ ಕೆಲವೊಂದನ್ನ ನಾನು ಫಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಯಾವ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅದನ್ನೊಂದ್ ಕಡೆಗೆ ಇಟ್ಕೊಂಡ್ಬಿಟ್ಟಿದ್ದೀನಿ, ಆ ತರ ಮಾಡಿ. ಆಮೇಲೆ ಇಲ್ಲಿ ದಿವ್ಯಾ ಅವ್ರು ಕೇಳಿದ್ರು, ದಿವ್ಯಾ ಅವರು ಈ ತರ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತಾ ಅಂತ. ಖಂಡಿತ ವರ್ಕ್ ಆಗುತ್ತೆ ಮೇಡಮ್. ನಾವು ನಮ್ಮ ಥರ್ಡ್ ಐ ಚಕ್ರಾಗೆ ನಾವು ಕೆಲವೊಂದು ಆಯಿಲ್ಸ್ ಹೇಳ್ಕೊಡ್ತೇವೆ, ಅದನ್ನ ಹಚ್ಚಿ ನಾವು ಮಾಡಿದಷ್ಟು, ನಾನು ಹೇಳ್ದೆ ಇದೊಂದು ಪ್ರಮೋಟಿಂಗ್ ಟೂಲ್ ತರ, ಇಟ್ ವಿಲ್ ಅಪ್ಲಿಫ್ಟ್ ಯು. ಆಯಿಲ್ಸ್ ನಮ್ಮ ಮೈಂಡ್ ಒಂದು ಸ್ಟ್ರಾಂಗ್ ಆಗಿದ್ರೆ ಖಂಡಿತ ನಾವು ಏನೇ ಒಂದು ಮಾಡಕ್ ಹೋದ್ರು, ಈಗ ಒಂದು ಮೆಡಿಟೇಷನ್, ಇಟ್ ವಿಲ್ ಪ್ರಮೋಟ್ ಯು ಫರ್ದರ್. ಖಂಡಿತ ನಿಮ್ ಮ್ಯಾನಿಫೆಸ್ಟೇಷನ್ಗಾಗ್ಲಿ ನಿಮ್ ಮೆಡಿಟೇಷನ್ಗಾಗ್ಲಿ ಕೆಲವೊಂದು ತುಂಬಾ ಒಳ್ಳೆ ಆಯಿಲ್ಸ್ ಇದೆ, ಖಂಡಿತ ಹೆಲ್ಪ್ ಆಗುತ್ತೆ. ಈಗ ಮ್ಯಾನಿಫೆಸ್ಟೇಷನ್ ಅಂತಂದಾಗ ಅದು ಅದೇನ್ ಮಾಡುತ್ತೆ, ಈ ಅರೋಮಾ ಆಯಿಲ್ಸ್ ಗಳು ಅಂತಂದ್ರೆ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ನೀವ್ ಹೇಗೆ ಏನ್ ಮಾಡ್ಬೇಕು ಅಂತಿರ್ತೀರಲ್ಲ, ಇದಕ್ಕೆಲ್ಲ ಸಪೋರ್ಟ್ ಮಾಡುತ್ತೆ ಅದು. ಹೌದು, ಅದೇ ಫುಲ್ ಕೆಲಸ ಮಾಡಲ್ಲ. ನಿಮ್ ಕೆಲಸ, ನಿಮ್ಮ ಮನಸ್ಸಿನ ಕೆಲಸಗಳು ಎಲ್ಲವೂ ಕೂಡ ಇದ್ರಲ್ಲಿ ಇಂಪಾರ್ಟೆಂಟ್ ಇದೆ. ಸೊ ಅದು ನಿಮ್ಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ. ಕೆಲವು ಹೌದು ಥೆರಪಿ ತರ ನಿಮ್ಗೆ ಕ್ಯೂರ್ ಮಾಡೋ ತರನು ಕೆಲಸ ಮಾಡುತ್ತೆ, ಕೆಲವೊಂದು ಈ ತರ ಇರುತ್ತೆ. ಡಿಸೆಂಬರ್ 21 ಭಾನುವಾರ ಬರುತ್ತೆ. ಡಿಸೆಂಬರ್ 21 ಭಾನುವಾರದಿಂದ 3 ದಿನದ ಕ್ಲಾಸ್ ಇರುತ್ತೆ. ಮೇಡಮ್ ಹೊರಗಡೆ ಇದ್ರದ್ದು ಕೋರ್ಸ್ ಕಡಿಮೆ ಅಂತಂದ್ರೆ ಎಷ್ಟಕ್ಕೆ ಸಿಗುತ್ತೆ ಮೇಡಮ್? ಸರ್ ತುಂಬಾ ಜನ 3,000 5,000 ಹಿಂಗ್ ಹೇಳ್ಕೊಡ್ತಾರೆ, ಬಟ್ ಇಷ್ಟೊಂದು ಟಾಪಿಕ್ಸ್ ಕವರ್ ಮಾಡಲ್ಲ ಸರ್. ನೀವು ಕವರ್ ಮಾಡೋಂತ ಟಾಪಿಕ್ಸ್ ಗಳಿಗೆ ಎಷ್ಟಿದೆ ಮೇಡಮ್ ಫೀಸು? ಸರ್ ಒಂದು ಈಗ ಮನಿ ಆಯಿಲ್ಸ್ ಅಂತ ಹೇಳಿದ್ರು, ಆ ಮನಿ ಆಯಿಲ್ಸ್ ಮಾಡೋದಕ್ಕೆ ನಿಮ್ 3,000 to 5,000 ಇದೆ ಸರ್. ಮನಿ ಆಯಿಲ್ಸ್ ಹೇಳ್ಕೊಡ್ತೀರಿ, ಚಕ್ರ ಕ್ಲೆನ್ಸಿಂಗ್ ಆಯಿಲ್ಸ್ ಹೇಳ್ಕೊಡ್ತೀರಿ ಅಂತಾರಲ್ಲ, ಅದೊಂದೊಂದು ಟಾಪಿಕ್ಗೆ ನಿಮ್ಗೆ 3,000 ಇಲ್ಲ 5,000 ಕಮ್ಮಿ ಯಾರು ಹೇಳ್ಕೊಡಲ್ಲ ಸರ್. ಈಗ ನೀವು ಕವರ್ ಮಾಡ್ತಿರೋ ಟಾಪಿಕ್ಗೆಲ್ಲ ಸೇರ್ಕೊಂಡ್ರೆ ಒಂದು 50,000 ಆಗುತ್ತಾ ಮೇಡಮ್ ಮಾರ್ಕೆಟ್ ಅಲ್ಲಿ ಪ್ರೈಸ್?
ಸರ್ ಅದು ಜನಾನೇ ನೋಡ್ಲಿ ಸರ್, ಅವ್ರು ಸರ್ಚ್ ಮಾಡ್ಲಿ, ನಾನು ಹೇಳಕ್ಕೆ ಬರಲ್ಲ ಎಷ್ಟು ಅಂತ, ಅವ್ರು ಸರ್ಚ್ ಮಾಡ್ಲಿ, ಅವ್ರಿಗೆ ಗೊತ್ತಾಗತ್ತೆ. ಈಗ ದಯಾನಂದ್ ಸರ್ ಒಂದು ಪ್ರೈಸ್ ಹೇಳಿದ್ರು, ಈಗ ನನ್ಗೆ ಜಸ್ಟ್ ಮೆಸೇಜ್ ಮಾಡ್ತಿದ್ದಾರೆ 1499 ಇಡಿ ಪ್ರೈಸ್ ಅಂತ ಅನ್ಬಿಟ್ಟು. ಓ ಸರ್ ನಾನು ಅದೇ ಹೇಳಿದೆ ಫಸ್ಟ್ ಸರ್, ಇಲ್ಲಿ ನಮ್ಮ ಆಯುಷ್ ಮಂಡಲ ಮೇಲೆ ಅದಕ್ಕೆ ಅರ್ಧ ಪ್ರೈಸು ಇರಲ್ಲ, ಅದು ತುಂಬಾ ಕಡಿಮೆ ಪ್ರೈಸ್ ಕೊಡ್ತಾರೆ ಅಂತ. ಓಕೆ, ಬಟ್ ಯಾಕೆಂದ್ರೆ ಇಷ್ಟೆಲ್ಲ ಪ್ರಾಡಕ್ಟ್ಸ್ ಯಾರು ಹೇಳ್ಕೊಡಲ್ಲ ಸರ್, ಯಾಕಂದ್ರೆ ಒಂದೊಂದು ಪ್ರಾಡಕ್ಟ್ಗೆ ಅವ್ರು 3000 5000 ಹಿಂಗ್ ಚಾರ್ಜ್ ಮಾಡ್ತಾರೆ. ಬೇಕಂದ್ರೆ ಇಲ್ಲಿರೋ ತುಂಬಾ ಪಾರ್ಟಿಸಿಪೆಂಟ್ಸ್ ಸರ್ಚ್ ಮಾಡಿ ನೋಡ್ಲಿ, ಅವ್ರಿಗೂ ಈಗ ದಯಾನಂದ್ ಸರ್ ಏನಂತ ಮೆಸೇಜ್ ಮಾಡ್ತಿದ್ದಾರೆ, ಮನಿ ಆಯಿಲ್ಸ್ ಎಲ್ಲ ಕಲ್ತ್ಕೊಂಡು ಮುಂದೆ ಬರೋ ಆಯುಷ್ ಮಂಡಲಂ ಕೋರ್ಸ್ ಗಳಿಗೆ ಪೇ ಮಾಡೋದಕ್ಕೆ ಹೆಲ್ಪ್ ಆಗ್ಲಿ, ಸೊ 1499 ಇಡುವ ಅಂತ ಅನ್ಬಿಟ್ಟು ದಯಾನಂದ್ ಸರ್ ಹೇಳ್ತಿದ್ದಾರೆ. ಓಕೆ ಓಕೆ ಅಲ್ಲ ಮೇಡಮ್, 1499 ಇಡ್ಬೋದಾ ಕೋರ್ಸ್ ಫೀಸು? ಓಕೆ, ಕೋರ್ಸ್ ಫೀಸ್ ಈಗ ಅನೌನ್ಸ್ ಮಾಡಿದೆ, 1499 ಇರುತ್ತೆ ಕೋರ್ಸ್ ಫೀಸು, 1500, ₹1 ಕಡಿಮೆ. ಅಡಿಷನ್ ನಿಮ್ಗೆ ಈಗ ಇನ್ನೊಂದು 2-3 ಸ್ವಲ್ಪ ನಮ್ದು ಪೇಮೆಂಟ್ ಗೇಟ್ವೇಸ್ ಎಲ್ಲ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಬಹುಶಃ ನಾನು ಸೋಮವಾರದ ಹೊತ್ತಿಗೆ ಪೇಮೆಂಟ್ ಮಾಡೋದಕ್ಕೆ ಲಿಂಕ್ ಗಳನ್ನ ಕೊಡ್ತೀನಿ. ಸೊ ಇವತ್ತು ಇಂಟ್ರೊಡಕ್ಷನ್ ಕ್ಲಾಸ್ ಆಗಿದೆ, ಇನ್ನು ಒಂದಿಬ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಏನೋ ಡೌಟ್ಸ್ ಇದೆ ಅನ್ಸುತ್ತೆ. 1 ನಿಮಿಷ. ಮಂಜುಳಾ ವಿನಯ್ ಕುಮಾರ್ ಮಾತಾಡಿ. ಹಲೋ, ನಮಸ್ತೆ ಸರ್. ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಮ್ಯಾಮ್, ಇದು ಆರಾ ಕ್ಲೆನ್ಸಿಂಗ್ ಮತ್ತೆ ನೆಗೆಟಿವ್ ಎನರ್ಜಿನ ಪ್ರಿವೆಂಟ್ ಮಾಡೋದ್ರಲ್ಲಿ ಯಾವ ತರ ವರ್ಕ್ ಮಾಡುತ್ತೆ? ಮೇಡಮ್, ನಾವ್ ಈ ಆಯಿಲ್ಸ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಈಗ ನಾನು ನಿಮ್ಗೆ ಫಸ್ಟ್ ಹೇಳಿದೆ, ನಾವು ಆಯಿಲ್ಸ್ ನ ಆರಾ ಕ್ಲೆನ್ಸಿಂಗ್ ಇದಕ್ಕೆ ನೆಗೆಟಿವ್, ಮನೇಲಿರೋ ನೆಗೆಟಿವ್ ಎನರ್ಜಿ ತೆಗಿಬೇಕಂದ್ರೆ ನಾವು ಡಿಫ್ಯೂಸ್ ಮಾಡ್ಬೇಕಾಗತ್ತೆ. ಫಸ್ಟ್ ಹೇಳಿದೆ, ದೀಪ ಹಚ್ಚೋವಾಗ ಎಣ್ಣೆಗಾದ್ರೂ ನಾವು ಹಾಕ್ಬೋದು, ಇಲ್ಲ ಡಿಫ್ಯೂಸರ್ ಕೆಲವೊಂದು ಹಾಕ್ಬಿಟ್ಟು ಬಿಟ್ಬಿಟ್ರು ಆ ಸ್ಮೆಲ್ಗೆ ಆ ನೆಗೆಟಿವ್ ಎನರ್ಜೀಸ್ ನ ತೆಗಿಯೋ ಶಕ್ತಿ. ಈಗ ನಾವು ಸಾಂಬ್ರಾಣಿ ಹಾಕ್ತೀರಿ, ಆ ಸಾಂಬ್ರಾಣಿಗೂ ಕೆಲವೊಂದು ಡ್ರಾಪ್ಸ್ ಹಾಕ್ಬೋದು ಮೇಡಮ್. ಲೈಕ್ ಏನಂದ್ರೆ ಮ್ಯಾಮ್, ಕೆಲವರು ಹೇಳ್ತಿರ್ತಾರೆ ನಂಗೆ ತುಂಬಾ ಕ್ಲೋಸ್ ಸರ್ಕಲ್ಸ್, ಈ ನೆಗೆಟಿವ್ ಎನರ್ಜಿ ಎಲ್ಲಿದೆ ಅಂತ ನಮ್ ಮನ್ಸಲ್ಲಿ ಇದೆಯಾ ಗೊತ್ತಿಲ್ಲ, ಮನೇಲಿ ಇದೆಯಾ ಗೊತ್ತಿಲ್ಲ, ಎಲ್ಲಾ ತರ ಟ್ರೈ ಮಾಡಿದೀವಿ, ಏನು ವರ್ಕ್ ಆಗ್ತಿಲ್ಲ. ಏನಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಇರುತ್ತೆ. ರಿಲೇಶನ್ಶಿಪ್ ಕಿರಿಕಿರಿ. ಅರೋಮಾ ಆಯಿಲ್ ಕೊಡ್ತಾರೆ ಮೇಡಮ್. ಅದು ಸಾರಿ. ರಿಲೇಶನ್ಶಿಪ್ ಇಶ್ಯೂಸ್ ಗೆ ಏನಕ್ಕಾಗತ್ತೆ ಅಂತಂದ್ರೆ, ಮನೆಯಲ್ಲಿ ನೆಗೆಟಿವ್ ಎನರ್ಜೀಸ್ ಗಳು ಅಥವಾ ನೆಗೆಟಿವಿಟಿ ಇಂದ ಆಗತ್ತೆ. ಸೊ ಹಾ ಸರ್. ಅಂದ್ರೆ ನಿಮ್ಗೆ ಅಂದ್ರೆ ತುಂಬಾ ಬೇರ್ ಬಿಟ್ಟಿರೋಂತ ಸಮಸ್ಯೆಗಳು, ನೀವು ಒಂದ್ ವಾರ ಅರೋಮಾ ಆಯಿಲ್ ನಾನು ಯೂಸ್ ಮಾಡಿದೆ ಡಿಫ್ಯೂಸರ್ಗೆ ಹಾಕಿ, ಹಂಗಾಗಲ್ಲ. ನಿಮ್ಗೆ ನೋ ಸರ್, ಹೌದು ಸರ್, ಐ ಅಗ್ರಿ ಸರ್. ಬಿಲ್ಡ್ ಮಾಡಿ 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 ಒಂದ್ ದಿವಸ ಏನಾಗುತ್ತೆ, ಆ ನೆಗೆಟಿವ್ Yes. ಎನರ್ಜಿ ಬೇಜಾರಾಗುತ್ತೆ. ನನ್ ಹಾ. ಕೆಲಸ ಏನೂ ಇಲ್ಲ, ಯಾಕಂದ್ರೆ ಇವ್ರು ಅಷ್ಟು ಪಾಸಿಟಿವ್ ಆಗಿದ್ದಾರೆ. ಸೊ ಹಾ. ಇಲ್ಲಿಂದ ನಾನು ರಿಲೀಸ್ ಆಗ್ಬೇಕು ಅಂತ ಅನ್ಬಿಟ್ಟು, ಅಂದ್ರೆ ಎನರ್ಜಿಗಳಿಗೊಂದು ಜೀವ ಇರುತ್ತೆ ಅನ್ನೋದು ಕಂಪೇರ್ ಮಾಡಿ ನಾನು ಹೇಳ್ತಾ ಇದೀನಿ. ಹಂಗಂತ ನೀವು ಹಾ ಸರ್. ಕೇಳಿಸ್ಕೊಳ್ತಿರೋ ಇನ್ಯಾವುದೋ ತರ ಅರ್ಥ ಮಾಡ್ಕೋಬೇಡಿ. ಸೊ ಪಾಸಿಟಿವಿಟಿ ಜಾಸ್ತಿ ಆದಾಗ ನೆಗೆಟಿವ್ ಜಾಗ ಇರಲ್ಲ. ಸೊ ಆ Okay, sir. ಪಾಸಿಟಿವಿಟಿ ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಈ ತರ ಮಾಡಿದಾಗ ನಿಮ್ಗೆ ಖಂಡಿತ ಅದ್ರಲ್ಲಿ ರಿಸಲ್ಟ್ ಕಾಣುತ್ತೆ. ಸರ್, ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಪ್ಲೀಸ್. ಯಾರ್ಯಾರು ಪಾರ್ಟಿಸಿಪೆಂಟ್ಸ್ ವರ್ಕ್ಶಾಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತಿದ್ದಾರೆ, ಕೆಲವೊಂದು ಆಯಿಲ್ಸ್ ನ ಅವರು ತರಿಸಿಟ್ಕೊಂಡ್ರೆ ಅದ್ರ ಎಫೆಕ್ಟ್, ಈಗ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋವಾಗ ಅವ್ರು ಅದನ್ನ ಯೂಸ್ ಮಾಡಿದ್ರೆ ಆ ಎಫೆಕ್ಟ್ ಅವ್ರಿಗೆ ಅಲ್ಲೇ ಗೊತ್ತಾಗುತ್ತೆ. ಕ್ಲಾಸ್ ಇನ್ನಷ್ಟು ಇಂಟ್ರೆಸ್ಟಿಂಗು, ಇನ್ನಷ್ಟು ಕಾನ್ಸಂಟ್ರೇಟಿವ್ ಆಗಿ ಬರುತ್ತೆ ಸರ್. ಹೇಳಿ ಮೇಡಮ್. ಕೆಲವೊಂದ್ ಲಿಸ್ಟ್ ಹೇಳಿ ಮ್ಯಾಮ್, ನಾವು ಆರ್ಡರ್ ಮಾಡ್ಕೋತೀವಿ. ಕೆಲವೊಂದು main- ಪೇಪರ್ ಪೆನ್ ತಗೋಬೋದಾ 1 ನಿಮಿಷ? ಅಷ್ಟರಲ್ಲಿ ಇನ್ನೊಬ್ರದ್ದು ಕ್ವಶನ್ ತಗೊಂಬೋಣ ಮೇಡಮ್. ಬೇಕಿರೋ ಪೇಪರ್ ಪೆನ್ಸ್ ಎಲ್ಲ ತೆಕ್ಕೊಳ್ಳಿ, ಇನ್ನೊಬ್ರು ಕ್ವಶನ್ ತಗೊಂಡ್ ಮೇಡಮ್ ಹೇಳ್ತಾರೆ. ಮಮತಾ ಮಾತಾಡಿ ಮೇಡಮ್. ನಮಸ್ತೆ ಸುಮಸ್. ನಮಸ್ತೆ ಮೇಡಮ್, ಹೇಳಿ. ಮ್ಯಾಮ್, ಯು ಆರ್ ಲುಕಿಂಗ್ ಸ್ಟನ್ನಿಂಗ್. ಥ್ಯಾಂಕ್ ಯು. ಮ್ಯಾಮ್, ಇವಾಗ ಡಿಸೆಂಬರ್ ಬಂತು ಅಂದ್ರೆ ಆಸ್ ಎ ಟೀಚರ್ ಪಾಪ ಮಕ್ಕಳಿಗೆ ತುಂಬಾ ಸ್ಟ್ರೆಸ್ ಸ್ಟಾರ್ಟ್, ಹೌದು ಓದಿ 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 ಅಂತ. ಮೇಡಮ್, ನಿಮ್ಗೆ ಆನ್ಸರ್ ಹೇಳಿದೆ, ಸ್ಟ್ರೆಸ್ಗೆ ಯಾವ ಆಯಿಲ್ ಅಂತ. ಇಲ್ಲ, ಅದು ಆಕ್ಚುಲಿ ನಾನು ಟ್ರಾವೆಲಿಂಗ್ ಮಾಡ್ತಾ ಇದ್ದೆ ಮ್ಯಾಮ್, ಸೊ ಸರಿ ಕೇಳಿಸ್ಕೊಂಡಿಲ್ಲ ನಾನು. ಇಲ್ಲ ಮೇಡಮ್, ಲ್ಯಾವೆಂಡರ್ ಆಯಿಲ್ ನಾವು ಅದನ್ನ ಹೇಳ್ಕೊಡ್ತೀರಿ ಮೇಡಮ್, ಯಾವ ರೀತಿ ಮಕ್ಕಳ ರೂಮಲ್ಲಿ ನೀವು ಡಿಫ್ಯೂಸ್ ಮಾಡ್ಬೋದು. ಕೆಲವೊಂದು ಡ್ರಾಪ್ಸ್ ಮಕ್ಕಳು ಈಗ ಸ್ಕೂಲ್ಗೆ ಎಲ್ಲಾದ್ರೂ ಹೋಗ್ತಾರೆ, ಇಲ್ಲೆಲ್ಲಾದ್ರೂ ಹಚ್ಬಹುದು ಕಿವಿ ಹತ್ರ. ಟೆಂಪಲ್ಸ್ ಕ್ಲಾಸ್ ರೂಮ್ ಅಲ್ಲಿ ಎಷ್ಟು ಹತ್ರ? ಕ್ಲಾಸ್ ರೂಮ್ ಅಲ್ಲಿ ಮೇಡಮ್, ಕ್ಲಾಸ್ ರೂಮ್ಗಲ್ಲ, ನೀವು ನಿಮ್ ಮಕ್ಕಳಿಗೆ ಹಚ್ಚಿ ಕಳ್ಸಿ. ಓಕೆ. ಟೀಚರ್ ಮೇಡಮ್? Okay, ma'am. ಮಮತಾ ಮೇಡಮ್. ಹಾ ಸರ್, ಹಾ ಸರ್. ಅಲ್ಲ, ನೀವು ಕ್ಲಾಸ್ ಬೇಕಾದ್ರೆ ರೂಮ್ ಅಲ್ಲಿ ಅಂದ್ರೆ ನೀವು ಡಿಫ್ಯೂಸರ್ ಏನಾದ್ರೂ ಯೂಸ್ ಮಾಡ್ಬೇಕಾಗತ್ತೆ ಮೇಡಮ್. ಓಕೆ. ಹಾಕಿಡ್ಬೇಕಾಗುತ್ತೆ. ಕ್ಲಾಸ್ ರೂಮ್ Okay. ಏರಿಯಾ ದೊಡ್ಡದಿರುತ್ತೆ, ಗಾಳಿ ಜಾಸ್ತಿ ಆಡ್ತಿರುತ್ತೆ. ಕಂಪಾರಿಟಿವ್ಲಿ ನಿಮ್ ಮನೆ ಕಂಪೇರ್ ಮಾಡಿದ್ರೆ ಗಾಳಿ ಜಾಸ್ತಿ ಆಡ್ತಿರುತ್ತೆ. ಸೊ ಅದ್ ಹೇಗ್ Okay. ಬಳಸ್ಬೋದು ನೀವು ಯೋಚನೆ ಮಾಡಿ. ಓಕೆ, ಫೈನ್.
ಥ್ಯಾಂಕ್ ಯು. ಡಿಫ್ಯೂಸರ್ ನೋಡಿರ್ತೀರಲ್ಲ ಮೇಡಮ್, ಡಿಫ್ಯೂಸರ್ ಒಂದ್ ದೀಪ ಆಚೆ ಕೆಳಗಿತ್ತು, ಸೊ ಅದ್ರಲ್ಲಿ ಯೂಸ್ ಮಾಡ್ಬೋದು, ಆತರ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ಮೇಡಮ್ ಲಿಸ್ಟ್ ಅನೌನ್ಸ್ ಮಾಡ್ಬೋದಾ, ಹೇಳ್ಬೋದಾ? ಸರ್, ಮೇನ್ ಬೇಸಿಕ್ ಎಸೆನ್ಷಿಯಲ್ ಆಯಿಲ್ಸ್ ಅಷ್ಟೇ ನಾನು ಹೇಳ್ತೀನಿ. ಮಿಕ್ಕಿದ ಆಮೇಲೆ ನೀವು ಪ್ರಾಡಕ್ಟ್ಸ್ ಕಲ್ತು ತರ್ಸ್ಕೊಬಹುದು. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾನು ನಿಮ್ಗೆ ಎಲ್ರಿಗೂ ಹೇಳೋದು ಮದರ್ ಆಫ್ ಆಯಿಲ್ಸ್ ಲ್ಯಾವೆಂಡರ್. ಎಲ್ರ ಮನೇಲಿ ಅದಿರ್ಲೇಬೇಕು. ಲ್ಯಾವೆಂಡರ್ ಆಯಿಲ್ ಒಂದು ಆರ್ಡರ್ ಮಾಡ್ಕೊಳ್ಳಿ. ಆಮೇಲೆ ಲ್ಯಾಂಗ್ ಆಯಿಲ್ ಅಂತ ಬರುತ್ತೆ, YLANG. ಅದು ಮೂಡ್ ಸ್ವಿಂಗ್ಸ್ಗೆ, ಸ್ಟ್ರೆಸ್ಗೆ, ಪ್ರತಿಯೊಂದಕ್ಕೂ ಅದು ವರ್ಕ್ ಆಗುತ್ತೆ. ಕ್ಲಾರಿ ಸೇಜ್ ಅಂತ ಬರುತ್ತೆ, CLARY, ಕ್ಲಾರಿ ಸೇಜ್. ಸರ್ ಇಲ್ಲ, ನಾವು ಟೈಪ್ ಮಾಡಿ ಕಳ್ಸ್ಬಿಡ್ಬೋದು ಅವ್ರಿಗೆ, ಗ್ರೂಪ್ ಅಲ್ಲಿ ಹಾಕ್ಬೋದು. ಗ್ರೂಪ್ ಫಾರ್ಮ್ ಆಗಿಲ್ಲ, ಸೊ ಇನ್ನು ಪೇಮೆಂಟ್ ಮಾಡಿ, ಸೊ ಹಂಗಾಗತ್ತಲ್ಲ. ಇಲ್ಲೂ ಹೇಳಿ, ಅಂದ್ರೆ ಗ್ರೂಪ್ ಫಾರ್ಮ್ ಆದ್ಮೇಲೆ ನಾನು ಅಲ್ಲೂ ಟೆಕ್ಸ್ಟ್ ಪಿನ್ ಮಾಡಿ ಇಟ್ಬಿಡ್ತೇನೆ, ಸೊ ಅವರು ತಗೊಳ್ಳೋದಕ್ಕೂ ಈಸಿ ಆಗುತ್ತೆ. ಸೊ ಕ್ಯಾಮೊಮೈಲ್ ಆಯಿಲ್ ಅಂತ ಬರುತ್ತೆ, ಕ್ಯಾಮೊಮೈಲ್ ಟೀ ಅದೆಲ್ಲ ಕೇಳಿರ್ಬೋದು, ಆತರ ಕ್ಯಾಮೊಮೈಲ್ ಆಯಿಲ್ ಅಂತ ಬರುತ್ತೆ. ಕಾಲಿಬ್ಯಾಸಿಲ್ ಆಯಿಲ್, ಟರ್ಮರಿಕ್ ಆಯಿಲ್, ಸಿನಾಮನ್ ಆಯಿಲ್, ಲೆಮನ್ ಗ್ರಾಸ್, ಯೂಕ್ಲಿಪ್ಟಸ್ ಆಯಿಲ್ ಎಲ್ಲರ ಮನೇಲೂ ಇರುತ್ತೆ ಮೋರ್ ಆರ್ ಲೆಸ್. ಪೆಪರ್ಮೆಂಟ್ ಆಯಿಲ್, ಆರೆಂಜ್ ಆಯಿಲ್, ಫ್ರಾಂಕಿನ್ಸನ್, ರೋಸ್ಮೆರಿ. ಆಮೇಲೆ ಇದ್ರ ಜೊತೆಗೆ ನಾವು ಇದು ಲೈಕ್ ಕ್ಯಾರಿಯರ್ ಆಯಿಲ್ಸ್ ಅಂತ ಬರುತ್ತೆ. ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ಬೋದು. ನಾವು ಬಾಡಿಗೆ ಯೂಸ್ ಮಾಡೋಂಗಿದ್ರೆ ಆಲ್ಮಂಡ್ ಆಯಿಲ್ ಬರುತ್ತೆ ಅದು, ಇಲ್ಲ ಸಿಸೆಮಿ ಆಯಿಲ್, ಎಳ್ಳೆಣ್ಣೆ, ಅದು ಸ್ಮಾಲ್ ಕ್ವಾಂಟಿಟೀಸ್ ಅಲ್ಲಿ ಸಿಗುತ್ತೆ, ತರ್ಸ್ಕೊಬಹುದು ನೀವು, ಇಲ್ಲ ಮನೆ ಹತ್ರ ತಗೊಬಹುದು ಕ್ಯಾರಿಯರ್ ಆಯಿಲ್ಸ್. ಸೊ ಇಷ್ಟು ಸಾಕು ಮೇಡಮ್, ಬೇಸಿಕ್ ಆಯಿಲ್ಸ್ ಇದಿಷ್ಟು ಒಂದು ಸೆಟ್ ನೀವು ಮನೇಲಿ ಇಟ್ಕೊಳ್ಳಿ, ಇದೆಲ್ಲಾ ರೀತಿಲೂ ನಿಮ್ಗೆ ಯೂಸ್ ಆಗುತ್ತೆ. ಥ್ಯಾಂಕ್ ಯು. ಇನ್ನು ಕೆಲವ್ರು ಹ್ಯಾಂಡ್ ರೈಸ್ ಇಟ್ಟಿದ್ರ, ಯಾಕೆಂದ್ ಗೊತ್ತಿಲ್ಲ. ಮೇಡಮ್ ತಗೋಬೋದಾ ಕ್ವಶನ್ಸ್? ಗಾಯತ್ರಿ ಮಾತಾಡಿ ಮೇಡಮ್. ವಿಡಿಯೋ ಆನ್ ಮಾಡ್ಬೋದಲ್ಲ? ಎಲ್ಲ ವಿಡಿಯೋ ನಮಸ್ತೆ ಮೇಡಮ್. ನಮ್ಮ ಕಡೆಯಿಂದ ಏನು ವಾಯ್ಸ್ ಕೇಳಿಸ್ತಿಲ್ಲ ಸರ್ ನನಗೆ. ನಾವು ಮಾತಾಡೋದು ಕೇಳಿಸ್ತಿಲ್ವಾ? ಹಲೋ ಸರ್ ನಮಸ್ತೆ. ಮಾತಾಡಿ, ಹೇಳಿ ಗಾಯತ್ರಿ. ನಮಸ್ತೆ ಸರ್. ಹೇಳಿ, ವಿಡಿಯೋ ಆನ್ ಮಾಡ್ಬೋದಾ? ಹಾ ಸರ್. ಪ್ಲೀಸ್ ಹೇಳಿ ಮೇಡಮ್. ಥ್ಯಾಂಕ್ ಯು ಸರ್. ಸರ್, ಈಗ ಎಸೆನ್ಸ್ ಆಯಿಲ್ ನ ನಾವು ಮನೆಗಳಲ್ಲಿ, ಅದು ಈಗ ಕೆಲವೊಂದು ವಾಸ್ತು ಎಫೆಕ್ಟ್ ಅಂತೆಲ್ಲ ಹೇಳ್ತಾರಲ್ಲ, ಇದಕ್ಕೆಲ್ಲ ಬಳಸುವಂತದ್ದು ಯಾವ ತರ ಅಂತ ಮೇಡಮ್ ಕ್ಲಾಸ್ ಅಲ್ಲಿ ಅದನ್ನ ಹೇಳ್ಕೊಡ್ತಾರ? ಮೇಡಮ್, ವಾಸ್ತು ದೋಷಕ್ಕೆ ಆಯಿಲ್ಸ್ ಅನ್ನೋ ತರ ಇಲ್ಲ ಮೇಡಮ್. ಮನೇಲಿ ನಾವು ಯಾವ ರೀತಿ ನೆಗೆಟಿವ್ ಎನರ್ಜಿ ತೆಗಿಬಹುದು, ಯಾವ ರೀತಿ ಮನೆ ಕ್ಲೆನ್ಸ್ ಮಾಡ್ಕೊಬಹುದು. ಈಗ ಮನೆ ಕ್ಲೆನ್ಸ್ ಆಗಿದ್ರೆ ವಾಸ್ತು ಎಫೆಕ್ಟ್ ಕಡಿಮೆ ಆಗುತ್ತೆ, ಹೌದಲ್ವಾ? ಸೊ ಆತರ ಇದಾಗತ್ತೆ ಮೇಡಮ್. ಕ್ಲೆನ್ಸಿಂಗ್ ಆಯಿಲ್ಸ್ ತರ ಯೂಸ್ ಮಾಡ್ಕೊಬಹುದು ನಿಮ್ ಮನೇಲಿ.
ಶಿಲ್ಪಾ ನಾಯ್ಕ್ ಮಾತಾಡಿ ಮೇಡಮ್. ಶಿಲ್ಪಾ ನಾಯ್ಕ್. ಪ್ರಭಾದೇವಿ ಮಾತಾಡಿ ಮೇಡಮ್. ನಮಸ್ತೆ ಸರ್. ನಾನು ಇವಾಗ ಒಂದು 8 ಇಂದ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದ್ರೆ ನಂಗೆ ಎಲ್ಲ ಕರೆಕ್ಟ್ ಆಗಿ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದಿತ್ತು, ಸಿಗ್ತಾ ಇರ್ಲಿಲ್ಲ. ಸೊ ಇದ್ರದ್ದು ಆಡಿಯೋ ಕೊಡ್ಬೋದಾ ಅಂತ ಅದೊಂದಷ್ಟು. ವಿಡಿಯೋ ಬರುತ್ತೆ, ಯೂಟ್ಯೂಬ್ ಅಲ್ಲಿ ಬರುತ್ತೆ ಮೇಡಮ್. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಶಿಲ್ಪಾ ನಾಯ್ಕ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಂದೊಂದು ಎಕ್ಸ್ಪೀರಿಯನ್ಸ್ ಹೇಳುವ ಅಂತ ಅನಿಸ್ತದೆ. ನಾನು ಒಂದ್ಸಲ ಕಾಲೇಜಿಗೆ ಹೋಗುವಾಗ ಎಲ್ಲರದು ಪರ್ಸೆಂಟೇಜ್ ಆಗ್ತದೆ. ನಾನು ಎಷ್ಟು ಓದಿದ್ರು ಕೂಡ ಪರ್ಸೆಂಟೇಜೇ ಆಗ್ತಾ ಇರ್ಲಿಲ್ಲ. ಸೆಕೆಂಡ್ ಪಿಯುದಲ್ಲಿ ತುಂಬಾ ಓದಿದ್ದೆ, ಆಗ್ಲೇ ಇಲ್ಲ. ಮತ್ತೆ ನನ್ನ ಮಟ್ಟಿಗೆ ನಾನು ಪೂರ್ತಿಯಾಗಿ ಓದ್ಕೊಂಡೇ ಹೋಗ್ತಿದ್ದೆ, ಕ್ವಶನ್ ಪೇಪರ್ನೆಲ್ಲ ಸಾಲ್ವ್ ಮಾಡಿ ಹೋಗ್ತಿದ್ದೆ, ಆದ್ರೂ ಕೂಡ ಆಗ್ತಿರ್ಲಿಲ್ಲ. ಅವತ್ತು ಒಂದ್ ದಿವಸ ಏನ್ ಮಾಡಿದೆ ಅಂದ್ರೆ, ಈ ಪಾರಿಜಾತ ಹೂವು ತುಂಬಾ ಇತ್ತು ಅಲ್ಲಿ. ಅದು ಯಾವಾಗ ಜೂನ್ ಜುಲೈ ಸುಮಾರಿಗಾಗಿತ್ತು. ಆವಾಗ ನಾನು ಅದನ್ನ ತಕೊಂಡು ಎಲ್ಲ ಪಾರಿಜಾತ ಹೂವನ್ನ ಹಾಸಿದ್ದು ಒಂದು ನಮ್ದು ಈ ಹಿಟ್ಟೆ ಅಂತ ಇರ್ತದೆ ನಮ್ಮ ಹಳ್ಳಿಯಲ್ಲಿ, ಅದ್ರ ಮೇಲೆ ಮಲ್ಗಿದ್ದು ನಾನು ಆವತ್ತು ಸಿಟ್ ಮಾಡ್ಕೊಂಡು. ಸಿಟ್ ಮಾಡ್ಕೊಂಡು ಮಲ್ಗಿದ ನಂತರ ಅದ್ ಏನಾಯ್ತಂದ್ರೆ, ಅದ್ರ ನಂತರ ಡಿಗ್ರಿ ಮೇಲೆ ಎಕ್ಸಾಮ್ ನಂದು ಚಲೋ ಆಗ್ತಾ ಹೋಯ್ತು. ಮತ್ತೆ ಅಲ್ಲಿವರೆಗೆ ನಾನು ಯಾರಿಗೆ ಏನು ಮಾತಾಡಿದ್ರು ಕೂಡ ಅವರು ತಪ್ಪಾಗಿ ಅರ್ಥೈಸ್ಕೊಳ್ಳೋದು. ನಾನು ಹೇಳೋದು ಒಂದು ವಿಧಾನ ಆಗಿದ್ರು ಕೂಡ, ಪಾಸಿಟಿವ್ ಆಗಿದ್ರು ಕೂಡ ಅದನ್ನ ಅರ್ಥೈಸ್ಕೊಳ್ಳುವ ವಿಧಾನ ಮತ್ತೆ ಮಾತನಾಡುವ ರೀತಿ ಕೂಡ ಸ್ವಲ್ಪ ತಪ್ಪಾಗಿಯೇ ಕೇಳಿಸ್ತಿತ್ತು ಬೇರೆಯವರಿಗೆ. ಅದ್ರ ನಂತರ ಇಲ್ಲಿವರೆಗೆ ನನಗೆ ಯಾರು ಕೂಡ ನನ್ನ ಮಾತನ್ನ ತಪ್ಪಾಗಿ ಅರ್ಥೈಸ್ಕೊಳ್ಳೋದು ಕಡಿಮೆ ಆಗಿದೆ. ಮತ್ತೆ ಅದ್ರ ನಂತರ ಏನಾಗಿದೆ ಅಂದ್ರೆ, ನನಗೆ ಯಾವತ್ತು ಥಂಡಿ ಆಗ್ತಿತ್ತು ಮೊದ್ಲು, ಶೀತ. ಈಗ ನನಗೆ ಒಂದು 15ರಿಂದ 20 ವರ್ಷ ಆಯ್ತೇನು, 2001-2 ಅದು ಆಗಿದ್ದು. ನಾನು PUC ಇಲ್ಲಿವರೆಗೆ ನನಗೆ ಶೀತ ಕೂಡ ಆಗ್ಲಿಲ್ಲ. ಒಂದು ಮತ್ತೊಂದಂತ ಹೇಳಿದ್ರೆ, ಈ ಮಾವಿನ ಹಣ್ಣು ಆಗೋ ಸೀಸನ್ ಅಲ್ಲಿ ಮಾವಿನ ಹಣ್ಣು ತುಂಬಾ ಬೀಳ್ತದೆ ನಮ್ಮ ಕಡೆ, ಹುಳಿ ಹಣ್ಣು. ಅದನ್ನ ಯಾರು ಅಷ್ಟಾಗಿ ತಿನ್ನುವುದಿಲ್ಲ, ದನ ಕೂಡ ಅವತ್ತು ಬೇಜಾರು ಬಂದು ಹೋಗ್ತದೆ ಬೇಸಿಗೆಯಲ್ಲಿ. ಅದನ್ನೆಲ್ಲ ಪೂರ್ತಿ ತಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿ ರಸ ಮಾಡಿದ್ದು ನಾನು. ಅದನ್ನ ರಸ ಮಾಡಿಕೊಂಡು, ಅದು ನಮ್ಮದು ಹಳ್ಳ ಇರ್ತದೆ, ಹಳ್ಳ ಅಂದ್ರೆ ಹೊಳೆ, ಆ ಹೊಳೆಯಲ್ಲಿ ಕಲ್ಲು ಆ ತರ ಎಲ್ಲ ಇದೆ. ಅಲ್ಲಿ ಬೇಸಿಗೆಯಲ್ಲಿ ಹೋಗಿ ಅಡುಗೆ ಮಾಡಿ ಊಟ ಮಾಡೋದೊಂದು ಪದ್ಧತಿ ಉಂಟು ನಮ್ಗೆ. ಆವಾಗ ಅಲ್ಲಿಗೆ ಆ ಮಾವಿನ ಹಣ್ಣಿನ ರಸ ಎಲ್ಲ ಮಾಡ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕೊಂಡು ಹೊತ್ಕೊಂಡು ಹೋಗಿದ್ದು. ಅಲ್ಲಿ ಹೋಗಿ ಪೂರ್ತಿ ಸ್ನಾನ ಮಾಡಿದ್ದು ಅದನ್ನ, ಹಣ್ಣಿಂದ ಸ್ನಾನ ಮಾಡಿದ್ದು. ಮತ್ತೆ ಎಲ್ಲರಿಗೂ ಹೇಳಿದ್ದು, ರಾಜರ ಕಾಲದಲ್ಲಿ ಎಲ್ಲೋ ಹಣ್ಣಿಂದ, ಹಾಲಿಂದ, ಹೂವಿಂದ ಎಲ್ಲ ಸ್ನಾನ ಮಾಡ್ತಿದ್ರಂತೆ. ನಾವು ಒಂದ್ ದಿವ್ಸ ರಾಜ ಆಗ್ತಾರೇನೋ ಗೊತ್ತಿಲ್ಲ, ಆದ್ರೆ ಈಗ ನಾನು ಹಣ್ಣಿನ ರಸದಿಂದಾನೇ ಸ್ನಾನ ಮಾಡೋದಂತ ಹೇಳಿ ಮಾಡ್ಬಿಟ್ಟೆ ಅವತ್ತೊಂದ್ ದಿವ್ಸ. ಅದಾದ ನಂತರ ಅದು ಕೂಡ ಒಂದು ಮಾಡಿದ್ದೆ. ಮತ್ತೆ ಈ ತರ ಸುಮಾರು ಎಕ್ಸ್ಪೀರಿಯನ್ಸ್ ಉಂಟು. ಅದ್ರ ಜೊತೆಗೆ ಮತ್ತೊಂದು ಗಾಯ ಆಗ್ತಿತ್ತು ನಮ್ಗೆ ಎಲ್ಲಾದ್ರೂ ಆಡುವಾಗ. ಗಾಯ ಆಗುವಾಗ ಒಂದು ಗಿಡ ಸಿಗ್ತದೆ ನಮ್ಮಲ್ಲಿ, ಅದ್ರ ಹೆಸರು ನನಗೆ ಅಷ್ಟಾಗಿ ಗೊತ್ತಿಲ್ಲ. ಆ ಗಾಯ ಆದ ತಕ್ಷಣ ಏನ್ ಮಾಡುದು ಅಂತ ನಾವು ಬಟ್ಟೆ ಎಲ್ಲ ಹರಿದು ಎಲ್ಲ ಕೊಟ್ಟುದು ಕಾಲಿಗೆ. ಕುಂಟು ಬಿಲ್ಲೆ ಆಟ ಆಡುದಂತ ಇರ್ತಿತ್ತು, ಅದಾಡುವಾಗ. ಆವಾಗ ಏನ್ ಮಾಡುದು, ಅಲ್ಲೇ ಏನು ಸಿಗ್ಲಿಲ್ಲ. ಒಂದ್ ದಿವ್ಸ ಬಟ್ಟೆ ಎಲ್ಲ ಏನು ನಮ್ಮ ಹತ್ರ ಇರ್ತಿರ್ಲಿಲ್ಲ ಆ ಟೈಮಲ್ಲಿ, ಬಟ್ಟೆನೂ ಇರ್ಲಿಲ್ಲ ಅವತ್ತು. ಎಲ್ಲರೂ ಸೇರಿ ಒಂದು ಗಿಡ ಸೇರಿಸಿ ಅದನ್ನೆಲ್ಲ ಜಜ್ಜಿದ್ದು, ರಸ ಜಜ್ಜಿ ಆ ಗಾಯಕ್ಕೆ ಹಾಕಿ ಬಿಟ್ಟಿದ್ದು. ದೊಡ್ಡ ಗಾಯ ಅದು ಹಾಕಿದ ನಂತರ ಒಂದು 2 ಸೆಕೆಂಡ್ ಒಳಗೆ ಅದು ಬ್ಲೀಡಿಂಗ್ ಸ್ಟಾಪ್ ಆಗಿ ಹೋಯ್ತು. ಆತರ ಆಗಿತ್ತು ನನಗೆ. ಮತ್ತೆ ಇಲ್ಲಿವರೆಗೆ ನನಗೆ ಅದು ಶೀತ ಆತರ ಆಗ್ಲಿಲ್ಲ, ಯಾಕೋ ಗೊತ್ತಿಲ್ಲ. ಇದ್ರಲ್ಲಿ ಯಾವ್ದೋ ಒಂದು ನಾನು ಮಾಡಿದ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವ್ದೋ ಒಂದು ವರ್ಕ್ ಆಗಿದೆ ಅಂತ ಕಾಣ್ತದೆ ನನಗೆ. ಖಂಡಿತ ನೀವು ಏನೇ ಬಳಸಿದ್ರು ಅದ್ರಲ್ಲಿರೋ ಲೈಫ್ ಎಸೆನ್ಸ್ ಇರುತ್ತಲ್ಲ, ಅದು ಖಂಡಿತ ನಮಗೆ ಕ್ಯೂರ್. ಮತ್ತೆ ಅವಾಗ ತಲೆನೋವು ಬರ್ತಾ ಇರ್ತಿತ್ತು ಮೊದ್ಲು PUC ಅಲ್ಲಿ ಇರುವಾಗ. ಅವಾಗ ಅದು ಅದ್ರ ನಂತರ ನನಗೆ ತಲೆನೋವು ಕೂಡ ಇಲ್ಲಿವರೆಗೆ ಬರ್ಲಿಲ್ಲ. ತಲೆನೋವು ಕೂಡ ಇಲ್ಲ. ನಾನು ಹೆಲ್ದಿ ಆಗಿದ್ದೇನೆ, ಒಟ್ಟು ಆರೋಗ್ಯವಂತ ಮನುಷ್ಯ ನಾನು. ಮತ್ತೆ ನಾನು ಇದು ಟೇಸ್ಟಿಂಗ್ ಪೌಡರ್ ಮತ್ತೆ ಆ ತರದ್ದು ಫುಡ್, ಆ ಕುರ್ಕುರೆ ಏನೇನೋ ಬರ್ತದೆ ಆ ತರದ್ದು ಯಾವತ್ತೂ ನಾನು ಬಳಸಲಿಲ್ಲ. ಮತ್ತೆ ಈ ಕೋಲ್ಡ್ ಕೂಡ ಕುಡಿಯೋದಿಲ್ಲ. ಸ್ವಲ್ಪ ನ್ಯಾಚುರಲ್ ಆಗಿ ನಂದು ಆಹಾರ ಪದ್ಧತಿ. ಮತ್ತೆ ಚಾ ಮತ್ತೆ ಕಷಾಯ ಒಂದು ಕುಡಿತೇನೆ, ಚಾ ಮತ್ತೆ ಕುಡಿಯೋದಿಲ್ಲ ನಾನು. ಮತ್ತೆ ಒಟ್ಟಾರೆ ಆರೋಗ್ಯವಂತನಾಗಿದ್ದೇನೆ. ನನಗೆ ಏಜ್ 42. ತುಂಬಾ ಆಕ್ಟಿವ್ ಇದ್ದೇನೆ. ಎಲ್ಲರೂ ಹೇಳುದು, ನೀನು ಯಾಕೆ ಏನು ಹೊಟ್ಟೆಗೆ ಏನು ತಿಂತೀಯ ಏನಂತ ಗೊತ್ತಿಲ್ಲ, ತುಂಬಾ ಸಪೂರತ್ತಿಯಲ್ಲ, ಹೆಂಗೆ ಏನು ಅಂತ ಕೇಳ್ತಾರೆ ನನ್ಗೆ. ನಂದು ಯಾವ್ದು ಆಹಾರ ಅಷ್ಟಾಗಿ ತುಂಬಾ ಹೀಗೆ ಡಯಟ್ ಅಂತ ಏನು ಮಾಡೋದಿಲ್ಲ, ಸಿಕ್ಕಾಪಟ್ಟೆ ತಿಂತೇನೆ. ಮತ್ತೆ ಆದ್ರೂ ಕೂಡ ನಾನು ನ್ಯಾಚುರಲ್ ಆಗಿ ಸ್ವಲ್ಪ ಹೆಲ್ದಿ ಆಗಿ ಇದ್ದೇನೆ. ಈಗ ಎಲ್ಲರದ್ದು ಪ್ರಾಬ್ಲಮ್ಸ್ ಎಲ್ಲ ಕೇಳುವಾಗ, ಈಗ ಆಯುಷ್ ಮಂಡಲಂನಲ್ಲಿ ತುಂಬಾ ಜನ ಪ್ರಾಬ್ಲಮ್ಸ್ ಇರ್ತದೆ, ಎಷ್ಟೆಷ್ಟೋ ಪ್ರಾಬ್ಲಮ್ಸ್. ಅಲ್ಲಿ ನನಗೆ ಯಾವ್ದು ಪ್ರಾಬ್ಲಮ್ಸ್ ಅಂತ ಇಲ್ಲ. ಮತ್ತೆ ನಾನು ಹಾಗೆ ಆರೋಗ್ಯವಂತನಾಗಿ 100 ವರ್ಷ ಬದುಕಬೇಕಂತ ಇದ್ದೇನೆ. ಇಟ್ಕೊಂಡಿದ್ದೀರಾ ಮೇಡಮ್, ಅದಕ್ಕೆ
ಮೈಂಡ್ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀರಾ ನೀವು ಅದಕ್ಕೆ. ಹಾ ಹೌದು, ತುಂಬಾ ಕ್ಲೀನ್ ಆಗಿ ಇಟ್ಕೊಂಡಿದ್ದೇನೆ. ಯಾವ್ದು ಇದ್ರು ಕೂಡ ನಾನು ಅಷ್ಟಾಗಿ ಮೈಂಡ್ ಎಷ್ಟು ಬೇಕೋ ಅಷ್ಟೇ. ಚೆನ್ನಾಗಿದ್ರೆ ನಮ್ಗೆ ಯಾವುದೇ ಹೆಲ್ತಿ ಪ್ರಾಬ್ಲಮ್ಸ್ ಇಶ್ಯೂಸ್ ಇದ್ರು ಬೇಗ ವಾಸಿ ಆಗೋಗುತ್ತೆ, ಗುಣ ಆಗೋಗುತ್ತೆ. ಹಾ ಥ್ಯಾಂಕ್ ಯು ಮೇಡಮ್. ಹಾ ಥ್ಯಾಂಕ್ ಯು. ಪ್ರಕಾಶ್ ಸಿಂಗ್ ಮಾತಾಡಿ. ನಮಸ್ತೆ ಸರ್. ನಮಸ್ಕಾರ. ಮೇಡಮ್ಗೆ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಿನ್ನೆನೆ ಬುಕ್ ಬಂತು ಮೇಡಮ್, ಪಾಕೆಟ್ ಸಂಜೀವಿನಿ ಒಂದು. ಹಾ ಸರ್. ತುಂಬಾ ಚೆನ್ನಾಗಿದೆ ಮೇಡಮ್. ವೆರಿ ನೈಸ್, ಥ್ಯಾಂಕ್ ಯು ಸರ್. ಆಮೇಲೆ ಮೇಡಮ್ ಇದು ಕೋರ್ಸ್ ಮಾಡ್ತಿರೋ ಇಲ್ಲೋ ಅನ್ಕೊಂಡಿದ್ದೆ, ಅದು ಮಾಡ್ತಿದ್ದೀರಿ ಮೇಡಮ್, ಚೆನ್ನಾಗಿತ್ತು. ಓಕೆ. ಆಮೇಲೆ ಮಕ್ಕಳಿಗೆಲ್ಲ ಮೇಡಮ್ ನಾವು ನೀಲಗಿರಿ ಎಣ್ಣೆ ಅದು ಇದು ಹಾಕ್ತಿದ್ವಿ ಮೇಡಮ್. ಅವ್ರಿಗೆ ನೆಗಡೆ ಆದಾಗ ಅದು ಆದಾಗ ಆ ಬೆಡ್ಗೆಲ್ಲ ಸ್ವಲ್ಪ ಸ್ಪ್ರೆಡ್ ಮಾಡಿ ಇಡ್ತಿದ್ವಿ, ನೆಗಡೆ ಎಲ್ಲ ಕಮ್ಮಿ ಆಗ್ತಿದೆ ಮೇಡಮ್. ಹಂಗೆ ಆತರ ಹಿಂಗ ಅಂಗಡಿಯಲ್ಲಿ ಸಿಗೋ ಆಯಿಲ್ಸ್ ಗಳನ್ನ ಯೂಸ್ ಮಾಡಬಹುದಾ, ಅಥವಾ ಈಗ ಅಂದ್ರೆ ಅದು ಅದರಲ್ಲಿ ಕೆಮಿಕಲ್ಸ್ ಏನಾದ್ರು ಮಿಕ್ಸ್ ಮಾಡಿರ್ಬಹುದು ಅನ್ಸುತ್ತೆ. ಪ್ಯೂರ್ ಆಯಿಲ್ಸ್ ಸರ್. ಅದೇ ಮೇಡಮ್, ನಾವು ಈಗ ಗ್ರಂಥಿಕೆ ಅಂಗಡಿಯಲ್ಲಿ ಅದು ತರದೆಲ್ಲ ಮಿಕ್ಸ್ಡ್ ಇರ್ತದೆ ಮೇಡಮ್ ಸ್ವಲ್ಪ ಮಟ್ಟಿಗೆ. ಅದಕ್ಕಾಗಿ ತಗೋಬಹುದು ಸರ್. ನಿಮ್ಗೆ ಆಯುಷ್ಮಂಡಲಂ ಗೊತ್ತಲ್ಲ, ಅದೇ ಮೇಡಮ್ ತಗೊಳ್ಳಿ ಸರ್, ಅಲ್ಲಿಂದಾನೇ ತಗೊಳ್ಳಿ. ಅದೇ ಮೇಡಮ್ ನಮ್ ಮಿಸ್ಸಸ್ ಒಂದ್ ಸ್ವಲ್ಪ ಮಾತಾಡ್ತಾರ ಮೇಡಮ್ ನಿಮ್ ಜೊತೆ. ಸರ್ ಕೊಡಿ. ಮೇಡಮ್ ನಮಸ್ತೆ ರೀ. ನಮಸ್ತೆ ಮೇಡಮ್. ಈ ಕೋರ್ಸ್ ಮಾಡಿದ್ದು ಬಹಳ ಒಳ್ಳೇದಾಯ್ತು ಮೇಡಮ್. ಯಾಕಂದ್ರ ನಾವು ನ್ಯಾಚುರಲ್ ಆಗಿ ನಮ್ ಮನ್ಯಾಗ ಈ ಹರ್ಬ್ಸ್ ಇಲ್ಲ ಅನ್ನಂಗಿಲ್ಲ ನೋಡ್ರಿ ಮೇಡಮ್, ಎಲ್ಲವೂ ಬೆಳೆದೇವಿ ನಾವು. ರೋಸ್ ಬೇರಿ ಒಂದ್ಬಿಟ್ಟು ಎಲ್ಲಾ ಇದಾವ ಮೇಡಮ್. ವೆರಿ ನೈಸ್. ನೀವೇ ಬೆಳೆದಿದ್ದೀರಾ ಮೇಡಮ್? ಹ್ಞೂನ್ರಿ ಮೇಡಮ್ ರೀ. ಯಾವ ಊರ್ ನಿಮ್ದು? ಏನ್ ಮೇಡಮ್ ರೀ? ಯಾವ ಊರು? ಇದು ಹಾವೇರಿ ಮೇಡಮ್ ರೀ. ಓಕೆ ಓಕೆ. ನಿಮ್ ಅವಾಗೆಲ್ಲ ಎಮರ್ಜೆನ್ಸಿ ಪಾಯಿಂಟ್ ಎಲ್ಲ ಹೇಳಿದ್ರಲ್ಲ, ಅವ್ ಬಹಳ ಯೂಸ್ ಆಗ್ಯಾವ ಮೇಡಮ್. ನನ್ ಮಗಗ್ ಅವೆಲ್ಲ ಯೂಸ್ ಮಾಡ್ತಾರ ಮೇಡಮ್ ನಾನ್ರಿ. ಆಮೇಲೆ ಹ್ಞೂನ್ರಿ, ಅರೋಮಾ ಕ್ಲಾಸ್ ಯಾವಾಗ ಮಾಡ್ತಾರ ಸರ್ ಅಂತ ನಾವು ಅನ್ಕೊಂಡಿದೀವ್ರಿ ಮನಸ್ನ್ಯಾಗ. ಈಗ ಈ 2 ದಿನದ ಹಿಂದ್ ಮಾತಾಡೇವಿ ಮೇಡಮ್ ರೀ ನಾವು. ಅದು ಒಂದ್ ದೊಡ್ಡ ಖುಷಿ ರೀ ನಮಗ್ರಿ. ಆಮೇಲೆ ರಾಜೇಶ್ವರಿ ಮೇಡಮ್ ಅವ್ರು ಕಲ್ಲು ಒರೆಸುವಾಗ ನೀಲಗಿರಿ ಎಣ್ಣೆ ಹಾಕಿ ಒರೆಸ್ರಿ, ಪಾಸಿಟಿವಿಟಿ ಜಾಸ್ತಿ ಆಗ್ತದೆ, ಅದೆಲ್ಲಾ ಮಾಡ್ತಾ ಇದೀವ್ರಿ ಮೇಡಮ್ ರೀ. ಈ ಕೋರ್ಸ್ ಅಂತೂ ಮಾಡಿದ್ ತುಂಬಾ ದಯಾನಂದ್ ಸರಿಗೆ ಕೋಟಿ ಧನ್ಯವಾದ ಹೇಳಿದ್ರು ಸಾಲ್ದು. ಆದ್ರ ನಿಮ್ದು ಪ್ರೊನೌನ್ಸಿಯೇಷನ್ ಎಲ್ಲಾ ಚಲೋ ಐತ್ ಮೇಡಮ್, ಬಾರಿ ಮಸ್ತ್ ಚಲೋ ಕ್ಲಾಸ್ ಬರತೈತ್ರಿ. ಥ್ಯಾಂಕ್ ಯು ರೀ ಮೇಡಮ್ ರೀ. ಥ್ಯಾಂಕ್ ಯು. ನಮಸ್ತೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಕೊನೆಯದಾಗೆ ಸತೀಶ್ ಶೆಟ್ ಮಾತಾಡಿ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಇದು ಅರೋಮಾ ಆಯಿಲ್ ಯಾರು ಹೀಲರ್ ಇದ್ದಾರೆ ಅವರಿಗೆ ಒಳ್ಳೆ ವರ್ಕ್ ಆಗ್ತದೆ. ಯಾಕಂದ್ರೆ ಖಾಲಿ ಸ್ಮೆಲ್ ಮಾತ್ರ ಅಲ್ಲ, ಪ್ರತಿಯೊಂದು ಅರೋಮಾ ಆಯಿಲ್ ಅಲ್ಲಿ ಅದ್ರೇ ಆದ ಕಲರ್ ಪ್ರಾಣ ಇದೆ. ಈಗ ಸ್ಯಾಂಡಲ್ ಅಲ್ಲಿ ಕೇಸರಿ ಆದ್ರೆ, ಯಾಂಗ್ ಅಲ್ಲಿ ಗ್ರೀನ್, ಮತ್ತೆ ಹಾಗೆ ತುಂಬಾ ಒಂದು ಕಲರ್ಸ್ ಇರ್ತದಲ್ಲ, ಅದು ತುಂಬಾ ಹೆಲ್ಪ್ ಆಗ್ತದೆ. ಮತ್ತೆ ಇನ್ನೊಬ್ಬರು ಲೇಡಿ ಒಬ್ರು ಕೇಳಿದ್ರು ವಾಸ್ತುವಿಗೆ. ಹೌದು, ಈಗ ಅರೋಮಾ ವಾಸ್ತು ಅಂತ ಆಗಿದೆ. ಅದರಲ್ಲಿ ಯಾವ ದಿಕ್ಕಿಗೆ ಸಂಬಂಧ ಅರೋಮಾವನ್ನು ಒಂದು ಬಾಟಲ್ ಇಟ್ಟು ಸರಳ 10 ವರ್ಷಗಳವರೆಗೆ ಟೈಮ್ ಕೊಡ್ತಾರೆ, ಅದು ಆವಿ ಆಗುದಿಲ್ಲ ಹೇಳಿ ಅದನ್ನು ಗೋಡೆಗೆ ಡ್ರಿಲ್ ಮಾಡಿ ಅಲ್ಲಿಗೆ ಪ್ಯಾಚ್ ಮಾಡಿ ಬಿಡ್ತಾರೆ. ಆ ತರ ಅರೋಮಾ ವಾಸ್ತು ಸಹ ಈಗ ಚಾಲ್ತಿಯಲ್ಲಿ ಬಂದಿದೆ. ಮತ್ತೆ ನೆಗೆಟಿವ್ ದಕ್ಕೆ ಸಮೇತ ಈ ಪಚಲಿ ಆಯಿಲ್ ತುಂಬಾ ವರ್ಕ್ ಮಾಡ್ತದೆ. ಹೌದು ಸರ್, ಫ್ರಾಂಕಿನ್ಸನ್, ಪಚೋಲಿ, ಮಿರ್ರು ಇವೆಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನೆಗೆಟಿವ್ ಎನರ್ಜಿ ತೆಗೆಯೋದ್ರಿಂದನೇ ತುಂಬಾ ನಮ್ಮ ವಾಸ್ತು ಎಫೆಕ್ಟ್ಸ್ ಆಗ್ಲಿ ಎಲ್ಲ ಕಡಿಮೆ ಆಗ್ತಾ ಹೊಟ್ಟೋಗುತ್ತೆ ಸರ್. ಹಾಗಾಗಿ ಹೀಲರ್ ಗಳೆಲ್ಲ ಇದರ ಬೆನಿಫಿಟ್ ಪಡಿಬೇಕು ಹೇಳಿ. ಖಂಡಿತ ಸರ್. ಧನ್ಯವಾದ. ಥ್ಯಾಂಕ್ ಯು. ವೆರಿ ಲಾಸ್ಟ್ ಕ್ವಶನ್, ಮತ್ತಿನ್ನ ಅವಕಾಶ ಇಲ್ಲ. ಮಂಜುಳಾ ಮಾತಾಡಿ ಮೇಡಮ್. ನಮಸ್ತೆ, ನನ್ನ ಹೆಸರು ಮಂಜುಳಾ ಭಟ್ ಅಂತ. ಇವಾಗ ನೀವ್ ಹೇಳಿದ್ರಿ ಅಲ್ವಾ, ಅದು ಎಸೆನ್ಷಿಯಲ್ ಆಯಿಲ್ ಅಂತ ಅನ್ಕೋತೀನಿ. ಒಂದೊಂದು ಆಯಿಲ್ ತುಂಬಾ ಕಾಸ್ಟ್ಲಿ ಇರುತ್ತಲ್ವಾ ಮ್ಯಾಮ್, ಬಡವರೆಲ್ಲ ಹೆಂಗ್ ಪರ್ಚೇಸ್ ಮಾಡೋದು ಅಂತ? ನಮ್ಮ ವೆಬ್ಸೈಟ್ ಹೋಗಿ ನೋಡಿ ಎಷ್ಟಿದೆ ಪ್ರೈಸ್ ಅಂತ ಅನ್ಬಿಟ್ಟು. ಮೇಡಮ್ ಹಂಗೆ ನೀವು ಬೇರೆ ವೆಬ್ಸೈಟ್ ನೋಡಿ ಮೇಡಮ್. ನೀವು ಇವಾಗ ಕಡಿಮೆ ರೇಟ್ದು 10 ಬಾಟಲ್ ತಗೊಂಡು ಅದರಿಂದ ಏನ್ ಎಫೆಕ್ಟ್ ಇರಲ್ಲ. ಅದೇ ನೀವು ಈ ಆಯಿಲ್ಸ್ ನ ಒಂದ್ಸಲ ಕಾಸ್ಟ್ಲಿ ಆದ್ರೂ 300, 250 ಇಷ್ಟೇ ಮೇಡಮ್ ಇರೋದು. ಬೇರೆ ಕಡೆ ನೀವು ನೋಡಿ 10 ml 350, 450 ಡಿಪೆಂಡಿಂಗ್, ಅದು ಆ ಕಾನ್ಸಂಟ್ರೇಷನ್ ಅಷ್ಟಿರುತ್ತೆ. ನೀವೀಗ 10 ಬಾಟಲ್ ತಗೊಂಡು 1 ತಿಂಗಳು ಯೂಸ್ ಮಾಡಿ, ಇದನ್ನ ಒಂದೊಂದು ತಗೊಂಡು ನೀವು 3 ತಿಂಗಳು 6 ತಿಂಗಳು ಯೂಸ್ ಮಾಡ್ಬೋದಲ್ಲ. ನಿಮ್ ದುಡ್ಡು ಅಲ್ಲಿಗೆ ಇದಾಗುತ್ತಲ್ವಾ. ಸೊ ಇದ್ರಲ್ಲಿ ನಿಮ್ಗೆ ಲಾಸ್ ಅನ್ನೋ ಪ್ರಶ್ನೆನೆ ಬರಲ್ಲ. ನೀವೆಷ್ಟು ದುಡ್ಡು ಕೊಟ್ಟಿರ್ತೀರಾ ಅದ್ರಷ್ಟು ಬೆನಿಫಿಟ್ಸ್ ನೀವು ಇದ್ರಲ್ಲಿ ಪಡಿತೀರಾ. ಸೊ ನಮ್ಗೆ ಆರೋಗ್ಯಕ್ಕೆ ಒಂದು ಸಲ ನಾವೇನೋ ಒಂದು ತಲೆನೋವು ಒಂದು ಹಾಸ್ಪಿಟ್ಲ್ಗೆ ಹೋದ್ರೆ ಕನ್ಸಲ್ಟೇಷನ್ಗೆ ನಾವು 600 ರೂಪಾಯಿ ಕೊಟ್ಬಿಡ್ತೀವಿ.
ಸೊ ಇದೊಂದು ಬಾಟಲ್ ನಿಮ್ ಮನೇಲಿ ಇದ್ರೆ ನಾವು ಇದನ್ನ 1 ತಿಂಗಳಿಂದ 3 ತಿಂಗಳವರೆಗೂ ನೀವು ಯೂಸ್ ಮಾಡ್ಬೋದು. ಅದಷ್ಟು ಕಾನ್ಸಂಟ್ರೇಟೆಡ್ ಆಗಿರುತ್ತೆ. 1 or 2 ಡ್ರಾಪ್ಸ್ ಹಾಕೋದ್ರಿಂದ ಅದ್ರ ಬೆನಿಫಿಟ್ ನೀವು ನಾನು ಹೇಳೋದಕ್ಕಿಂತ ನೀವು ತಗೊಂಡು ಯೂಸ್ ಮಾಡಿ. ಹಾ ಮ್ಯಾಮ್, ಓಕೆ, ಥ್ಯಾಂಕ್ ಯು. ಈಗ ಒಂದು ರೇಷ್ಮೆ ಸೀರೆ ತಗೊಂಡ್ರೆ ಎಷ್ಟು ಖುಷಿ ಅನ್ಸುತ್ತೆ ನಿಮ್ಗೆ. ಸೊ ಡಿಪೆಂಡಿಂಗ್ ಆನ್ ದಟ್ ಹಂಗೆ ಹೇಳ್ಬೋದು. ಇದೊಂದು ರೇಷ್ಮೆ ಸೀರೆ ಅಂತ ನಾನು ಮಿಕ್ಸ್ ಮಾಡಿ. ಓಕೆ, ಹಾ ಮ್ಯಾಮ್. ಓಕೆ, ಇನ್ನೊಂದ್ಸಲಿ ಡೀಟೇಲ್ಸ್ ಅನೌನ್ಸ್ ಮಾಡ್ತಾ ಇದ್ದೀನಿ. ಡಿಸೆಂಬರ್ 21ನೇ ತಾರೀಕಿಂದ ಈ ಕೋರ್ಸ್ ಸ್ಟಾರ್ಟ್ ಆಗುತ್ತೆ. 3 ದಿನದ ಕ್ಲಾಸ್ ಇರುತ್ತೆ. 3 ದಿನದ ಕ್ಲಾಸ್ ಅಲ್ಲಿ ಮೇಡಮ್ ಕಲ್ತಿರೋಂತ ಅಷ್ಟೂ ಅರೋಮಾ ಥೆರಪಿಗೆ ರಿಲೇಟೆಡ್ ಆಲ್ಮೋಸ್ಟ್ ಎಲ್ಲಾನು ಹೇಳ್ಕೊಡ್ತಿರ್ತಾರೆ. ಯಾಕೆಂದ್ರೆ ಬೇರೆ ಕಡೆ ಹೋಗಿ ನಾವು ನೋಡಿದ್ರೆ ಅದು ಕಡಿಮೆ ಅಂದ್ರೆ 50,000 ಮೇಲಿದೆ ಈಗ ಮೇಡಮ್ ಕೊಡ್ತಿರೋಂತಹ ಸಿಲೆಬಸ್ ವಿಷಯದಲ್ಲಿ. ನಾವು ಕೇವಲ 1,499 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಈಗ ಇದ್ರ ರೆಕಾರ್ಡಿಂಗ್ ಕೂಡ ಯೂಟ್ಯೂಬ್ಗೆ ಅಪ್ಲೋಡ್ ಆಗುತ್ತೆ. ಕೆಲವೊಂದು ಎಸೆನ್ಷಿಯಲ್ ಬೇಸಿಕ್ ಆಯಿಲ್ಸ್ಗಳು ಮೇಡಮ್ ಲಿಸ್ಟ್ ಹೇಳಿದ್ದಾರೆ. ಸೊ ಅದನ್ನ ನೀವು ತರಿಸಿ ರೆಡಿ ಇಟ್ಕೋಬಹುದು ಕ್ಲಾಸ್ ಅಷ್ಟೊತ್ತಿಗೆ. ಯಾಕೆಂದ್ರೆ ಆನ್ ಸ್ಪಾಟ್ ಎಕ್ಸ್ಪೀರಿಯನ್ಸ್ ಆಗೋದಕ್ಕೋಸ್ಕರ. ಖಂಡಿತ ಎಕ್ಸ್ಪೀರಿಯನ್ಸ್ ಮಾಡ್ಕೊಬಹುದು ನೀವು. ಸೊ ಇದು ಕ್ಲಾಸ್ ಇಂದ ಲಿಂಕು ಹೆಚ್ಚೆಚ್ಚು ಅಂದ್ರೆ ಸೋಮವಾರದ ಹೊತ್ತಿಗೆ ನಾನು ಕೊಡ್ತೇನೆ. ಸೊ ಯಾರೆಲ್ಲ ಆಸಕ್ತಿ ಇದೆ ದಯವಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ, ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದ ಮೇಡಮ್, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ಎಲ್ಲರಿಗೂ ಶುಭರಾತ್ರಿ. ಧನ್ಯವಾದ.